ಯುಗಾದಿ ಫಲ ನಿರೂಪಣೆ ಮತ್ತೆ ಗುರು ಗೋಚಾರದಲ್ಲಿ ಎರಡಕ್ಕೂ ಸಾಮ್ಯತೆ ಕಾಣಿಸ್ತಾ ಇತ್ತು. ಯುಗಾದಿ ಮತ್ತು ಗುರು ಗೋಚಾರ ಎರಡನ್ನೂ ಸೇರಿಸಿ ನಿಮಗಾಗಿ ಈ 12 ರಾಶಿಗಳಿಗೆ ಯಾವ ರೀತಿಯಾದಂತಹ ಫಲಾಫಲಗಳು ಇರ್ತವೆ, ಕಷ್ಟಗಳು ಬಂದಾಗ ಯಾವ ರೀತಿಯಾದಂತಹ ಪರಿಹಾರವನ್ನ ಸರಳವಾಗಿರುವಂತದನ್ನ ನೀವು ಮಾಡಬಹುದು ಅನ್ನೋದನ್ನ ಈ ಬಾರಿ ನಾವು ನೋಡೋಣ. ಯಾವ್ದಾದ್ರು ನಾನು ಅದರಲ್ಲಿ ಏನಾದ್ರು ಒಂದು ಅಶುಭ ಫಲ ಇತ್ಯಾದಿಗಳನ್ನು ಹೇಳಿದಾಗ ಅಥವಾ ಯಾವುದೇ ಹೇಗೆ ಇರಲಿ ಪ್ರತಿಯೊಂದು ರಾಶಿಗೂ ಒಂದು ಸಿಂಪಲ್ ಆಗಿರುವಂತಹ ಒಂದು ಪರಿಹಾರವನ್ನ ನಾನು ಕೊಡ್ತಾ ಇದ್ದೀನಿ. ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಬಾರಿ ನಾವು ಯುಗಾದಿ ಭವಿಷ್ಯಕ್ಕಿಂತ ಗುರು ಗೋಚಾರ ಫಲದ ಬಗ್ಗೆ 12 ರಾಶಿಗಳಿಗೆ ಯಾವ ರೀತಿಯಾದಂಥ ಫಲವಿದೆ ಅನ್ನೋದ್ರ ಬಗ್ಗೆ ಇವತ್ತು ನಾವು ಮಾತಾಡ್ತಾ ಇದ್ದೀವಿ. ಯಾಕಂದರೆ ಯುಗಾದಿ ಮತ್ತು ಗುರು ಗೋಚಾರ ಎರಡಕ್ಕೂ ಬಂದ್ಬಿಟ್ಟು ಮಧ್ಯದಲ್ಲಿ ಒಂದು 20 ದಿನಗಳ ಅಂತರ ಇರ್ಬೋದು ಅಥವಾ ಒಂದು 25 ದಿನಗಳ ಅಂತರ ಇರ್ಬೋದು. ಬಹಳಷ್ಟು ವಿಷಯಗಳು ಅಥವಾ ಬಹಳಷ್ಟು ಫಲಗಳು ನಿರೂಪಣೆಯನ್ನು ನಾವು ಮಾಡುವಾಗ ಯುಗಾದಿ ಫಲ ನಿರೂಪಣೆ ಮತ್ತು ಗುರು ಗೋಚಾರದಲ್ಲಿ ಎರಡಕ್ಕೂ ಸಾಮ್ಯತೆ ಕಾಣಿಸ್ತಾ ಇತ್ತು. ಅದಕ್ಕಾಗಿ ಈ ಬಾರಿ ಯುಗಾದಿ ಗೋಚಾರದ ಬದಲಾಗಿ ಯುಗಾದಿಯ ಒಂದು ವರ್ಷ ಭವಿಷ್ಯದ ಬದಲಾಗಿ ನಾವು ಗುರು ಗೋಚಾರವನ್ನು ನಿಮ್ಮ ಮುಂದೆ ತಂದಿದ್ದೀವಿ. ಯುಗಾದಿಯನ್ನು ಅಂದರೆ ಪ್ರತಿ ವರ್ಷ ನಾವು ಯುಗಾದಿಗೆ ಸಂಬಂಧಪಟ್ಟಂಥ ವಿಡಿಯೋ ಹಾಕ್ತಾಯಿದ್ವಿ, 12 ರಾಶಿಗಳಿಗೆ ಹೇಗಿದೆ, ಯಾವ ರೀತಿ ಪರಿಹಾರ ಮಾಡ್ಬೋದು ಇತ್ಯಾದಿ. ಈ ಬಾರಿ ಏನು ಮಾಡಿದ್ದೀವಿ ಅಂದರೆ ಯುಗಾದಿ ಮತ್ತು ಗುರು ಗೋಚಾರ ಎರಡನ್ನೂ ಸೇರಿಸಿ ನಿಮಗಾಗಿ ಈ 12 ರಾಶಿಗಳಿಗೆ ಯಾವ ರೀತಿಯಾದಂಥ ಫಲಾಫಲಗಳಿರ್ತವೆ, ಒಳ್ಳೆಯದೆಷ್ಟಿದೆ ಕೆಟ್ಟದೆಷ್ಟಿದೆ, ಏನೇ ಇರಲಿ ಯಾವ ರೀತಿಯಾದಂಥ ಒಂದು ಪರಿಹಾರವನ್ನು ಮಾಡೋದ್ರಿಂದ ಈ 1 ವರ್ಷಗಳ ಕಾಲ ನಮ್ಮ ಸಂವತ್ಸರ ಇದೆಯಲ್ವಾ, ಆ ವರ್ಷದಲ್ಲಿ ನಾನು ಹೇಳ್ತಾ ಇರೋದು 2024 ಅಲ್ಲ, ಅರ್ಥ ಆಯ್ತಲ್ವಾ. ಸೊ ಈ 1 ವರ್ಷಗಳ ಕಾಲ ನಿಮ್ಮ ಜೀವನದಲ್ಲಿ ಯಾವ ರೀತಿಯಾದಂಥ ಸುಖವನ್ನು ನೀವು ನೋಡ್ಬೋದು, ಕಷ್ಟಗಳು ಬಂದಾಗ ಯಾವ ರೀತಿಯಾದಂಥ ಪರಿಹಾರವನ್ನು ಸರಳವಾಗಿರುವಂಥದ್ದನ್ನು ನೀವು ಮಾಡಬಹುದು ಅನ್ನೋದನ್ನು ಈ ಬಾರಿ ನಾವು ನೋಡೋಣ. ಮತ್ತು ಗುರು ಗೋಚಾರವನ್ನು ನೋಡುವಾಗ ಇದು ಬಹಳಷ್ಟು ಕಡೆಗಳಲ್ಲಿ ನಿಮ್ಮ ಮೂಲ ಜಾತಕವನ್ನು ನೀವು ಒಂದು ಸಲ ನೋಡ್ಕೋಬೇಕಾಗತ್ತೆ. ಎಲ್ರಿಗೂ ಹೊಂದಿಕೆ ಆಗುತ್ತಾ ಗೋಚಾರ ಫಲಗಳು, ಯಾವುದೇ ಹೇಳಲಿ ಯಾರೇ ಹೇಳಿರಲಿ ಎಲ್ರಿಗೂ ಹೊಂದಿಕೆ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ ನಮ್ಮ ದಶಾಭುಕ್ತಿ ಆಗಿರ್ಬೋದು, ಅಷ್ಟಕವರ್ಗ ಪಾಯಿಂಟ್ಸ್ಗಳು ಬಿಂದುಗಳಾಗಿರ್ಬೋದು, ಏನೇ ಇರ್ಬೋದು. ಅದರ ಜೊತೆಗೆ ಈಗ ನಮಗೆ ನಡೀತಾರೆ ಒಂದು ಸಪೋಸ್ ತಿಳ್ಕೊಳ್ಳಿ, ಇವಾಗ ಗುರು ಬಂದು ನಿಮ್ಮ ಜಾತಕದಲ್ಲಿ ನಿರ್ಬಲನಾಗಿದ್ದರೆ, ಪಾಪಗ್ರಹಗಳ ಜೊತೆ ಇದ್ದರೆ, ಈಗ ಗೋಚಾರದಲ್ಲಿ ಗುರುಬಲ ಬಂದಿದೆ ಅಂದಾಗ ಪೂರ್ತಿ ಪ್ರಮಾಣದಲ್ಲಿ ಶುಭ ಫಲ ಕೊಡೋಕ್ಕೆ ಸಾಧ್ಯನಾ? ಖಂಡಿತ ಸಾಧ್ಯ ಇಲ್ಲ. ಅದೇ ರೀತಿ ಗುರು ನಿಮ್ಮ ಜಾತಕದಲ್ಲಿ ಶುಭವಾಗಿದ್ದರೆ, ಬಲಿಷ್ಠನಾಗಿದ್ದರೆ, ಈ ರೀತಿ ಇದ್ದಾಗ ಈಗ ಗೋಚಾರದಲ್ಲಿ ಬಂದ್ಬಿಟ್ಟು ಗುರು ಅಶುಭನಾಗಿದ್ದರೆ ಪೂರ್ತಿ ಪ್ರಮಾಣದಲ್ಲಿ ಅಶುಭ ಫಲ ಕೊಡೋಕ್ಕೆ ಸಾಧ್ಯನಾ ಅಂದರೂ ಇಲ್ಲ. ಸೊ ಅದಕ್ಕಾಗಿ ನಿಮ್ಮ ಜಾತಕವನ್ನು ನೀವು ಒಂದು ಸಲ ಯಾರಿಗಾರು ತೋರಿಸಿ ಆವಾಗ ಪರ್ಫೆಕ್ಟಾಗಿ ಗುರು ಗೋಚಾರದ ಫಲ ನಿಮ್ಗೆ ಎಷ್ಟರ ಮಟ್ಟಿಗೆ ಸಿಗ್ತದೆ ಅನ್ನೋದನ್ನು ನೀವು ನೋಡ್ಬೋದು. ಇದು ಒಂದು. ಎರಡನೇದು ಬಂದ್ಬಿಟ್ಟು ಗುರು ಗೋಚಾರವನ್ನು ನಾವು ರಾಶಿಯಿಂದ ಹೇಳ್ತಾ ಇದ್ದೀವಿ, ಲಗ್ನದಿಂದ ಕೂಡ ಗುರು ಗೋಚಾರವನ್ನು ನೋಡ್ಬೋದು, ರಾಶಿಯಿಂದ ಕೂಡ ಗುರು ಗೋಚಾರವನ್ನು ನೋಡ್ಬೋದು, ಮತ್ತು ನಕ್ಷತ್ರದಿಂದ ಗುರು ಗೋಚಾರವನ್ನು ನೀವು ನೋಡಬೇಕು. ಈ 3ರಿಂದ ನೋಡಿದಾಗ ಪೂರ್ತಿ ಪ್ರಮಾಣದಲ್ಲಿ ಗುರು ಗೋಚಾರ ಗೊತ್ತಾಗುತ್ತೆ. ಇಲ್ಲ ಅಂದರೆ ಇದು ಒಂದು ಜನರಲ್ ಪ್ರೆಡಿಕ್ಷನ್ ಆಗಿರ್ತದೆ, ಅರ್ಥ ಆಯ್ತಲ್ವಾ. ಸೊ ಇದನ್ನೆಲ್ಲ ನೀವು ಮನಸ್ಸಿನಲ್ಲಿ ಇಟ್ಟುಕೊಂಡು ಗುರು ಗೋಚಾರ ಇತ್ಯಾದಿಗಳ ಕಡೆಗೆ ತಾವುಗಳು ಗಮನ ಹರಿಸಬಹುದು. ತುಂಬ ಜನರಿಗೆ ಗುರುಬಲ ಬಂತು ಅಂದರೆ ಮದುವೆ ಆಗುತ್ತೆ, ಮದುವೆ ಮಾಡ್ಬೋದು, ಇವಾಗ ಗುರುಬಲ ಇದೆಯಾ ನೋಡಿ, ಯಾಕೆ ಅಂತ ಹೇಳಿದ್ರೆ ವಿವಾಹ ಆಗೋದಕ್ಕೆ ಅಂತಾರೆ. ನೋಡಿ, ಆ ರೀತಿ ಯಾವುದೂ ಇಲ್ಲ. ಗುರುಬಲ ಬಂದಾಗ ಮಾತ್ರನೇ ವಿವಾಹ ಆಗುತ್ತೆ ಅನ್ನೋದು ಎಲ್ಲೂ ಇಲ್ಲ. ಏನಿದರ ಅರ್ಥ ಅಂತ ಹೇಳಿದ್ರೆ ನೋಡಿ, ಗುರುಬಲ ಬಂದಾಗ ಕೆಲವೊಂದು ಶುಭ ಕಾರ್ಯಗಳು ಬೇಗನೆ ನಡೀತವೆ. ತುಂಬ ಕಷ್ಟಪಟ್ಟು ಆಗದೆ ಇರುವಂಥ ಕೆಲಸಗಳು ಹೂ ಎತ್ತದಂಗೆ ಆಗ್ತದೆ ಅಂತ ಹೇಳ್ತೀವಲ್ಲ ಒಂದು ಮಾತಲ್ಲಿ, ಆ ರೀತಿ ನಿಮಗೆ ಕೆಲಸಗಳಾಗೋದಕ್ಕೆ ಶುರು ಆಗುತ್ತೆ. ಭಾಳಷ್ಟು ಕಡೆಗಳಲ್ಲಿ ಹುಡುಕಿದ್ರೂ ಕೂಡ ಸಿಗದೇ ಇರುವಂಥ ವಧು ಅಥವಾ ವರ ಬೇಗನೆ ಸೆಟ್ ಆಗ್ತಾರೆ. ಇಷ್ಟು ಬೇಗ ಸೆಟ್ ಆಗುತ್ತೆ ಅಂತ ನಾವು ತಿಳ್ಕೊಂಡೇ ಇರಲಿಲ್ಲ ಅಂತೀರಾ, ಅಥವಾ ನಾವೆಲ್ಲೆಲ್ಲೋ ಹುಡುಕ್ತಾ ಇದ್ವಿ, ಇಲ್ಲೇ ಇತ್ತು ಗಂಡು, ಇಲ್ಲೇ ಇತ್ತು ಹೆಣ್ಣು ಅನ್ನುವಂಥದ್ದು ಇರುತ್ತೆ. ಅಂದರೆ ನಿಮ್ಮ ಶ್ರಮ ಇದೆಯಲ್ಲ, ಯಾವುದೇ ವಿಚಾರದಲ್ಲಿ ಇರಲಿ, ವಿದ್ಯಾಭ್ಯಾಸದ ವಿಚಾರದಲ್ಲಿ, ವ್ಯಾಪಾರ ವಿಚಾರದಲ್ಲಿ, ಕೆಲವರು ಫಾರಿನ್ಗೆ ಹೋಗ್ಬೇಕು ಅಂತ ಆಸೆ ಪಡ್ತಾರೆ, ಯಾವುದೇ ಶುಭ ಕಾರ್ಯದ ವಿಚಾರದಲ್ಲಿ ಇರಲಿ, ವಿವಾಹ ಅಂತ ಮಾತ್ರ ತಲೆನಲ್ಲಿ ಇಟ್ಕೋಬೇಡಿ. ಎಲ್ಲದರಲ್ಲೂ ಕೂಡ ಅಷ್ಟೇ, ಬೇಗನೆ ನಿಮಗೆ ಒಂದು ಫಲಿತಾಂಶ, ತುಂಬ ಶ್ರಮ ಕಡಿಮೆ ಇದ್ದು ನಿಮಗೆ ಫಲಿತಾಂಶ ಸಿಗುವಂಥದ್ದು. ಭಾಳಷ್ಟು ಕಡೆಗಳಲ್ಲಿ ಎಫರ್ಟ್ ಹಾಕಿರ್ತೀರ, ಕೆಲಸ ಆಗಿರಲ್ಲ. ಇಷ್ಟೆಲ್ಲ ಮಾಡಿ ಏನು ಪ್ರಯೋಜನ ಇಲ್ಲ, ನೋಡು ಅವ್ರಿಗೆ ಈಸಿಯಾಗಿ ಆಗೋಯ್ತು ಕೆಲಸ, ಸೇಮು ನನಗಿಂತ ಕಮ್ಮಿ ಎಫರ್ಟ್ ಹಾಕಿದ್ರು ಅವ್ರಿಗೆ ಆಗ್ತಾಯಿತ್ತೆ, ನನಗಾಗ್ತಾ ಇಲ್ಲ ಅನ್ನುವಂಥವ್ರಿಗೋಸ್ಕರ ಈ ಗುರುಬಲವನ್ನು ತಾವುಗಳು ನೋಡ್ಕೋಬೇಕಾಗುತ್ತೆ. ಯಾವುದೋ ಒಂದು ಶಕ್ತಿ ನಿಮ್ಮ ಜೊತೆಗಿದ್ದು, ಅಥವಾ ಹಿರಿಯರ ಒಂದು ಆಶೀರ್ವಾದ ಇರ್ಬೋದು, ಗುರು ಹಿರಿಯರ ಆಶೀರ್ವಾದ ಇರ್ಬೋದು, ದಾನ ಧರ್ಮ ಮಾಡಿದಂಥ ಫಲಗಳಿರ್ಬೋದು, ನೀವು ಪೂಜೆ ಮಾಡಿರುವಂಥ ಫಲಗಳಿರ್ಬೋದು, ಇದರ ಒಂದು ಆಶೀರ್ವಾದ ಪ್ರಾಪ್ತವಾಗಿ ನಿಮಗಿರುವಂಥ ಸಮಸ್ಯೆ ಕಳೆಯುವಂಥದ್ದನ್ನು ನಾವು ಗುರುಬಲ ಅಂತ ಹೇಳ್ಬೋದು. ಇಷ್ಟೇ, ಬೇರೆ ಏನೂ ಇಲ್ಲ. ತುಂಬ ಜನ ಗುರುಬಲ ಅಂದ್ರೂ ಕೂಡ ಮದುವೆ ಆ ವಯಸ್ಸು ಇಲ್ಲದವರು ಅಥವಾ ಮದುವೆ ಆದವರೆಲ್ಲ ಏನು ಮಾಡ್ತಾರೆ, ಅವಾಗ ಗುರುಬಲ ಬಂದರೆ ಮತ್ತೆ ಮದುವೆ ಆಗುತ್ತಾ?
ಸೊ ದಯವಿಟ್ಟು ಅದನ್ನು ನೀವು ನೋಡ್ಕೊಳ್ಳಿ. ಎರಡನೇದು ಏನು ಅಂತ ಹೇಳಿದ್ರೆ, ಗುರುಬಲಕ್ಕೂ ಮದುವೆಗೆ ಏನು ಸಂಬಂಧಪ್ಪ ಅಂದರೆ, ನೋಡಿ ಗುರುಬಲ ಬಂದಾಗ ನೀವು ವಿವಾಹ ಆದರೆ, ನೋಡಿ ವಿವಾಹ ಆದ್ರ ಮೇಲೆ ಗಂಡ ಹೆಂಡತಿ ಮಧ್ಯೆ ಸಮಸ್ಯೆ ಬರೋದು ಕನ್ಫರ್ಮ್. ಅದು ಯಾವುದೇ ನೀವು ಯಾವ ಥರ ಜಾತಕ ನೋಡಿ, ಎಲ್ಲೇ ನೋಡಿಸಿ, ಯಾವುದೇ ಸಲಾವಳಿ ನೋಡಿ, ಯಾವ ಮುಹೂರ್ತದಲ್ಲಿ ಮಾಡಿ, ಅದು ಸಮಸ್ಯೆ ಬರಲ್ಲ ಅಂದರೆ ಖಂಡಿತ ಸಮಸ್ಯೆ ಬರುತ್ತೆ. ಗುರುಬಲ ಇದ್ದಾಗ ನಾವು ವ್ಯಾಪಾರ ಪ್ರಾರಂಭ ಮಾಡುವಂಥದ್ದು, ಹೊಸ ಕೆಲಸಗಳನ್ನ ಮಾಡುವಂಥದ್ದು, ಮದುವೆ ಆಗುವಂಥದ್ದು, ಈ ಥರದ್ದೆಲ್ಲ ಮಾಡಿದಾಗ ಏನಾಗುತ್ತೆ ಅಂದರೆ, ಸಮಸ್ಯೆ ಬಂದಾಗ ಅದು ಪರಿಹಾರ ಆಗುತ್ತೆ. ಗುರುಬಲ ಇಲ್ದಿದ್ದಾಗ ಏನಾಗುತ್ತೆ, ನಾವು ಗುರುಬಲ ಇಲ್ದಿದ್ದಾಗ ನೀವು ಮಾಡಿದಾಗ ಸಮಸ್ಯೆ ಬರುತ್ತೆ, ಎಲ್ಲದರಲ್ಲೂ ಸಮಸ್ಯೆ ಬರುತ್ತೆ, ಆದರೆ ಇದು ಪರಿಹಾರ ಆಗಲ್ಲ. ತುಂಬ ಎಳ್ಕೊಂಡು ಹೋಗುವಂಥದ್ದು ಸಮಸ್ಯೆ, ಅದನ್ನು ಕ್ಲಿಯರ್ ಮಾಡೋಕೆ ಹೋದರೆ ಇನ್ನೊಂದು ಸಮಸ್ಯೆ, ಅದನ್ನು ಕ್ಲಿಯರ್ ಮಾಡೋಕೆ ಹೋದರೆ ಇನ್ನೊಂದು ಸಮಸ್ಯೆ ಬರುವಂಥದ್ದು. ಗುರುಬಲ ಬಂದಾಗ, ಇವಾಗ ಗಂಡ ಹೆಂಡತಿ ವಿಚಾರಕ್ಕೆ ಬಂದಾಗ ಗುರುಬಲ ಇದ್ದಾಗ ಮದುವೆ ಮಾಡಿಸ್ತೀರಾ, ಆದರೆ ಏನಾಗುತ್ತೆ, ಮದುವೆ ಆದ ಮೇಲೆ ಅವ್ರ ಮಧ್ಯದಲ್ಲಿ ಬರುವಂಥ ಸಮಸ್ಯೆ ಏನೇ ಬರಲಿ, ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರಲಿ, 4 ಗೋಡೆ ಮಧ್ಯೆ ಇರುತ್ತೆ. ಅರ್ಥ ಆಯ್ತಾ? ಗುರುಬಲ ಇಲ್ದಿದ್ದಾಗ ಮಾಡಿದ್ರೆ ಅದು 4 ಗೋಡೆ ಮಧ್ಯದಲ್ಲಿರಲ್ಲ, ರೋಡಿಗೆ ಬಂದಿರ್ತದೆ. ಇಷ್ಟೇ ವ್ಯತ್ಯಾಸ. ನೀವು ಕೆಲವೊಂದು ಸಲ ಕೇಳ್ಬೋದು, ಇಷ್ಟಕ್ಕೆ ಡೈವರ್ಸಾ, ಇಷ್ಟು ಚಿಕ್ಕ ಮಾತಿಗೆ ಡೈವರ್ಸ್ ತಗೋತಾ ಇದ್ದೀರಾ ಅಂತ ಕೇಳ್ತೀರಲ್ವಾ. ಕೆಲವರು ನಿಮಗೆ ಅನುಭವದಲ್ಲಿ ಬಂದಿರ್ಬೋದು. ಇದಕ್ಕೆ ಕಾರಣ ಗುರುಬಲ. ಗುರುಬಲ ಗಂಡು ಮತ್ತು ಹೆಣ್ಣು ಇಬ್ಬರಿಗೂ ಇರಬೇಕು, ಇದೆಯಾ ಅನ್ನೋದನ್ನು ಚೆಕ್ ಮಾಡಿ. ಅದನ್ನೆಲ್ಲ ನೋಡುವಂಥದ್ದು ಹಲವಾರು ಸೂತ್ರಗಳಿದೆ, ಅದ್ರ ಬಗ್ಗೆ ನಾವು ಮಾತಾಡೋದು ಬೇಡ. ಬನ್ನಿ, 12 ರಾಶಿಯವರು ಕಾಯ್ತಾ ಕೂತಿರ್ತೀರಾ. ಸೊ ಯುಗಾದಿ ಮತ್ತು ಗುರುಗೋಚಾರ ಎರಡನ್ನೂ ಸೇರಿಸಿ ನಾನು 12 ರಾಶಿಯವರಿಗಾಗಿ ನನ್ನದೇ ರೀತಿಯಲ್ಲಿ ಒಂದು ಭವಿಷ್ಯವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಸೊ ಕೇಳಿಸ್ಕೊಳ್ಳಿ. ಅದ್ರ ಜೊತೆಗೆ ಯಾವುದಾದ್ರೂ ನಾನು ಅದರಲ್ಲಿ ಏನಾದರೂ ಒಂದು ಅಶುಭ ಫಲ ಇತ್ಯಾದಿಗಳನ್ನು ಹೇಳಿದಾಗ, ಅಥವಾ ಯಾವುದೇ ಹೇಗೆ ಇರಲಿ, ಪ್ರತಿಯೊಂದು ರಾಶಿಗೂ ಒಂದು ಸಿಂಪಲ್ ಆಗಿರುವಂಥ ಒಂದು ಪರಿಹಾರವನ್ನು ನಾನು ಕೊಡ್ತಾ ಇದ್ದೀನಿ. ದಯವಿಟ್ಟು ಆ ಪರಿಹಾರವನ್ನು ನೀವು ಪ್ರಾರಂಭ ಮಾಡ್ಕೊಳ್ಳಿ. ಮೇ ತಿಂಗಳ 1ನೇ ತಾರೀಕಿಂದ ಗುರು ಬಂದ್ಬಿಟ್ಟು ಇವಾಗಿರುವಂಥದ್ದು ಮೇಷರಾಶಿನಲ್ಲಿ, ಮೇಷರಾಶಿಯಿಂದ ವೃಷಭ ರಾಶಿಗೆ ಚೇಂಜ್ ಆಗ್ತಾ ಇದ್ದಾರೆ. ಅಂದರೆ ಈ ರಾಶಿಯಿಂದ ಆ ರಾಶಿಗೆ ಪರಿವರ್ತನೆ ಆಗ್ತಾ ಇದ್ದಾರೆ, ಬರ್ತಾ ಇದ್ದಾರೆ, ನೀವೇನು ಬೇಕಾದ್ರೂ ಹೇಳ್ಬೋದು. ವೃಷಭ ರಾಶಿಯಲ್ಲಿ ಗುರು 1 ವರ್ಷಗಳ ಕಾಲ ಇರ್ತಾರೆ. ಸುಮಾರು ನೆಕ್ಸ್ಟು ಮುಂದಿನ ವರ್ಷ ಮೇ 14ನೇ ತಾರೀಕುವರೆಗೂ ಇರಬಹುದು. ಸೊ ಅಲ್ಲಿವರೆಗೂ ಆ ಗುರು ವೃಷಭ ರಾಶಿನಲ್ಲಿದ್ದಾಗ 12 ರಾಶಿಯವರಿಗೆ ಯಾವ ರೀತಿ ಫಲ ಕೊಡ್ಬೋದು, ಒಳ್ಳೆಯದಾ ಕೆಟ್ಟದ, ಯಾವ ರೀತಿ ಕೊಡ್ತಾರೆ ಅನ್ನೋದನ್ನು ನಾವು ನೋಡೋಣ. ಸೊ ವೃಷಭ ರಾಶಿನಲ್ಲಿರುವಂಥ ಗುರುನ ಇವಾಗ ನಾವು ನೋಡೋಣ. ಅಂದರೆ ಮೇ 1ನೇ ತಾರೀಕಿಂದ ನೆಕ್ಸ್ಟ್ ವರ್ಷ ಮೇವರೆಗೂ ವೃಷಭದಲ್ಲೇ ಇರ್ತಾರೆ ಗುರು. ಸೊ ಆ ಗುರುವಿನ ಒಂದು ಮಹತ್ವ ಅಥವಾ ಗುರುವಿನಿಂದ ಯಾರ್ಯಾರಿಗೆ ಒಳ್ಳೆಯದಾಗುತ್ತೆ ಇಲ್ಲ ಅನ್ನೋದ್ರ ಬಗ್ಗೆ ನೋಡೋಣ. ಕಾಲಪುರುಷರ ಮೊದಲನೇ ರಾಶಿ, ಸೊ ಮೇಷರಾಶಿ. ಸೊ ಮೇಷರಾಶಿ ಇರುವಂಥ ಜಾತಕರು ಯಾರೇ ಇರಲಿ, ನೋಡಿ ಇಲ್ಲಿ ನಿಮ್ಮ ಹೆಸರಿನ ಮೇಲೆ ನಾನು ಮೇಷರಾಶಿ ನೋಡ್ಕೋಬೋದಾ, ನೋಡ್ಕೊಳ್ಳಿ. ಜಾತಕ ಇಲ್ಲದ ಪಕ್ಷದಲ್ಲಿ ಜಾತಕನೂ ಇಟ್ಕೊಂಡು ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ, ಜಾತಕಕ್ಕೆ ಒಂದು ರಾಶಿ ಬರ್ತಾ ಇರ್ತದೆ, ಲಗ್ನ ಮೇಲೆ ಒಂದು ರಾಶಿ ನೋಡ್ತಾ ಇರ್ತಾರೆ, ಅವ್ರ ಹೆಸರು ಮೇಲೆ ಒಂದು ರಾಶಿ ನೋಡ್ತಾ ಇರ್ತಾರೆ. ಈ ಮೂರರಲ್ಲಿ ಯಾವ್ದು ಚೆನ್ನಾಗಿದೆಯೋ ಅದನ್ನು ನೋಡ್ತಾ ಕೂತಿರ್ತಾರೆ. ದಯವಿಟ್ಟು ಆ ಥರ ಮಾಡಬೇಡಿ. ಜಾತಕ ಇಲ್ಲದವರು ನಿಮ್ಮ ನಾಮ ನಕ್ಷತ್ರ, ನಾಮ ರಾಶಿ ಅದನ್ನು ನೋಡ್ಕೊಳ್ಳಿ, ಓಕೆನಾ. ಜಾತಕ ಇದ್ದವರು ದಯವಿಟ್ಟು ಜಾತಕವನ್ನೇ ನೋಡ್ಕೊಳ್ಳಿ. ರೈಟ್, ನಾವು ನೋಡೋಣ ಮೇಷರಾಶಿ. ಸೊ ಮೇಷರಾಶಿನಲ್ಲಿ ಮೇಷರಾಶಿಯವರಿಗೆ 2ನೇ ಭಾವದಲ್ಲಿ, ಕುಟುಂಬ ಸ್ಥಾನದಲ್ಲಿ, ಹಣಕಾಸಿನ ವಿಚಾರದಲ್ಲಿ, ವಾಕ್ ವಿಚಾರದಲ್ಲಿ ಇಲ್ಲಿ ನಮ್ಮ ಗುರುವಿನ ಒಂದು ಸಂಚಾರ. ಸೊ ಧನಕಾರಕ ಗುರು ಧನಸ್ಥಾನದಲ್ಲಿ ಬರೋದ್ರಿಂದ ದುಡ್ಡು ಬರುತ್ತಾ ಅಂದರೆ, ಅನಿರೀಕ್ಷಿತವಾಗಿ ದುಡ್ಡು ಬರುವಂಥ ಒಂದು ಯೋಗ ಇದೆ. ಅನಿರೀಕ್ಷಿತವಾಗಿ ಏನು ಅಂತ ಹೇಳಿದ್ರೆ, ನಮಗೆ ಬೇಕಾದಾಗ ಅಲ್ಲ. ಅಂದರೆ ಮೇಷರಾಶಿಯವರು ನಾವೇ ಅಂತ ತಿಳ್ಕೊಳ್ಳಿ. ಇವಾಗ ಅರ್ಥ ಆಯ್ತಲ್ವಾ? ನಮಗೆ ಬೇಕಾದಾಗಂತೂ ಅಲ್ಲ, ಸಡನ್ನಾಗಿ ಬರುವಂಥದ್ದು. ನನಗೆ ಬೇಕಾದಾಗ ಬರಲ್ಲ, ನನಗೆ ಸಡನ್ನಾಗಿ ದುಡ್ಡು ಬರುವಂಥ ಒಂದು ಯೋಗ ಇದೆಯಾ ಮೇಷರಾಶಿಯವ್ರಿಗೆ ಅಂದರೆ ಖಂಡಿತವಾಗ್ಲೂ ಇದೆ. ಅದೇ ರೀತಿ ಮೇಷರಾಶಿಯವರ ವಾಕ್ಸ್ಥಾನದಲ್ಲಿ, 2ನೇ ಮನೆ ವಾಕ್ಸ್ಥಾನದಲ್ಲಿ ಗುರುಗ್ರಹ, ಗುರು ಭಗವಾನರ ಸಂಚಾರ ಇರೋದ್ರಿಂದ ಸ್ವಲ್ಪ ಮಾತಿನಲ್ಲಿ ಮಧುರತೆ ಇರಲಿ, ಆ ಕಠೋರತೆ ಬಿಟ್ಬಿಡಿ. ಅಥವಾ ಮಾತು ಬೇರೆ ರೀತಿಯಾಗಿ ಬರ್ತಾ ಇರ್ತದೆ ಕೆಲವರಿಗೆ, ಆ ಮಾತಿನಲ್ಲಿ ಬಂದ್ಬಿಟ್ಟು ಕೋಪ ಬಂದಾಗ ಇತರೆ ಭಾಷೆಗಳು ಅದರಲ್ಲಿ ಸೇರ್ಕೊಂಡ್ಬಿಡ್ತವೆ. ಸೊ ಆ ಥರ ಮಾತುಗಳನ್ನು ಬಿಟ್ಬಿಡಿ, ಮಧುರವಾಗಿ ಮಾತಾಡಿ, ಕೂಲಾಗಿ ಮಾತಾಡಿ. ಎಷ್ಟಾಗುತ್ತೋ ಅಷ್ಟು ಕೋಪ ಬಂದಾಗ ನಿಮ್ಮನ್ನು ನೀವು ಕಂಟ್ರೋಲಲ್ಲಿ ಇಟ್ಕೊಳ್ಳಿ. ಯಾಕೆಂದರೆ ನಿಮ್ಮ ಮಾತು ನಿಮಗೆ ಸಮಸ್ಯೆ ಒಡ್ಡಬಲ್ಲದು. 2ನೇ ಮನೆ ಗುರು ಚೆನ್ನಾಗಿದೆ ಅಂತಲ್ಲ, ಹೌದು ಚೆನ್ನಾಗಿದೆ, ಆದರೆ ನೀವು ಮಾತಾಡೋ ಮಾತು ಹೇಗಿದೆ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಸಮಸ್ಯೆ ಇದುವರೆಗೂ ಯಾರಿಗಾದರೂ ಇದ್ದರೆ, ನೋಡಿ ಈ ವರ್ಷ ಅಲ್ಲ ನಾನು ಹೇಳ್ತಾ ಇರೋದು, ಇದಕ್ಕೆ ಮುಂಚೆ ನನಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆ ಇದೆ, ನಾನು ಭಾಳಷ್ಟು ಕಡೆಗಳಲ್ಲಿ ಹೋಗ್ತಾ ಇದ್ದೀನಿ, ಕೆಲವೊಂದು ಕಡೆಗಳಲ್ಲಿ ಇನ್ನೂ ರೋಗ ಏನಂತ ಗೊತ್ತಾಗ್ತಾ ಇಲ್ಲ, ಕೆಲವೊಬ್ಬರಿಗೆ ಗುಣ ಆಗುತ್ತೆ ಗುರು ಮತ್ತೆ ರಿಪೀಟ್ ಆಗ್ತಾ ಇದೆ ಅನ್ನುವಂಥವ್ರು ಯಾರಾದರೂ ಇದ್ದರೆ, ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆ ಏನಾದರೂ ಇದ್ದರೆ ಅದು ಸರಿ ಹೋಗುವಂಥ ಸೂಚನೆಗಳು ಕಾಣಿಸ್ತಾ ಇದೆ. ಅಂದರೆ ಮಾತ್ರೆ ಗೀತ್ರೆ ಏನು ತಗೊಳ್ದೆ ಡಾಕ್ಟರ್ ಹತ್ರ ಹೋದರೆ ಹಂಗೆ ಆಗ್ಬಿಡುತ್ತಾ ಅಂದರೆ ಇಲ್ಲ. ಇವಾಗ ಇಷ್ಟು ತನಕ ನೀವೇನು ಒದ್ದಾಡಿದಿರೋ ಅದಕ್ಕಿಂತ ಕಡಿಮೆ ಒದ್ದಾಡಿ ಕೆಲಸ ಆಗುತ್ತೆ ಈ ಸಲ. ಸೊ ಅದೇ ರೀತಿ ಯಾತ್ರೆಗಳನ್ನು ಮಾಡುವಂಥದ್ದು ಅಥವಾ ಪ್ರಯಾಣಗಳನ್ನು ಮಾಡುವಂಥ ಯೋಗ ಈ ರಾಶಿಯವರಿಗೆ, ಮೇಷರಾಶಿಯವರಿಗೆ ಈ ವರ್ಷವಿದೆ. ಉದ್ಯೋಗದಲ್ಲಿ ಒಂದು ಬದಲಾವಣೆ ಆಗ್ಬೋದು ನಿಮಗೆ. ಅಂದರೆ ಇವಾಗ ಇರುವಂಥ ಉದ್ಯೋಗವನ್ನು ನೀವೇ ಬಿಡ್ಬೋದು, ಅಥವಾ ಬೇರೆ ಕಡೆಗೆ ನೀವೇ ಹೋಗ್ಬೋದು, ಅಥವಾ
ಪ್ರಮೋಷನ್ ಆಗುವಂಥ ಯೋಗ ಇದೆ. ಇರುವಂಥ ಉದ್ಯೋಗದಲ್ಲಿ ಪ್ರಮೋಷನ್ ಆಗುವಂಥ ಯೋಗ ಇದೆ. ಇವಾಗ ಪ್ರಮೋಷನ್ ಆಗುತ್ತೆ ಅಂತ ಹೇಳಿದ್ರೆ ನೀವು ಉದ್ಯೋಗಕ್ಕೆ ಸೇರಿ 1 ತಿಂಗಳು 2 ತಿಂಗಳು ಆಗಿದೆ, ಮೇಷರಾಶಿಯವರಿಗೆ ಪ್ರಮೋಷನ್ ಅಂತ ಹೇಳಿದ್ದಾರೆ ಅಂತ ತಿಳ್ಕೊಬೇಡಿ. ನೋಡಿ, ಆ ಪ್ರಮೋಷನ್ ಆಗೋದಕ್ಕೆ ನಿಮಗೆ ಅರ್ಹತೆ ಇದೆಯಾ, ಕರೆಕ್ಟಾಗಿ ಯೋಚನೆ ಮಾಡಿ ನೋಡಿ. ಆ ಥರ ಇದ್ದು ನಿಮಗೆ ಪ್ರಮೋಷನ್ ಆಗದೇ ಇರುವಂಥ ವ್ಯಕ್ತಿಗಳಿಗೆ ಈ ವರ್ಷ ಪ್ರಮೋಷನ್ ಆಗುತ್ತೆ. ಸೊ ಸ್ವಲ್ಪ ಮೇಲಧಿಕಾರಿ ಜೊತೆ ಅಥವಾ ಹಿರಿಯರ ಜೊತೆ, ಮೇಲಧಿಕಾರಿ ಅನ್ನೋದಕ್ಕಿಂತ ನಾನು ಒಂದು ಪೊಸಿಷನ್ನಲ್ಲಿ ನಮ್ಗಿಂತ ಮೇಲೆ ಇರುವಂಥ ವ್ಯಕ್ತಿಗಳು, ನಾವು ಉದ್ಯೋಗ ಆಗಿರ್ಬೋದು, ಎಲ್ಲೇ ಆಗಿರ್ಬೋದು, ಅದೇ ರೀತಿ ವಯಸ್ಸಲ್ಲಿ ನಮ್ಗಿಂತ ದೊಡ್ಡವರು, ಅಣ್ಣ ಆಗಿರ್ಬೋದು, ಹಿರಿಯರು ಯಾರೇ ಆಗಿರಲಿ, ನಮ್ಗಿಂತ ಹಿರಿಯರು ಯಾರೇ ಇದ್ರೂ ಸ್ವಲ್ಪ ಅವ್ರ ಹತ್ರ ಮಾತಾಡುವಾಗ ಎಚ್ಚರವಾಗಿರೋದು ಒಳ್ಳೆಯದು. ನಾನು ಅದಕ್ಕೆ ಹೇಳ್ತೀನಿ, ಮಾತಿನಲ್ಲಿ, ಅದಕ್ಕೆ ನಾನು ಪರ್ಸ್ನಲಾಗಿ ಹೇಳಿಲ್ಲ, ಎಲ್ಲ ಕಡೆಯೂ ನೀವು ಸ್ವಲ್ಪ ಮಾತಾಡೋದನ್ನು ಬದಲಾವಣೆ ಮಾಡ್ಕೊಳ್ಳಿ. ಯಾರ ಜೊತೆನೂ ನೀವು ವಾದ ಮಾಡೋದಕ್ಕೆ ಹೋಗಬೇಡಿ. ಹೌದಾ, ಸರಿ ಬಿಡಿ, ಆಯಿತು ಅಂತೇಳ್ಬಿಟ್ಟು ಬಂದುಬಿಡಿ, ವಾದ ಮಾಡೋದಕ್ಕೆ ಹೋಗಬೇಡಿ. ಇಲ್ಲಿ ಎಲ್ಲೋ ಒಂದು ಕಡೆ ಬಂದ್ಬಿಟ್ಟು ನೀವು ಸರಿ ಅಂತ ನಿಮ್ಗೆ ಅನಿಸುತ್ತೆ, ಮತ್ತು ನೀವು ಸರಿ ಕೂಡ ಆಗಿರ್ತೀರ. ಆದರೆ ಅದನ್ನು ನೀವು ವಾದದ ರೂಪದಲ್ಲಿ ಇನ್ನೊಬ್ಬರ ಜೊತೆಗೆ ವಾದ ಮಾಡುವುದು ಸರಿಯಲ್ಲ, ಅಲ್ಲಿ ನಿಮಗೆ ತಪ್ಪಾಗುತ್ತೆ ಮತ್ತೆ. ಸೊ ಆದಷ್ಟು ಅದನ್ನು ಚೇಂಜ್ ಮಾಡ್ಕೊಳ್ಳಿ. ಆಗಾಗ ಬಂದ್ಬಿಟ್ಟು ನೀವು ಪರಿಹಾರವಾಗಿ ಏನು ಮಾಡಿ ಅಂದರೆ, ಈ 1 ವರ್ಷಗಳ ಕಾಲ ಯಾವತ್ತಾದರೂ ಸಮಸ್ಯೆಗಳು ಜಾಸ್ತಿ ಇದೆ ಗುರು ಅಂತ ನಿಮ್ಗೆ ಅನಿಸ್ತು ಅಂತ ಹೇಳಿದ್ರೆ, ಅಥವಾ ತಿಂಗಳಿಗೆ 1 ಸಲನೋ ವಾರಕ್ಕೆ 1 ಸಲನೋ ನಿಮ್ಮ ಕೈಯಿಂದ ಯಾವಾಗೆಲ್ಲ ಆಗುತ್ತೆ ಅನ್ನೋದನ್ನು ನೋಡಿ. ಶುಕ್ರವಾರ ಆದರೂ ಪರವಾಗಿಲ್ಲ, ಮಂಗಳವಾರ ಆದರೂ ಪರವಾಗಿಲ್ಲ, ಅಥವಾ ವಿಶೇಷವಾಗಿ ಅಮಾವಾಸ್ಯೆ ದಿನ. ವಿಶೇಷ ಅಂದರೆ ಅಮಾವಾಸ್ಯೆ, ಇಲ್ಲ ಅಂದರೆ ಮಂಗಳವಾರ ಶುಕ್ರವಾರ, ಇಲ್ಲ ನನಗೆ ವಾರ ಎಲ್ಲ ಹೋಗೋಕ್ಕಾಗಲ್ಲ ಗುರುಗಳೇ, ಓಕೆ, ತಿಂಗಳಿಗೆ 1 ಸಲ ಆದರೂ ಹೋಗಿ, ಸರಿನಾ? ಸೊ ತಿಂಗಳಿಗೆ 1 ಸಲ ನೀವು ಹೋಗುವಾಗ ಯಾವಾಗ ಹೋಗಬೇಕು ಅಂದರೆ, ಅಮಾವಾಸ್ಯೆ ಕಳೆದು ಬರುವಂಥ ಮೊದಲ ಮಂಗಳವಾರ ಅಥವಾ ಶುಕ್ರವಾರ. ವಿಶೇಷವಾಗಿರುವಂಥ ಅಮ್ಮನವರ ದೇವಸ್ಥಾನಕ್ಕೆ ಭೇಟಿ ಕೊಡಿ. ತುಂಬ ದೂರ ಹೋಗಬೇಕು ನಾವು, ಆ ಥರದ್ದೇನಿಲ್ಲ. ನಿಮ್ಮ ಮನೆಯ ಹತ್ತಿರದಲ್ಲೇ ಇರುವಂಥ ಅಮ್ಮನವರು, ಸ್ತ್ರೀ ದೇವತಾ ದೇವಸ್ಥಾನಗಳಿಗೆ ನೀವು ಆವಾಗ ಭೇಟಿ ಕೊಡೋದ್ರಿಂದ ಈ ಮೇಷರಾಶಿನಲ್ಲಿ ಗುರು ಭಗವಾನರಿಂದ ಸಂಭವಿಸುವಂಥ ಯಾವುದಾದ್ರೂ ಅಶುಭ ಫಲಗಳು ಏನಾದರೂ ಇದ್ದರೆ ಅದು ನಿವಾರಣೆ ಆಗುತ್ತೆ. ನೋಡಿ, ಪೂರ್ತಿ ಪ್ರಮಾಣದಲ್ಲಿ ಯಾವುದೋ ಒಂದು ಪರಿಹಾರ ಮಾಡಿದ್ರೆ ಕ್ಲಿಯರ್ ಆಗಿಬಿಡುತ್ತಾ ಅಂದರೆ ಖಂಡಿತ ಆಗಲ್ಲ. ಅದರ ಒಂದು ಪ್ರಮಾಣ ಅಥವಾ ಆ ನೆಗೆಟಿವ್ ಪ್ರಮಾಣ ಏನಿದೆ ಅದು ತಗ್ಗುತ್ತಾ ಹೋಗುತ್ತೆ. ಸೊ ಆವಾಗ ಈ 1 ವರ್ಷಗಳ ಕಾಲ ತಾವು ಯಾವುದಾದ್ರು ಒಂದು ಸ್ತ್ರೀ ದೇವರ ದೇವಸ್ಥಾನಗಳಿಗೆ ಆಗಾಗ ಹೋಗಿ ಬರೋದು ಒಳ್ಳೆಯದು. ಆಗಾಗ ಆಗಲ್ಲ ಅಂದರೆ ಮಂಗಳವಾರ ಶುಕ್ರವಾರ ಅಥವಾ ತಿಂಗಳಿಗೆ 1 ಸಲ ಅಮಾವಾಸ್ಯೆ ದಿವಸ ತಾವು ಹೋಗ್ಬಿಟ್ಟು ಬನ್ನಿ. ಸೊ ನೋಡೋಣ, ತನ್ನ ರಾಶಿಯಲ್ಲೇ ಗುರು ವೃಷಭ ರಾಶಿಯವರು. ಸೊ ವೃಷಭ ರಾಶಿಯವರಿಗೆ ಹೇಗಿದೆ? 12ನೇ ಭಾವದಲ್ಲಿ ಗುರು ಇದ್ದರು ಲಾಸ್ಟ್ ಟೈಮು, ಅಂದರೆ ಮೇಷದಲ್ಲಿದ್ದರು. ಈಗ ನಮ್ಮದೇ ರಾಶಿನಲ್ಲಿ ಗುರು ಬರ್ತಾ ಇದ್ದಾರೆ. ನಮಗೇನಾದರೂ ಒಳಿತು ಮಾಡ್ತಾರಾ ಅನ್ನೋದನ್ನು ನಾವು ನೋಡೋಣ. ಬಟ್ ಮೊದಲೇ ನಾನು ಹೇಳ್ತಾ ಇದ್ದೀನಿ, ಯಾರಿಗಾದರೂ ವೃಷಭ ರಾಶಿಯವರು ಯಾರೇ ಇರಲಿ, ಯಾರಿಗಾದರೂ ಜಾತಕದ ಪ್ರಕಾರ, ಇಲ್ಲಿ ಇವಾಗ ಗೋಚಾರ ಅಲ್ಲ, ಜಾತಕದ ಪ್ರಕಾರ ಇನ್ ಕೇಸ್ ಪಿತೃದೋಷ ಇತ್ಯಾದಿಗಳು ಇದೆ, ಪಿತೃಶಾಪ ಇತ್ಯಾದಿಗಳು ಇದೆ ಅಂತ ನಿಮ್ಗೇನಾದರೂ ಮೊದಲೇ ಯಾರಾದರೂ ಪಂಡಿತರು, ವಿದ್ವಾಂಸರು, ಪುರೋಹಿತರು, ಯಾರಾದರೂ ಜ್ಯೋತಿಷ್ಯರು ಹೇಳಿದರೆ ಎಚ್ಚೆತ್ಕೊಳ್ಳಿ. ಇದು ಮೊದಲೇ ನಾನು ಹೇಳ್ತಾ ಇದ್ದೀನಿ. ಸೊ ಈಗ ಆ ಪಿತೃಗಳಿಗೆ ಸಂಬಂಧಪಟ್ಟಂಥ ಶಾಂತಿ ಇತ್ಯಾದಿಗಳನ್ನು ಮಾಡುವಂಥ ಕಾಲ ಇದೆ. ನೀವು ಏನಾದರೂ ಪಿತೃಗಳಿಗೆ ಸಂಬಂಧಪಟ್ಟಂಥ ಪೂಜೆ, ಪುರಸ್ಕಾರ, ಶಾಂತಿ ಇತ್ಯಾದಿಗಳು ಬಿಟ್ಟು ಹೋಗಿದರೆ, ನಿಮ್ಮ ಸಂಪ್ರದಾಯ ಏನು ನೀವು ಪಾಲಿಸ್ಕೊಂಬಂದಿದ್ರು ಅದು ಅಷ್ಟೇ, ಅದ್ರ ಬಗ್ಗೆ ಮಾತ್ರ ನಾನು ಮಾತಾಡ್ತಾ ಇದ್ದೀನಿ. ಅದನ್ನು ದಯವಿಟ್ಟು ಈ ವರ್ಷ ನೀವು ಮಾಡಿ. ಇಲ್ಲದಿದ್ದರೆ ಆ ಪಿತೃದೋಷದಿಂದ ನಿಮ್ಗೆ ಏನಾದರೂ ಸಮಸ್ಯೆಗಳು ಬರೋದು ಉಂಟು. ಯಾರಿಗೆ? ವೃಷಭ ರಾಶಿಯವರಿಗೆ. ಇದು ಒಂದು ಮೊದಲೇ ನಾನು ಹೇಳ್ತಾ ಇದ್ದೀನಿ, ಇದನ್ನೊಂದನ್ನು ಗಮನಿಸ್ಕೊಳ್ಳಿ. ಮಕ್ಕಳಿಗೆಲ್ಲ ಒಳ್ಳೆಯ ಸಮಯ ಇದೆ. ಅದರಲ್ಲೂ ಕೂಡ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಮಾಡುವಂಥವ್ರು ಎಲ್ಲರೂ ವಿದ್ಯಾರ್ಥಿಗಳು ಅಂದರೆ 5ನೇ ಕ್ಲಾಸು, 6ನೇ ಕ್ಲಾಸು, 7ನೇ ಕ್ಲಾಸ, 8ನೇ ಕ್ಲಾಸ ಅಂತ ಕೇಳಬೇಡಿ. ವಿದ್ಯಾಭ್ಯಾಸವನ್ನು ಮಾಡ್ತಾ ಇರುವಂಥ ಎಲ್ಲರೂ ವಿದ್ಯಾರ್ಥಿಗಳು. ಇವಾಗ ಜ್ಯೋತಿಷ ಕಲಿತಾ ಇದ್ದೀನಿ, ನಾನೆಲ್ಲ ಮುಗೀತು, ಸ್ಕೂಲ್ಗೆ ಹೋಗ್ತಾ ಇಲ್ಲ, ನಾನು ಜ್ಯೋತಿಷ ಕಲಿತಾ ಇದ್ದೀನಿ, ಜ್ಯೋತಿಷದ ಒಂದು ವಿದ್ಯಾರ್ಥಿ ಆಗಿದ್ದೀನಿ ನಾನು ಅಂದರೆ ನಿಮಗೂ ಸೇರಿಸಿ ಹೇಳ್ತಾ ಇದ್ದೀನಿ. ಅರ್ಥ ಆಯ್ತಲ್ವ? ಇವಾಗ ಎಲ್ರಿಗೂ ತಲೆಗೆ ಹೋಗ್ಬೋದು. ವಿದ್ಯಾರ್ಥಿಗಳು ಅಂತ ನಾವು ಪ್ರತಿ ಸಲ ಹೇಳಿದಾಗ ಜನ ಬಂದ್ಬಿಟ್ಟು ಸ್ಕೂಲ್ಗೆ ಹೋಗುವಂಥ ಮಕ್ಕಳು ಅಂತ ತಿಳ್ಕೊಂಡಿದ್ದೀರಾ. ಇಲ್ಲ, ವಿದ್ಯಾರ್ಜನೆ, ವಿದ್ಯಾಭ್ಯಾಸದ ಒಂದು ಯಾರು ಮಾಡ್ತಾ ಇದ್ದೀರೋ ಅಥವಾ ವಿದ್ಯೆ ಮೇಲೆ ಯಾರಿಗೆ ಆಸಕ್ತಿ ಇದೆಯೋ, ವಿದ್ಯಾರ್ಥಿ ಆಗಿದ್ದೀನಿ, ನಾನೊಂದು ನೃತ್ಯವನ್ನು ಕಲಿತಾ ಇದ್ದೀನಿ, ನಾನೊಂದು ಸಂಗೀತ ಇದಕ್ಕೆ ಹೋಗ್ತಾ ಇದ್ದೀನಿ, ಅಲ್ಲಿ ಪಿಯೋನೋ ಅದು ಇದು ಏನೋ ಒಂದು ನಾನು ಕಲಿತಾ ಇದ್ದೀನಿ ಅನ್ನುವಂಥವ್ರು ಯಾರ್ಯಾರಿದ್ದೀರಾ, ಆ ವಿದ್ಯಾರ್ಥಿ ಆಗಿರುವಂಥ ಎಲ್ಲರಿಗೂ ವೃಷಭ ರಾಶಿಯವರಿಗೆ ಈ ಟೈಮು ಚೆನ್ನಾಗಿದೆ. ರೈಟ್. ಅದೇ ರೀತಿ ಮದುವೆ ವಯಸ್ಸು ಬಂದಿರುವಂಥ ಮಕ್ಕಳಿಗೆ ಮದುವೆ ಯೋಗ ಇದೆ, ಮದುವೆ ಭಾಗ್ಯ ಇದೆ ಮಕ್ಕಳಿಗೆ. ನೆನ್ಪಿಟ್ಕೊಳ್ಳಿ, ವೃಷಭ ರಾಶಿಯವರಿಗೆ ಅಲ್ಲ, ವೃಷಭ ರಾಶಿಯ ಪೇರೆಂಟ್ಸ್, ವೃಷಭ ರಾಶಿಯ ತಂದೆ ತಾಯಿಗಳಿಗೆ ಅವರ ಮಕ್ಕಳು ಯಾರಾದರೂ ವಿವಾಹ ವಯಸ್ಸಿನಲ್ಲಿದ್ದಾರೆ, ನಾವು ಗಂಡು ಹುಡುಕ್ತಾ ಇದ್ದೀವಿ ಅಥವಾ ಹೆಣ್ಣು ಹುಡುಕ್ತಾ ಇದ್ದೀವಿ, ನಿಮ್ಮ ಮಕ್ಕಳಿಗೆ, ವೃಷಭ ರಾಶಿಯವರ ಮಕ್ಕಳಿಗೆ ನಾವು ಗಂಡು ಹುಡುಕ್ತಾ ಇದ್ದೀವಿ, ಹೆಣ್ಣು ಹುಡುಕ್ತಾ ಇದ್ದೀವಿ ಅಂದರೆ ಅವರಿಗೆ ಒಂದು ವಿವಾಹ ಆಗುವಂಥ ಯೋಗ ಕೂಡು ಬರ್ತಾ ಇದೆ. ಕೂಡು ಬಂತು, ಮದುವೆ ಆಗಿಲ್ಲ ಅಂತ ಕೇಳೋಕೆ ಹೋಗ್ಬೇಡಿ. ದಯವಿಟ್ಟು ಮದುವೆ ಆಗಬೇಕಂದ್ರೆ ನೀವೇ ಮುಂದುವರಿಬೇಕು ಅನ್ನೋದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ರೈಟ್. ಉದ್ಯೋಗಸ್ಥರಿಗಾಗಿರ್ಬೋದು ಅಥವಾ ವ್ಯಾಪಾರಸ್ಥರಿಗಾಗಿರ್ಬೋದು ಸಮಯ ಚೆನ್ನಾಗಿದೆ.
ಓಕೆ, ನೀವು ವ್ಯಾಪಾರ ಮಾಡ್ತಾ ಇದ್ದೀರಾ, ಸ್ವಂತ ಬಿಸ್ನೆಸ್ ಇದ್ರೂ ಅಷ್ಟೇ, ಉದ್ಯೋಗ ಮಾಡ್ತಾ ಇದ್ದೀರಾ ಅಂದರೂ ಅಷ್ಟೇ, ಇಬ್ಬರಿಗೂ ಕೂಡ ಸಮಯ ತುಂಬ ಚೆನ್ನಾಗಿದೆ. ದಂಪತಿಗಳು ಯಾರೇ ಇರಲಿ, ಮೊದಲಿನ ದಿವಸ ಏನಾದರೂ ಒಂದು ಭಿನ್ನಾಭಿಪ್ರಾಯ ಇತ್ಯಾದಿಗಳು ನಡೀತಾ ಇದ್ದರೆ, ಅಥವಾ ದಂಪತಿಗಳ ಮಧ್ಯೆ ಏನಾದರೂ ಕಲಹ ಇದ್ದರೆ, ದಂಪತಿಗಳ ಮಧ್ಯೆ ಏನೇ ಸಮಸ್ಯೆಗಳು ಏನಾದರೂ ಇದ್ದರೆ ಅದು ಇವಾಗ ಒಂದು ಸ್ವಲ್ಪ ಬದಲಾವಣೆ ಆಗುವಂಥ ಸಮಯ ಬಂದಿದೆ. ಯಾಕಂದರೆ ದಂಪತಿಗಳಿಗೆ ಈ ಸಮಯ ಚೆನ್ನಾಗಿದೆ. ಇವ್ರುಗಳು ಏನು ಮಾಡಬೇಕಂದ್ರೆ ಸಾಧ್ಯವಾದಷ್ಟು ಧರ್ಮ ಕಾರ್ಯಗಳಲ್ಲಿ ತೊಡಗಿ. ಇಲ್ಲಿ ದಂಪತಿಗಳಿಗೆ ಹೇಳಿರೋದು ನಾನು. ಸೊ ಇಲ್ಲಿ ಬರೀ ಗಂಡ ಮಾತ್ರ ಹೋಗಿ ದಾನ ಧರ್ಮ ಮಾಡುವಂಥದ್ದು, ಧರ್ಮ ಕಾರ್ಯಗಳಲ್ಲಿ ತೊಡಗುವಂಥದ್ದು, ಅಥವಾ ಹೆಂಡತಿ ಮಾತ್ರ ಹೋಗಿ ಧರ್ಮ ಕಾರ್ಯಗಳಲ್ಲಿ ತೊಡಗುವಂಥದ್ದು ಕೆಲಸ ಮಾಡಲ್ಲ. ನಾನು ಹೇಳ್ತಾ ಇರುವಂಥದ್ದು ವೃಷಭ ರಾಶಿಯವರು, ಗಂಡ ಇರಲಿ ಹೆಂಡತಿ ಇರಲಿ ಯಾರೇ ಇರಲಿ, ಯಾರೋ ಒಬ್ಬರು ಇದ್ರೂ ಪರವಾಗಿಲ್ಲ, ಬಟ್ ದಂಪತಿ ಇಬ್ಬರು ಸಮೇತವಾಗಿ ಹೋಗಿ ಧರ್ಮ ಕಾರ್ಯ ಇತ್ಯಾದಿಗಳನ್ನು ಮಾಡಿ ನಿಮ್ಮ ಜೀವನದಲ್ಲಿ ಪರಿವರ್ತನೆ ಅಥವಾ ಒಂದು ಒಳ್ಳೆಯ ಒಂದು ಪಾಸಿಟಿವ್ನೆಸ್ನ ನೀವುಗಳು ನೋಡೋದಕ್ಕೆ ಪ್ರಾರಂಭ ಮಾಡ್ತೀರಾ. ಓಕೆನಾ? ಸೊ ಹಣದ ಸಮಸ್ಯೆ ಇತ್ಯಾದಿಗಳು ಏನಾದರೂ ಇದ್ದರೆ ಅದು ತೀರುವಂಥ ಸಮಯ ಬಂದಿದೆ. ಇದು ತೀರುವಂಥ ಸಮಯ ಬಂದಿದೆ ಅಂದರೆ ದುಡ್ಡು ಎಲ್ಲಿಂದಾದರೂ ಬಂದು ನಮಗೆ ಬೀಳುತ್ತಾ ಗುರು ಅಂದರೆ ಬೀಳಲ್ಲ. ನೀವು ಮೊದಲು ಏನು ಮಾಡ್ತೀರಾ ಅಂದರೆ ಯಾವ್ದಾದ್ರು ಒಂದು ವಸ್ತುಗಳು ಇತ್ಯಾದಿಗಳನ್ನ ನೀವು ಇಟ್ಕೊಂಡಿರ್ತೀರಾ, ಅದನ್ನು ಯಾವ್ದಾರು ಒಂದನ್ನು ಪ್ಲೆಜ್ ಮಾಡಬೇಕು, ಲೋನ್ಗೆ ಹುಡುಕ್ತಾ ಇರ್ತೀರಾ, ಲೋನ್ ಸಿಗ್ತಾ ಇರಲಿಲ್ಲ, ಇವಾಗ ಸಿಗ್ಬೋದು. ಅರ್ಥ ಆಯ್ತಲ್ವಾ? ಸೊ ಹಳೇದು ಯಾರ್ದಾದ್ರು ಒಬ್ರದ್ದು ಆಸ್ತಿ ಗೀಸ್ತಿ ಏನೋ ಒಂದು ಇನ್ನೂ ಅದು ಇತ್ಯರ್ಥ ಆಗಿರಲಿಲ್ಲ ಗುರುಗಳೇ, ಅದೊಂದು ಇತ್ಯರ್ಥ ಆಗಿ ಅದರಿಂದ ಏನಾದರೂ ಒಂದು ದುಡ್ಡು ಬರ್ಬೋದು. ಕೋರ್ಟ್ ಕೇಸ್ ನಡೀತಾ ಇದೆ, ಇದೊಂದು ಇತ್ಯರ್ಥ ಆದರೆ ಅದರಲ್ಲಿ ನಮ್ಮದು ಅಂತ ಒಂದು ಶೇರಿಂಗ್ ಬರ್ತಾ ಇದೆ, ನಾನು ಏನಾದರೂ ಒಂದು ನನ್ನ ಸಮಸ್ಯೆಯಿಂದ ಹೊರಗಡೆ ಬರ್ತೀನಿ, ಅದರಿಂದ ಬರಬಹುದು. ಅಥವಾ ನೆನ್ಪಿಟ್ಕೊಳ್ಳಿ, ಹಣ ಬರುತ್ತೆ ಅಂದರೆ ಆಪರ್ಚುನಿಟೀಸ್ ಬರ್ಬೋದು, ಅವಕಾಶಗಳು. ಅದನ್ನು ಬಳಸ್ಕೊಂಡು ಅದರಿಂದ ಸಂಪಾದನೆ ಮಾಡಬೇಕಾಗಿರೋ ಕೆಲಸ ನಿಮ್ಮದು. ದುಡ್ಡು ಬರುತ್ತೆ, ದುಡ್ಡಿನ ಸಮಸ್ಯೆ ಸರಿಯಾಗುತ್ತೆ ಅಂದ್ರೂ ತುಂಬ ಜನ ಹೇಳ್ತಾರೆ, ಏನು ಈ ರಾಶಿ ಪರಿವರ್ತನೆ ಆಯಿತು ಅಥವಾ ಒಂದು ಮಂತ್ರ ಪಡಿಸಿದ್ರೆ ದುಡ್ಡು ಬರುತ್ತಾ ಅಂದರೆ ಹಾಗಲ್ಲ, ಅವಕಾಶಗಳು ನಿಮಗೆ ಬರೋದು ಇದೆ. ಓಕೆ, ಆದಷ್ಟು ಇನ್ನೊಬ್ಬರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ನಿಮ್ಮ ಬಗ್ಗೆ ಮಾತ್ರ ನೀವು ತಲೆ ಕೆಡಿಸ್ಕೊಳ್ಳಿ ವೃಷಭ ರಾಶಿಯವರು. ಇತರರ ಬಗ್ಗೆ ತಲೆ ಕೆಡಿಸ್ಕೊಳ್ಳುವಂಥ ಕೆಲಸ ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ನೀವೇ ಕೂತ್ಕೊಂಡು ಯೋಚನೆ ಮಾಡ್ತೀರಾ, ಬೇಡ ಇತ್ತಲ್ವ ವಿಷಯ ನಮಗೆ, ಅವ್ರದ್ದು ಏನಕ್ಕೆ ನಮಗೆ ಯಾಕೆ ಬೇಕಿತ್ತು ಅನ್ನುವಂಥ ಒಂದು ಮಾತು ನಿಮ್ಮ ಬಾಯಿಂದನೇ ಬರುತ್ತೆ. ಸೊ ಆದಷ್ಟು ಇನ್ನೊಬ್ಬರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಜೀವನದಲ್ಲಿ ಮುಂದುವರಿಯೋದು ಹೇಗೆ, ಜೀವನದಲ್ಲಿ ನಾನು ಮುಂದೆ ಹೋಗೋದು ಹೇಗೆ ಅನ್ನೋದನ್ನು ನೀವು ಇವಾಗ ಯೋಚನೆ ಮಾಡುವಂಥ ಸಮಯ. ವೃಷಭ ರಾಶಿಯವರಿಗೆ ಹೇಳ್ತಾ ಇದ್ದೀನಿ, ನೀವು ನಾನು ನಂದು ಹೇಳಬಾರ್ದು, ನಾನು ನಂದು ಅಂತ ಹೇಳಬಾರ್ದು ಅಂತಾರೆ. ಆದರೆ ಇವಾಗ ನೀವು ಅದೇ ಹೇಳಬೇಕು, ನಾನು ನಂದು, ನಾನು ಏನು ಮಾಡ್ಬೋದು, ನಾನು ಹೇಗೆ ಹೋಗ್ಬೋದು, ಇಷ್ಟೇ. ಅವ್ರು ಏನು ಮಾಡ್ತಾ ಇದ್ದಾರೆ, ಇವ್ರಿಗೇನು ಸಮಸ್ಯೆ, ಇದು ನಿಮಗೆ ಬೇಡದಿರುವಂಥ ವಿಷಯ ಆಗಿದೆ. ಓಕೆ, ಸ್ವಲ್ಪ ಚಿಂತೆ ಅತಿಯಾಗಿ ನೀವೇನಾದರೂ ಮಾಡಿದ್ರೆ ಅನಾರೋಗ್ಯ ಬರುವಂಥ ಚಾನ್ಸಸ್ಗಳು ಇದೆ. ಅಂದರೆ ಇಲ್ಲಿ ಏನಂತ ಇದ್ದೀನಿ ಅಂದರೆ, ನಿಮಗೆ ಆರೋಗ್ಯ ಕೆಡುತ್ತಾ ಅಂದರೆ ಇಲ್ಲವೇ ಇಲ್ಲ. ಚಿಂತೆ ಮಾಡಿದಾಗ ಅನಾರೋಗ್ಯ ಕೆಡುವಂಥ ಚಾನ್ಸಸ್ಗಳು ಇಲ್ಲಿ ತೋರಿಸ್ತಾ ಇದ್ದಾರೆ. ಸೊ ಸಾಧ್ಯವಾದವರು ಸೋಮವಾರ ದಿವಸ ಶಿವನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಜಲಾಭಿಷೇಕವನ್ನು ಮಾಡಿಸಿ, ಅಥವಾ ನಾವು ರುದ್ರಾಭಿಷೇಕವನ್ನು ಮಾಡಿಸ್ತೀವಿ, ಪಂಚಾಮೃತದಲ್ಲಿ ಮಾಡಿಸ್ತೀವಿ, ಹಾಲಲ್ಲಿ ಮಾಡಿಸ್ತೀವಿ, ಏನಾದರೂ ಮಾಡಿ. ಗುರುಗಳೇ ನಮ್ಮ ಹತ್ರ ಅಷ್ಟೊಂದೆಲ್ಲ ಇಲ್ಲ, ನಾವು ತುಂಬ ಬಡವರಿದ್ದೀರಾ ಅಂತ ಹೇಳಿದ್ರೆ ಸೋಮವಾರ ಶಿವನ ದರ್ಶನವನ್ನು ಮಾಡ್ಕೊಂಡು ಬನ್ನಿ. ಕನಿಷ್ಠ ಪಕ್ಷ ಒಂದು 1/4 ಗಂಟೆನೋ ಅರ್ಧ ಗಂಟೆ ಆದರೂ ದಯವಿಟ್ಟು ಆಲಯದಲ್ಲಿ ಕೂತ್ಕೊಳ್ಳಿ. ನಿಮ್ಮ ಕಷ್ಟಗಳನ್ನ ಹೇಳ್ಕೊತಿರೋ ಸುಮ್ಮನೆ ಕೂತಿರ್ತೀರೋ ನನಗೆ ಗೊತ್ತಿಲ್ಲ, ಕನಿಷ್ಠ ಪಕ್ಷ ಅಲ್ಲಿ ಕೂತ್ಕೊಳ್ಳಿ. ಏನೂ ಆಗಲ್ಲ ಅಂದರೆ, ಇಲ್ಲ ನಮಗೆ ದೇವ್ರು ಕೊಟ್ಟಿದ್ದಾರೆ ನಾವು ಮಾಡಬಲ್ಲೆವು ಅಂತ ಯಾರಾದರೂ ಇದ್ದರೆ, ನೀವು ಸೋಮವಾರ ದಿವಸ ಶಿವನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಒಂದು ಜಲಾಭಿಷೇಕವನ್ನು ಮಾಡಿ. ಜಾಸ್ತಿ ಏನೂ ಬೇಡ, ಅಭಿಷೇಕ, ಶಿವನಿಗೆ ಅಭಿಷೇಕ, ಇಷ್ಟು ಮನಸ್ಸಲ್ಲಿ ಇಟ್ಕೊಳ್ಳಿ. ಈ ಅಭಿಷೇಕನ ಆ ಅಭಿಷೇಕ ಯಾವುದು ಬೇಡ, ನೀವು ಅಭಿಷೇಕ ಅನ್ನೋದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ಅಲ್ಲಿಗೆ ಹೋದಾಗ ಒಂದು ಅಭಿಷೇಕ ಮಾಡಿ. ನಮಗೆ ಇಷ್ಟೆಲ್ಲ ಆಗಲ್ಲ ಅಂದರೆ ತಿಂಗಳಿಗೊಂದ್ಸಲ ಆಗುತ್ತಾ ನೋಡಿ, ತಿಂಗಳಿಗೆ ಒಂದು ಸಲ ಆದರೂ ಶಿವನಿಗೆ ಅಭಿಷೇಕ ಇತ್ಯಾದಿಗಳನ್ನ ಮಾಡೋಕ್ಕಾಗತ್ತಾ ಅನ್ನೋದನ್ನು ನೋಡಿ, ಅದನ್ನಾದರೂ ತಾವುಗಳು ಮಾಡ್ಕೊಳ್ಳಿ. ರೈಟ್, ನಾವು ಮುಂದೆ ಹೋಗೋಣ. ಮಿಥುನ ರಾಶಿ. ಮಿಥುನ ರಾಶಿಗೆ 12ನೇ ಭಾವದಲ್ಲಿ ಅಂದರೆ ವೃಷಭ ರಾಶಿಯಲ್ಲಿ ಗುರುವಿನ ಸಂಚಾರ ಅಶುಭ ಫಲ ಕೊಡುತ್ತಾ, ಶುಭ ಫಲ ಕೊಡುತ್ತಾ. ತುಂಬ ಜನರಿಗೆ ಅದೊಂದು ಕೆಲವೊಂದು ಕಡೆ ಬಂದ್ಬಿಟ್ಟು ಭಯ ಹುಟ್ಟಿಸುವಂಥ ವಾತಾವರಣಗಳಿದೆ. ನನ್ನ 12 ರಾಶಿಯ ಭವಿಷ್ಯವನ್ನು ತಾವು ಕೇಳಿ ನೋಡಿ, ಎಷ್ಟರ ಮಟ್ಟಿಗೆ ಭಯ ಹುಟ್ಟುತ್ತೆ ಏನು ಅನ್ನೋದನ್ನು ನೀವೇ ಯೋಚನೆ ಮಾಡಿ ನೋಡಿ. ಸೊ ಮಿಥುನ ರಾಶಿಯವರಿಗೆ ಸೈಟು, ಮನೆ ಅಥವಾ ಭೂಮಿ ಆಗಿರ್ಬೋದು ಅಥವಾ ವಾಹನ ಆಗಿರ್ಬೋದು ಇತ್ಯಾದಿಗಳನ್ನು ಕೊಳ್ಳುವಂಥ ಒಂದು ಯೋಗ ಇದೆ. ಆದರೆ ಇವ್ರು ಏನು ಮಾಡಬೇಕು ಅಂತ ಹೇಳಿದ್ರೆ, ಇವರು ಯಾವುದೇ ಒಂದು ಕೊಳ್ಳುವಾಗ, ಏನೇ ಒಂದು, ಇವಾಗ ಗಾಡಿ ತಗೋತೀರಾ, ಒಂದು ಸೆಕೆಂಡ್ ಹ್ಯಾಂಡ್ ಆಗಿರಲಿ ಏನೇ ಆಗಿರಲಿ, ಸೈಟ್ ತಗೋತಾ ಇದ್ದೀರಾ, ಮನೆ ತಗೋತೀರಾ, ದಯವಿಟ್ಟು ಕ್ಲೀನಾಗಿ ಡಾಕ್ಯುಮೆಂಟೇಷನ್ ಚೆಕ್ ಮಾಡಿ. ನಿಮಗೆ ಬರಲ್ಲ, ಅದನ್ನು ಚೆಕ್ ಮಾಡುವಂಥವ್ರು ಇರ್ತಾರೆ, ಅಂಥವ್ರಿಗೆ ಕೊಟ್ಟಾದರೂ ದಯವಿಟ್ಟು ಚೆಕ್ ಮಾಡಿ. ಅದಾದ ನಂತರ ಇದನ್ನು ನೀವು ಖರೀದಿಸೋದು ಒಳ್ಳೆಯದು. ಖರೀದಿಗೆ ಬಂತು, ಚೆನ್ನಾಗಿದೆ, ನಾನು ಹೋಗಿ ಖರೀದಿಸ್ತೀನಿ, ಕಮ್ಮಿ ರೇಟಲ್ಲಿ ಸಿಕ್ತು, ದಯವಿಟ್ಟು ಡಾಕ್ಯುಮೆಂಟ್ ಚೆಕ್ ಮಾಡಬೇಕು. ನೀವು ಏನೇ ಒಂದು ಖರೀದಿ ಮಾಡ್ತಾ ಇದ್ದೀರಾ ಅಂದರೆ ಡಾಕ್ಯುಮೆಂಟ್ಸು ಚೆಕ್ ಮಾಡಿ. ಖರೀದಿ ಇಷ್ಟು ಮಾತ್ರ ಮನಸ್ಸಲ್ಲಿ ಇಟ್ಕೊಂಬಿಡಿ, ಏನೇ ಆಗಿರಲಿ ನಾನು ಖರೀದಿ ಮಾಡ್ತಾ ಇದ್ದೀನಿ ಅಂದರೆ ಡಾಕ್ಯುಮೆಂಟೇಷನ್ ಚೆಕ್ ಮಾಡಬೇಕಾಗುತ್ತೆ ನೀವು.
ತಾಯಿಗೆ ಇನ್ ಕೇಸ್ ಏನಾದರೂ ಅನಾರೋಗ್ಯ ಇದೆ ಅಂದರೆ, ಯಾರಿಗೆ ಮಿಥುನ ರಾಶಿಯವರ ತಾಯಿಗೆ ಏನಾದರೂ ಒಂದು ಅನಾರೋಗ್ಯ ಸಮಸ್ಯೆಗಳು ಇತ್ತು ಅಥವಾ ಇದೆ ಅನ್ನೋರು ಸ್ವಲ್ಪ ಈ ಸಲ ಸ್ವಲ್ಪ ಹುಷಾರಾಗಿರಿ, ತಾಯಿನ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ. ಏನಾದರೂ ಪುಟ್ಟ ಪ್ರಮಾಣದಲ್ಲಿ ಆರೋಗ್ಯ ಬಾಧೆ ಏನಾದರೂ ಸಂಭವ ಆಯಿತು, ರೋಗ ಬಾಧೆ ಬಂತು ಅಂದರೆ ಇಮ್ಮಿಡಿಯೇಟಾಗಿ ವೈದ್ಯರನ್ನು ಸಂಪರ್ಕಿಸಿ, ನೆಗ್ಲೆಕ್ಟ್ ಮಾಡಬೇಡಿ, ಇದನ್ನು ಹೇಳೋದು ಬರ್ತಾ ಇದ್ದೀನಿ. ಓಕೆ, ಸೊ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಮಾಡುವಂಥವ್ರಿಗೆ ಬಹಳ ಚೆನ್ನಾಗಿದೆ. ಧನಪ್ರಾಪ್ತಿ ಯೋಗ ಇದೆಯಾ? 12ನೇ ಮನೆಯಲ್ಲಿ ಇದ್ದಾಗ, ಗುರು ಇದ್ದಾಗ ಧನಪ್ರಾಪ್ತಿ ಯೋಗ ಇದೆಯಾ ಅಂದರೆ ಖಂಡಿತವಾಗ್ಲೂ ಧನಪ್ರಾಪ್ತಿ ಯೋಗ ಇದೆ. ಅದೇ ರೀತಿ ಶುಭ ಕಾರ್ಯ, ಹೋಮ ಹವನ, ಪೂಜೆಗಳು, ಪರಿಹಾರ, ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗೋದಕ್ಕೋಸ್ಕರ ನಿಮಗೆ ಖರ್ಚುಗಳು ಸಂಭವಿಸಬಹುದು. ಇಲ್ಲಿ ಖರ್ಚಾಗಲ್ವಾ ದುಡ್ಡು ಅಂದರೆ ಖರ್ಚಾಗುತ್ತೆ. ಒಳ್ಳೆಯ ವಿಚಾರಗಳಿಗೆ, ದೇವತಾ ವಿಚಾರಗಳಿಗೆ, ಪರಿಹಾರ ಕ್ರಿಯೆಗಳಿಗೆ, ದೇವಸ್ಥಾನಗಳಿಗೆ ಹೋಗೋದ್ರಿಂದ ಖರ್ಚುಗಳು ಬರಬಹುದು. ಸೊ ಆ ರೀತಿ ಖರ್ಚುಗಳು ಬರುವಂಥದ್ದಿದೆ. ಧನಪ್ರಾಪ್ತಿ ಆಗುವಂಥ ಯೋಗ ಇದೆ. ವ್ಯಾಪಾರಸ್ಥರಿಗೆ ಒಳ್ಳೆಯ ಸಮಯ ಇದೆ, ಆದರೆ ಒಂದು ಸ್ವಲ್ಪ ಖರ್ಚಿನ ಕಡೆಗೆ ನೀವು ಗಮನ ಹರಿಸಬೇಕಾಗತ್ತೆ. ಪರವಾಗಿಲ್ಲ ಹೋಗಲಿ ಅಂತೇಳ್ಬಿಟ್ಟು ಇದುವರೆಗೂ ನೀವು ನಿಮ್ಮ ಮೆಂಟಾಲಿಟಿ ಒಂಥರ ಇರುತ್ತಲ್ಲ, ಅದನ್ನು ಇಲ್ಲಿ ಬದಲಾವಣೆ ಮಾಡ್ಕೋಬೇಕಾಗುತ್ತೆ. ಖರ್ಚು ಔಟ್ ಎಷ್ಟು ಹೋಗ್ತಾ ಇದೆ, ಇನ್ಕಮ್ ಅಲ್ಲ, ಔಟ್ ಎಷ್ಟು ಹೋಗ್ತಾ ಇದೆ ಅನ್ನೋದನ್ನು ಔಟ್ಪುಟ್ನ ನೀವು ನೋಡ್ಕೋಬೇಕಾಗುತ್ತೆ ಈ ಸಲ. ಸೊ ಗುರುಗಳು, ಅದರಲ್ಲೂ ಕೂಡ ಡೋಂಗಿ ಗುರುಗಳು ಅಂತ ಹೇಳ್ತೀವಿ ನಾವು. ಸೊ ಅಂಥ ವ್ಯಕ್ತಿಗಳಿಂದ ಆದಷ್ಟು ದೂರ ಇರಿ. ಇದಕ್ಕೆ ಒಂದೇ ಮಾತಲ್ಲಿ ನಾನು ಹೇಳೋಕೆ ಬಂದೆ ಅಂದರೆ, ಸಮಾಧಿ ಸ್ಥಿತರಾಗಿರುವಂಥ ಗುರುಗಳ ಆರಾಧನೆಯನ್ನು ಮಿಥುನ ರಾಶಿಯವರು ಈ 1 ವರ್ಷಗಳ ಕಾಲ ಮಾಡೋದು ಬಹಳ ಮಟ್ಟಿಗೆ ತುಂಬ ಒಳ್ಳೆಯದು. ದೂರ ಪ್ರಯಾಣ ಅಥವಾ ವಿದೇಶಕ್ಕೆ ಹೋಗುವಂಥ ಒಂದು ಯೋಗ ಮಿಥುನ ರಾಶಿಯವರಿಗೆ ಈ ಬಾರಿ ಬರ್ತಾ ಇದೆ. ನೋಡಿ, ಯೋಗ ಬಂತು, ಮನೆಯಲ್ಲಿ ಕೂತಿದ್ದೀನಿ, ನಾನು ಹೋಗಿಲ್ಲ ಅಂತ ಹೇಳ್ಬೇಡಿ. ನೀವು ಅದಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದೀರಾ, ಪಟ್ಟು ಆಗ್ತಾ ಇಲ್ವಾ ಅಂಥವ್ರಿಗೆ ಆಗುತ್ತೆ. ನೀವು ಹೋಗ್ಬೇಕಂತಿದ್ದೀರಾ, ಎಲ್ಲವೂ ಇದ್ದು ನೀವು ಹೋಗ್ತಾ ಇಲ್ವಾ ಅಂಥವ್ರಿಗೆ ಆಗುತ್ತೆ. ಯಾವುದೋ ಕಾರಣಾಂತರಗಳಿಂದ ತಡೆಗಳು ಬರ್ತೈತೆ, ಎಲ್ಲ ಚೆನ್ನಾಗಿದೆ ಬಟ್ ನನ್ನ ಕೈಯಿಂದ ಆಗ್ತಾ ಇಲ್ಲ ಹೋಗೋದಿಗೆ, ಅಂಥವ್ರಿಗೆ ಆಗುತ್ತೆ. ಸೊ ಅದರ ಕಡೆಗೆ ಪ್ರಯತ್ನವನ್ನು ಪಡ್ತಾ ಇರೋ ಎಲ್ಲರಿಗೂ ದೂರದ ಪ್ರಯಾಣ ಮತ್ತು ವಿದೇಶ ಪ್ರಯಾಣ ಮಾಡುವಂಥ ಯೋಗ ಇದೆ. ಸ್ವಲ್ಪ ಫ್ರೆಂಡ್ಶಿಪ್ನಲ್ಲಿ ಸ್ವಲ್ಪ ನಿಮ್ಗೆ ಏನಾದರೂ ಒಂದು ಮೋಸ ಆಗುವಂಥದ್ದು, ಆ ಥರ ಏನಾದರೂ ಒಂದು ಭಾವನೆ ಅಥವಾ ಏನಾದರೂ ಒಂದು ಆಗುವಂಥದ್ದು ನಡೀಬಹುದು. ನನ್ನ ಪ್ರಕಾರ ಬಂದ್ಬಿಟ್ಟು ನಡೀದೇ ಇರಲಿ, ಸ್ವಲ್ಪ ಸ್ನೇಹಿತರಿಂದ ಅಂತರವನ್ನು ಕಾಯ್ದುಕೊಳ್ಳಿರಿ. ನಾನು ಹೇಳ್ತಾ ಇಲ್ಲ ಫ್ರೆಂಡ್ಸ್ ಎಲ್ಲ ಕೆಟ್ಟವರಿದ್ದಾರೆ ಮಿಥುನ ರಾಶಿಯವರಿಗೆ ಅಂತ, ಆ ರೀತಿ ಅಲ್ಲ. ಸ್ವಲ್ಪ ನೀವು ಅಂತರವನ್ನು ಕಾಯ್ದಿಟ್ಕೊಂಡ್ರೆ ನಿಮ್ಮ ಆ ಸ್ನೇಹಿತನ ಏನಿದೆಯೋ ಅದು ಉಳಿತದೆ, ಆ ಗೆಳೆತನ ಏನಿದೆಯೋ ಅದು ಉಳಿತದೆ. ಇಲ್ಲ ನಾವು ಹತ್ತಿರ ಇದ್ದೀವಿ ಗುರುಗಳಂದರೆ ಇಲ್ಲಿ ಏನಾಗುತ್ತೆ ಅಂದರೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಆಗುತ್ತೆ, ನೀವು ಕೆಟ್ಟವರಾಗ್ತೀರ ಕಾರಣಾಂತರಗಳಿಂದ. ಇಲ್ಲಿ ನೋಡಿದ್ರೆ ನೀವು ಏನಾದ್ರು ನಂದೇನೋ ತಪ್ಪಿದೆಯಾ ಅಂದರೆ ಏನೂ ಇರಲ್ಲ, ಆದರೂ ಸಹಿತ ನೀವು ಕೆಟ್ಟವರಾಗ್ತೀರ. ಅದಕ್ಕಾಗಿ ನೀವೇ ಒಂದು ಸ್ವಲ್ಪ ಗ್ಯಾಪ್ ಕೊಟ್ಟರೆ ಆ ಗೆಳೆತನ ಶಾಶ್ವತವಾಗಿ ಉಳಿತದೆ. ಅನಾವಶ್ಯಕವಾಗಿ ಖರ್ಚು ಮಾಡಬೇಡಿ. ಖರ್ಚು ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದು ಅವಶ್ಯಕತೆ ಇದೆಯಾ, ಮಾಡಲೇಬೇಕಾ, ಬೇರೆ ದಾರಿ ಇಲ್ವಾ ಅನ್ನೋದನ್ನು ನೋಡಿ. ಮತ್ತು ಸಡನ್ನಾಗಿ ಶಾರ್ಟ್ ಟೆಂಪರ್ ಥರ ಅಥವಾ ಉದ್ವೇಗಕ್ಕೆ ಒಳಗಾಗಬೇಡಿ. ಏನಾದರೂ ಅಂದರೂ ಕೂಡಲೇ ಇಮ್ಮಿಡಿಯೇಟಾಗಿ ರಿಯಾಕ್ಟ್ ಆಗುವಂಥದ್ದು, ಇಮ್ಮಿಡಿಯೇಟಾಗಿ ಸಿಟ್ಟಾಗುವಂಥದ್ದನ್ನು ದಯವಿಟ್ಟು ಕಡಿಮೆ ಮಾಡ್ಕೊಳ್ಳಿ. ಎಷ್ಟಾಗುತ್ತೋ ಅಷ್ಟು ಮೌನವಾಗಿದ್ದಷ್ಟು ಒಳ್ಳೆಯದು, ರೈಟ್. ಸೊ ಸಾಧ್ಯವಾದರೆ ನೀವುಗಳು ಏನು ಮಾಡಿ ಅಂದರೆ ಬುಧವಾರ ಅಥವಾ ಚೌತಿ ದಿನ, ಚೌತಿ ನೋಡಿ ಶುಕ್ಲ ಪಕ್ಷದಲ್ಲೂ ಚೌತಿ ಬರುತ್ತೆ, ಕೃಷ್ಣ ಪಕ್ಷದಲ್ಲೂ ಚೌತಿ ಬರುತ್ತೆ, ಅಥವಾ ಅಮಾವಾಸ್ಯೆ ಕಳೆದ ನಂತರ ಕೂಡ ಚೌತಿ ಬರುತ್ತೆ, ಹುಣ್ಣಿಮೆ ಕಳೆದ ನಂತರ ಕೂಡ ಚೌತಿ ಬರುತ್ತೆ. ಯಾರಿಗಾರು ಅರ್ಥ ಆಗಿಲ್ಲ ಅಂದರೆ ಸರಿನಾ, ತಿಂಗಳಿಗೆ 2 ಚೌತಿ ಬರುತ್ತೆ. ನೀವು ಬುಧವಾರ ಅಥವಾ ಚೌತಿ ಎಂದು ಗಣಪತಿನ ಹೋಗಿ ದರ್ಶನವನ್ನು ಮಾಡಿಕೊಂಡು ಬನ್ನಿ. ಇಲ್ಲೇನಾದರೂ ಗಣಪತಿಗೆ ಪೂಜೆ ಗೀಜೆ ಏನಾದರೂ ಮಾಡಿಸ್ಬೇಕಂದ್ರೆ ನಿಮ್ಮ ಇಷ್ಟ, ಅದು ಕನಿಷ್ಠ ಪಕ್ಷ ಅಲ್ಲಿಗೆ ಹೋಗಿ ಗಣಪತಿಯನ್ನು ದರ್ಶನವನ್ನು ಮಾಡಿ ಮತ್ತು ಗಣಪತಿಗೆ 21 ಪ್ರದಕ್ಷಿಣೆಯನ್ನು ಮಾಡುವುದು ಬಹಳ ಮಟ್ಟಿಗೆ ನಿಮಗಿರುವಂಥ ಸಮಸ್ಯೆಯಿಂದ ನಿಮ್ಮನ್ನು ಇದು ಪಾರು ಮಾಡುತ್ತೆ. ಸೊ ಇದು ಮಿಥುನ ರಾಶಿಯವರ ಭವಿಷ್ಯ ಆಗಿತ್ತು. ಕರ್ಕ ರಾಶಿಯವರಿಗೆ ಗುರು ಗೋಚಾರ ಫಲ ಈ ಒಂದು ಸಂವತ್ಸರದಲ್ಲಿ ಏನಾಗಬಹುದು ಅನ್ನೋದನ್ನು ನೋಡೋಣ. ಕರ್ಕ ರಾಶಿಯವರಿಗೆ ಯಾರಾದರೂ ಸ್ನೇಹಿತರಿಂದ ಏನಾದರೂ ಒಂದು ಸಹಾಯ ಸೌಲಭ್ಯ ನೀವೇನಾದರೂ ಎದುರು ನೋಡ್ತಾ ಇದ್ದೀರಾ ಅಂತ ಏನಾದರೂ ಇತ್ತು ಅಂದರೆ, ನನ್ನ ಫ್ರೆಂಡ್ ಇದ್ದಾರೆ ಅವ್ರ ಕಡೆಯಿಂದ ಆಗಬೇಕಾಗಿದೆ ಯಾವುದೋ ಒಂದು ಕೆಲಸ ಅನ್ನೋರು ಯಾರಾದರೂ ಇದ್ದರೆ ಅವ್ರ ಕಡೆಯಿಂದ ನಿಮಗೆ ಕೆಲಸ ಆಗುತ್ತೆ. ಏನಾದರೂ ಒಂದು ಹೆಲ್ಪ್ ಸಹಾಯ ಕೇಳೋಣ ಅಂತಿದ್ದೀನಿ ನಮ್ಮ ಫ್ರೆಂಡ್ಸ್ನ ಅಥವಾ ಫ್ರೆಂಡನ್ನು ಕೇಳ್ಬೋದಾ ಅಂತ ಏನಾದರೂ ಇತ್ತು ಅಂದರೆ ಖಂಡಿತ ಕೇಳಿ, ಕೆಲಸ ಆಗುತ್ತೆ. ಓಕೆ, ಈ ವರ್ಷ ಯಾವುದಾದ್ರೂ ಕೆಲಸವನ್ನು ತಾವು ಪ್ರಾರಂಭ ಮಾಡಿದ್ರೆ ಅದರಿಂದ ಒಳ್ಳೆಯ ಒಂದು ಗೌರವವನ್ನು ಪಡಿತೀರಾ. 4 ಕಡೆ ಹೋದಾಗ ಜನ ನಿಮ್ಮನ್ನು ರೆಕಗ್ನೈಸ್ ಮಾಡ್ತಾರೆ, ಅಂದರೆ ಈ ವ್ಯಕ್ತಿ ಈ ಹೆಸರು ಅಂತೇಳ್ಬಿಟ್ಟು ಒಂದು ಹೆಸರು ಮಾಡುವಂಥ ಯೋಗ ಇದೆ. ಪ್ರೇಮಿಗಳಿಗೆ ಪ್ರೀತಿಸ್ತಾ ಇರುವಂಥ ಕರ್ಕ ರಾಶಿಯವರು ಗಂಡಿರಲಿ ಅಥವಾ ಹೆಣ್ಣಿರಲಿ, ಓಕೆ, ಪ್ರೇಮಿ ಇರಲಿ ಅಥವಾ ಪ್ರೇಯಸಿ ಇರಲಿ, ಅವರಿಗೆ ಸಮಯ ಚೆನ್ನಾಗಿದೆ. ಏನಾದರೂ ಪ್ಲ್ಯಾನ್ ಇದೆ, ಫ್ಯೂಚರ್ ಪ್ಲ್ಯಾನ್ಸ್ ಏನಾದರೂ ಇದೆ, ಪ್ರೇಮಿಗಳಾಗಿದ್ದೀವಿ, ಮುಂದೆ ಇನ್ನೊಂದು ಹೆಜ್ಜೆಯನ್ನು ಮುಂದಿಡ್ತೀವಿ, ದಾಂಪತ್ಯಕ್ಕೆ ಏನಾದರೂ ಕಾಲಿಡ್ತೀವಿ ಅನ್ನುವಂಥವ್ರು ಯಾರಾದರೂ ಇದ್ದರೆ ಅವರಿಗೆ ಸಮಯ ಚೆನ್ನಾಗಿದೆ.
ವ್ಯಾಪಾರ ಮಾಡುವವರು ಪಾಲುದಾರಿಕೆಯಲ್ಲಿ ಸ್ವಾರ್ಥಿಗಳಾಗಬೇಡಿ. ಸೊ ಅಂದರೆ ಇಲ್ಲಿ ಹಾನೆಸ್ಟ್ ಆಗಿರಿ ಅಂತ ಹೇಳೋಕೆ ಬರ್ತಾ ಇದ್ದೀನಿ ನಾನು. ವ್ಯಾಪಾರಿಗಳು ಯಾರೇ ಇರಲಿ, ಕರ್ಕ ರಾಶಿಯವರು ಹಾನೆಸ್ಟಾಗಿ ಕೂತ್ಕೊಳ್ಳಿ, ಹಾನೆಸ್ಟ್ ಆಗಿರಿ, ಬಂದಿದ್ದನ್ನು ನೇರವಾಗಿ ಹೇಳಿ, ಲಾಭನೋ ನಷ್ಟನೋ ಏನಿದ್ರೂ ಪರವಾಗಿಲ್ಲ. ನೀವು ಹಾನೆಸ್ಟಾಗಿರಬೇಕು ನಿಮ್ಮ ಪಾಲುದಾರರು ಇದ್ದರೆ. ಇಲ್ಲ ನಾವು ಕರ್ಕ ರಾಶಿಯವರಿದ್ದೀವಿ, ನಾವು ವ್ಯಾಪಾರ ಮಾಡ್ತಾಯಿದ್ವಿ, ನಿಮಗೆ ಸಂಬಂಧನೇ ಇಲ್ಲ ಈ ವಿಷಯ, ಅರ್ಥ ಆಯ್ತಲ್ವಾ? ಪಾರ್ಟ್ನರ್ ಇರಬೇಕು, ಪಾರ್ಟ್ನರ್ಶಿಪ್ ಇರಬೇಕು, ಅವ್ರ ಹತ್ರ ಹಾನೆಸ್ಟ್ ಆಗಿರುವಂಥದ್ದನ್ನು ಮಾಡಿ. ಸೊ ಕರ್ಕ ರಾಶಿಯವರು ಯಾರಿಗಾದರೂ ವಿವಾಹ ಆಗುವಂಥದ್ದನ್ನು ನೀವು ಹುಡುಕ್ತಾ ಇದ್ದೀರಾ, ವಯಸ್ಸಾಗಿದೆ, ನಾವು ವಿವಾಹ ಅಪೇಕ್ಷಿತರು ಇದ್ದೀವಿ, ಜೊತೆಗೆ ನಾವು ಗಂಡು ಅಥವಾ ಹೆಣ್ಣನ್ನು ಹುಡುಕ್ತಾ ಇದ್ದೀವಿ ಅನ್ನೋಂಥವ್ರಿಗೆ ವಿವಾಹ ಯೋಗ ಕೂಡಿ ಬರುವಂಥ ಸಮಯ ಇದು. ಸೊ ಇವಾಗ ಹುಡುಕೋದಕ್ಕೆ ಪ್ರಾರಂಭ ಮಾಡಿ, ಮೇ 1ನೇ ತಾರೀಕು ನಂತರ. ವ್ಯಾಪಾರ ಮಾಡುವವರಿಗೂ ಕೂಡ ಒಳ್ಳೆಯ ಸಮಯ ಇದೆ. ಆದರೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಏಕಾದಶಿ ವ್ರತವನ್ನು ಮಾಡಿ. ಕರ್ಕರಾಶಿಯವರು ಪ್ರತಿ ತಿಂಗಳು ಬರುವಂಥ ಏಕಾದಶಿಯ ದಿವಸ ಏಕಾದಶಿ ವ್ರತವನ್ನು ಮಾಡಿ. ಇಲ್ಲ ನಮಗೆ ಏಕಾದಶಿ ವ್ರತ ಮಾಡೋಕ್ಕೆ ಬರಲ್ಲ, ಅಥವಾ ಅದು ಹೇಗಿದೆಯೋ ಗೊತ್ತಿಲ್ಲ, ಕ್ರಮ ಗೊತ್ತಿಲ್ಲ ಅನ್ನುವಂಥವ್ರು ಯಾರಾದರೂ ಇದ್ದರೆ, ಶಿವಲಿಂಗಕ್ಕೆ ಹಾಲನ್ನು ಅಭಿಷೇಕಕ್ಕೆ ಕೊಡ್ತಾ ಬನ್ನಿ. ಶಿವಲಿಂಗಕ್ಕೆ ಹಾಲನ್ನು ಅಭಿಷೇಕಕ್ಕೆ ಕೊಡ್ತಾ ಬನ್ನಿ. ಇವಾಗ ಏಕಾದಶಿ ವ್ರತ ಮಾಡೋದಕ್ಕೂ ಶಿವಲಿಂಗಕ್ಕೆ ಹಾಲನ್ನು ಅಭಿಷೇಕ ಕೊಡೋದು ಯಾವಾಗ? ಸೊ ಏಕಾದಶಿ ವ್ರತವನ್ನು ಮಾಡೋಕ್ಕಾಗದಿದ್ದವರು ಪ್ರತಿ ತಿಂಗಳು ನೀವು ಕ್ಯಾಲೆಂಡರ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಮಾಸ ಶಿವರಾತ್ರಿ ಅಂತಿರುತ್ತೆ. ಆವತ್ತಿನ ದಿವಸ ಶಿವನಿಗೆ ಹಾಲನ್ನು ಅರ್ಪಿಸಿ. ನಿಮ್ಮ ಇಷ್ಟ, ಎಷ್ಟು ಬೇಕಾದರೂ ಕೊಡಿ, ನಿಮ್ಮ ಇಷ್ಟ, ನೀವು ಯಾವಾಗ ಬೇಕಾದ್ರೂ ಎಷ್ಟು ಬೇಕಾದ್ರೂ ಕೊಡಿ ಆವತ್ತಿನ ದಿವಸ. ಆದರೆ ಕೊಡುವಾಗ ನಿಮ್ಗೇನಾದರೂ ಸಮಸ್ಯೆಗಳಿತ್ತು ಅಂದರೆ, ಅಥವಾ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಆಗಲಿ, ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಇತ್ಯಾದಿಗಳನ್ನು ಬೇಡ್ಕೊಂಡು ಕೊಡಿ. ಒಂದು ಸಂಕಲ್ಪ ಅಂತಿರುತ್ತೆ, ಯಾಕೆ ಕೊಡ್ತಾ ಇದ್ದೀರಾ, ಯಾಕೆ ಮಾಡ್ತಾ ಇದ್ದೀರಾ, ಯಾರು ನೀವು ಇತ್ಯಾದಿಗಳ ಒಂದು ಕ್ರಮ ಇರುತ್ತೆ. ಆ ಕ್ರಮದಲ್ಲಿ ಅಭಿಷೇಕಕ್ಕೆ ಶಿವಲಿಂಗಕ್ಕೆ ಹಾಲನ್ನು ಕೊಡೋದ್ರಿಂದ ಕರ್ಕ ರಾಶಿಯವರ ಜೀವನದಲ್ಲಿ 1 ವರ್ಷಗಳ ಕಾಲ ಏನಾದರೂ ಒಂದು ಅಬ್ಸ್ಟಕಲ್ಸ್, ಏನಾದರೂ ಒಂದು ತೊಂದರೆಗಳು ಬರೋದಿದ್ರೆ ಅದು ನಿವಾರಣೆ ಆಗುತ್ತೆ, ಅಥವಾ ಆ ತೊಂದರೆಯ ಪ್ರಮಾಣ ಅಥವಾ ಅದು ತೊಂದರೆ ಕೊಡುವಂಥ ಪ್ರಮಾಣ ಕಡಿಮೆ ಆಗುತ್ತೆ. ಸಿಂಹರಾಶಿಯ ಬಗ್ಗೆ ನೋಡೋಣ. ಸಿಂಹರಾಶಿಯವರಿಗೆ ಈ ಬಾರಿ ಹೇಗಿದೆ? ವೃಷಭ ರಾಶಿಯಲ್ಲಿ ಗುರು ಸಂಚಾರ ಸಿಂಹರಾಶಿಯವರಿಗೆ ಎಷ್ಟರ ಮಟ್ಟಿಗೆ ಶುಭ ಫಲ ಕೊಡುತ್ತೆ ಅಥವಾ ಅಶುಭ ಫಲ ಕೊಡುತ್ತಾ, ಏನು ಕೊಡುತ್ತೋ ಇಲ್ವೋ ಅನ್ನೋದನ್ನು ನೋಡೋಣ. ತುಂಬ ದಿನದಿಂದ ಏನೇನೋ ಪ್ರಯತ್ನ ಇತ್ಯಾದಿಗಳನ್ನು ಮಾಡ್ತಾ ಇದ್ದೀನಿ, ಫಲ ಸಿಗ್ತಾ ಇಲ್ಲ, 0, ಅಥವಾ ಎಂಡಿಂಗ್ ಮೂಮೆಂಟ್ ತನಕ, ನೆಕ್ ಮೂಮೆಂಟ್ ತನಕ ಬರುತ್ತೆ, ಬಂದಾದ್ರ ಮೇಲೆ ಉಲ್ಟಾ ಆಗಿರ್ತದೆ ಅನ್ನುವಂಥವ್ರು ಯಾರಾದರೂ ಇದ್ದೀರಾ? ನಿಮ್ಮ ಪ್ರಯತ್ನಕ್ಕೆ ಸರಿಯಾದಂಥ ಫಲ ಸಿಗುವ ಸಮಯ ಬಂದಿದೆ. ಈಗ ಪ್ರಯತ್ನ ಇತ್ಯಾದಿಗಳನ್ನು ಮಾಡಿ ನೋಡಿ. ರೈಟ್. ಅದೇ ರೀತಿ ಮೇಲಿನ ಅಧಿಕಾರಿಗಳು, ಉನ್ನತ ಅಧಿಕಾರಿಗಳು, ಮೇಲಧಿಕಾರಿಗಳು, ಮನೆಯಲ್ಲಿರುವಂಥ ಅಥವಾ ಹೊರಗಡೆ ಇರುವಂಥ ಹಿರಿಯರು, ನಿಮ್ಮಕ್ಕಿಂತ ವಯಸ್ಸಿನಲ್ಲಿ ಹಿರಿಯರನ್ನು ಗೌರವ ಕೊಡಿ, ಅವರ ಜೊತೆ ಸಂಬಂಧವನ್ನು ಚೆನ್ನಾಗಿಟ್ಕೊಳ್ಳಿ. ಯಾವುದೇ ಒಂದು ಸಮಸ್ಯೆ ಬರಲಿ ಅಥವಾ ಏನೇ ಬರಲಿ ಸಡನ್ನಾಗಿ ರಿಯಾಕ್ಟ್ ಆಗಬೇಡಿ. ಓಕೆ, ರಿಯಾಕ್ಟ್ ಆಗಬೇಡಿ. ಆ ಸಮಯ ಅಥವಾ ಸಮಸ್ಯೆ ಅಷ್ಟೇ ಇರುತ್ತೆ, ಹೋಗ್ಬಿಡುತ್ತೆ. ನೀವು ರಿಯಾಕ್ಟ್ ಆಗಿದ್ದು ಕೊನೆ ತನಕ ಇರುತ್ತೆ. ಅರ್ಥ ಆಯ್ತಲ್ವಾ? ಸೊ ಏನೇ ಬರಲಿ ರಿಯಾಕ್ಟ್ ಆಗೋದಕ್ಕೆ ಮಾತ್ರ ಹೋಗಬೇಡಿ. ಬ್ಲಾಸ್ಟ್ ಆಗ್ತಾರೆ ಕೆಲವೊಬ್ಬರು, ಮನಸ್ಸಿನಲ್ಲೇ ಇಟ್ಕೊಂಡಿರ್ತಾರೆ. ಈ ಕುಕ್ಕರ್ ಒಂದೇ ಸಲ ಕೂಗುತ್ತಲ್ವಾ, ಅದೇ ರೀತಿ ಬ್ಲಾಸ್ಟ್ ಆಗ್ತಾರೆ. ಈ ರೀತಿ ಈಗ 1 ವರ್ಷಗಳ ಕಾಲ ನಿಮ್ಮನ್ನು ನೀವು ಕಂಟ್ರೋಲಲ್ಲಿ ಇಟ್ಕೊಳ್ಳಿ, ಅದರಿಂದ ಭಾಳಷ್ಟು ಮಟ್ಟಿಗೆ ಒಳ್ಳೆಯದಾಗುತ್ತೆ. ಸರ್ಕಾರಿ ನೌಕರಿಯ ಹುಡುಕಾಟದಲ್ಲಿರೋರು ಅಥವಾ ಸರ್ಕಾರಿ ನೌಕರಿಗೆ ಪ್ರಯತ್ನವನ್ನು ಪಡ್ತಾ ಇರೋರು, ಇವಾಗ ಸಿಂಹರಾಶಿಯವರೆಲ್ಲ ಹೋಗಿ ಕೂತ್ಕೊಂಡ್ಬಿಡ್ಬೇಡಿ. ಈ ಪ್ರಯತ್ನವನ್ನು ಪಡ್ತಾ ಇದ್ದೀವಿ, ಅದರ ಹುಡುಕಾಟದಲ್ಲಿದ್ದೀವಿ, ನಮ್ಮ ಜಾತಕದ ಪ್ರಕಾರ ಸರ್ಕಾರಿ ನೌಕರಿ ಸಿಗುವಂಥ ಯೋಗ ಇದೆ ಅಂತ ಯಾರಾದರೂ ಹೇಳಿದರೆ ಅಂಥವರು ಪ್ರಯತ್ನ ಪಡಿ. ಯಾಕಂದರೆ ಇದು ಒಳ್ಳೆಯ ಸಮಯ. ಅದ್ರ ಜೊತೆಗೆ ಎಲ್ಲಾದರೂ ಬಂಡವಾಳವನ್ನು ನಾನು ಹೂಡಬಹುದಾ, ಇನ್ವೆಸ್ಟ್ಮೆಂಟ್ ಮಾಡಬಹುದಾ ಅನ್ನುವಂಥದ್ದು ಯಾರಿಗಾರು ಗೊಂದಲಗಳಿದ್ದರೆ ಸಿಂಹರಾಶಿಯವರು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಒಳ್ಳೆಯ ಸಮಯ ಇದೆ. ಪ್ರಾಪರ್ಟಿ ಅಂದರೆ ಭೂಮಿ, ಮನೆ, ವಾಹನ ಇತ್ಯಾದಿಗಳನ್ನು ತೆಗೆದುಕೊಳ್ಳುವಂಥ ಒಂದು ಯೋಗ ನಿಮ್ಮ ಜಾತಕದಲ್ಲಿ ಕಾಣಿಸ್ತಾ ಇದೆ. ಈ ಗೋಚಾರದಲ್ಲಿ ಆಡುವ ಮಾತಿಗೊಂದು ಅರ್ಥ ಇರಲಿ. ನೀವು ಮಾತಾಡ್ತಾ ಇದ್ದೀರಾ ಅಂದರೆ ಅದಕ್ಕೊಂದು ಅರ್ಥ ಇರಬೇಕು. ಈ ವ್ಯಕ್ತಿ ಹೇಳ್ತಾನಂದರೆ ಅದರಲ್ಲಿ ಏನೋ ಒಂದು ವಿಷಯ ಇದೆ, ಈ ವ್ಯಕ್ತಿ ಮಾತಾಡ್ತಾ, 1 ನಿಮಿಷ ಇರೋ, ಆ ವ್ಯಕ್ತಿ ಮಾತಾಡೋಕೆ ಬಿಡು, ಮಾತಾಡ್ತಾನಂದರೆ ಪಕ್ಕಾ ಇರುತ್ತೆ, ಕರೆಕ್ಟ್ ಇರುತ್ತೆ ಅಂತಾರಲ್ವ. ಆ ರೀತಿ ನೀವೇನಾದರೂ ಮಾತಾಡ್ತೀರಾ ಅಂತ ಹೇಳಿದ್ರೆ ಆ ಮಾತಿಗೊಂದು ಅರ್ಥ ಇರುತ್ತೆ, ಅರ್ಥ ಇರಬೇಕು. ಇದ್ದರೆ ಮಾತ್ರ ನಿಮ್ಮ ಜೀವನದಲ್ಲಿ ಇಂಪ್ರೂವ್ ಆಗೋದಕ್ಕೆ ಸಾಧ್ಯ ಇದೆ ಈ ಸಲ ಮಾತ್ರ. ಓಕೆ. ಸೊ ಅದೇ ರೀತಿ ಇನ್ ಕೇಸ್ ನೀವು ಯಾವುದೋ ಒಂದು ವಾಹನ ಮಾರ್ತೀನಿ, ಯಾವುದೋ ಒಂದು ಜಮೀನು ಮಾರ್ತಾ ಇದ್ದೀನಿ, ಯಾವುದೋ ಒಂದು ಮನೆ ಮಾರ್ತಾ ಇದ್ದೀನಿ ಅಂದರೂ ಕೂಡ ಮಾರೋದಕ್ಕೂ ಚೆನ್ನಾಗಿದೆ ಸಮಯ. ಅದ್ರ ಜೊತೆಗೆ ಖರೀದಿಗೂ ಚೆನ್ನಾಗಿದೆ ಸಮಯ. ಅಂದರೆ ನೀವು ತಗೋತೀರಾ ಅಂದರೂ ರೆಡಿ, ಮಾರ್ತೀರಾ ಅಂದರೂ ರೆಡಿ, ಎರಡಕ್ಕೂ ಚೆನ್ನಾಗಿದೆ ಸಮಯ. ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆಗಳಿದೆ, ಚಿಕ್ಕ ಪುಟ್ಟದಿರಲಿ ದೊಡ್ಡದಿರಲಿ, ಸ್ವಲ್ಪ ಚೇತರಿಸ್ಕೊಳ್ತೀರಾ ಅಂತ ಹೇಳಿದ್ರೆ ಈ ಗುರುಬಲ ಅಥವಾ ಈ ಗುರು ಗೋಚಾರ
ವೃಷಭ ರಾಶಿಯ ಪ್ರವೇಶ ಗುರುವಿಂದಾಗಿ ನೀವು ಖಂಡಿತವಾಗಲೂ ನಿಮ್ಮ ಜೀವನದಲ್ಲಿ ಅಥವಾ ಆರೋಗ್ಯ ವಿಚಾರದಲ್ಲಿ ಚೇತರಿಕೆ ಕಂಡು ಬರ್ತೀರಾ. ಇದ್ರ ಜೊತೆಗೆ ನಾನೊಂದು ಮಾತು ಹೇಳಿದೆ, ನಿಮ್ಮ ಜೀವನದಲ್ಲಿ ಅಂತ. ಹೌದು, ನಿಮ್ಮ ಜೀವನದಲ್ಲಿ ಕೂಡ ಚೇತರಿಕೆ ಬರುವಂಥ ಸಮಯ ಇದಾಗಿದೆ. ಸೊ ಶುಕ್ರವಾರ ಅಥವಾ ಮಂಗಳವಾರ ಸಾಧ್ಯ ಆದರೆ ಇವ್ರು ಏನು ಮಾಡಿ ಅಂತ ಹೇಳಿದ್ರೆ, ಇವ್ರಿಗೊಂದು ಪರಿಹಾರ ಕೊಡ್ತಾ ಇದ್ದೀನಿ ನಾನು. ಯಾವುದಾದ್ರೂ ಅಮ್ಮನವರ ದೇವಸ್ಥಾನದಲ್ಲಿ, ಸ್ತ್ರೀ ದೇವತಾ ದೇವಸ್ಥಾನದಲ್ಲಿ ಶುಕ್ರವಾರ ಅಥವಾ ಮಂಗಳವಾರ, ಅಥವಾ ಮಂಗಳವಾರ ಮಾಡ್ತೀನಿ ಅಂದರೂ ಪರವಾಗಿಲ್ಲ, ತಿಂಗಳಿಗೆ ಒಂದು ಮಂಗಳವಾರ ಮಾಡ್ತೀನಿ ಅಂದರೂ ಪರವಾಗಿಲ್ಲ, ಶುಕ್ರವಾರ ಮಾಡ್ತೀನಿ ಅಂದರೂ ಪರವಾಗಿಲ್ಲ, ತಿಂಗಳಿಗೆ ಒಂದು ಶುಕ್ರವಾರ ಮಾಡ್ತೀನಿ ಅಂದರೂ ಪರವಾಗಿಲ್ಲ, ಕುಂಕುಮಾರ್ಚನೆಯನ್ನು ಮಾಡಿಸಿ. ಅಲ್ಲಿಗೆ ಹೋಗಿ ಅಲ್ಲಿರುವಂಥ ಪುರೋಹಿತರಿಗೆ, ಅರ್ಚರಿಗೆ ಹೇಳಿ ನಮಗೊಂದು ಕುಂಕುಮಾರ್ಚನೆ ಮಾಡೋದಿದೆ ಅಂತ ಸಂಕಲ್ಪ ಇತ್ಯಾದಿಗಳನ್ನು ಮಾಡಿ ಕುಂಕುಮಾರ್ಚನೆಯನ್ನು ಮಾಡಿ ಆ ಕುಂಕುಮವನ್ನು ಪಡ್ಕೊಂಡು ಪ್ರತಿನಿತ್ಯ ಎಲ್ಲಿಗೆ ಹೋಗಿ ಹಣೆಯಲ್ಲಿ ಇಟ್ಕೊಂಡು ಧರಿಸ್ಕೊಂಡು ಹೋಗಿ ತಾಯಿ ಹೆಸರು ಹೇಳ್ಬಿಟ್ಟು ಖಂಡಿತವಾಗಲೂ ಈ ವರ್ಷ ನಿಮಗೆ ಒಳ್ಳೆಯದನ್ನು ಮಾಡುತ್ತೆ. ಕಳೆದ ವರ್ಷಕ್ಕಿಂತ ಈ ವರ್ಷ ಸ್ವಲ್ಪ ನೀವು ಚೇತರಿಸ್ಕೋತೀರಾ. ಕನ್ಯಾ ರಾಶಿಗೆ ಬಂದ್ಬಿಟ್ಟು ಈ ಬಾರಿ ಹೇಗಿದೆ ಗುರು ಗೋಚಾರ ಫಲ ಅನ್ನೋದನ್ನು ನಾವು ನೋಡೋಣ. ಸೊ ಕೆಲಸ ಕಾರ್ಯ ಅಥವಾ ನಾವು ಉದ್ಯೋಗದಲ್ಲಿ ಇದ್ದೀವಿ ಅನ್ನುವಂಥ ಕನ್ಯಾ ರಾಶಿ ಜಾತಕರು ಯಾರಾದರೂ ಇದ್ದರೆ ಅವರ ಒಂದು ಜೀವನದಲ್ಲಿ ಅಥವಾ ಅವರ ಕೆಲಸದಲ್ಲಿ ಅಭಿವೃದ್ಧಿಯ ಕಾಲವಿದು. ಸೊ ಮುನ್ನುಗ್ತಾರ ಅಂದರೆ ಖಂಡಿತವಾಗಲೂ ಮುನ್ನುಗ್ತಾರೆ. ಸೊ ಕೆಲಸ ಕಾರ್ಯಗಳಲ್ಲಾಗಿರ್ಬೋದು ಅಥವಾ ಬಿಸ್ನೆಸ್ಸಲ್ಲಾಗಿರ್ಬೋದು ಓಡಾಟಗಳು ಸ್ವಲ್ಪ ಜಾಸ್ತಿ ಆಗುತ್ತೆ. ನಾವು ಬೇರೆ ಕಡೆಗೆ ಕೆಲಸ ನೋಡೋಣ, ಹುಡ್ಕೋಣ ಅಂತಿದ್ದೀವಿ, ಇದಕ್ಕಿಂತ ಚೆನ್ನಾಗಿರುವಂಥ ಸ್ಯಾಲ್ರಿ, ಚೆನ್ನಾಗಿರುವಂಥ ಕಂಪನಿ ಸಿಗ್ತಾ ಇದೆ ನಮಗೆ ಅನ್ನೋಂಥವ್ರು, ಹೋಗಬೇಕು ಅಂತ ಆಸೆ ಪಡುವಂಥವ್ರು ಖಂಡಿತವಾಗಲೂ ಹೋಗಬಹುದು. ಓಕೆ, ಸ್ವಲ್ಪ ಓದಿನ ಕಡೆಗೆ ವಿದ್ಯಾರ್ಥಿಗಳು ಸ್ವಲ್ಪ ಜಾಸ್ತಿ ಸಮಯವನ್ನು ಸ್ಪೆಂಡ್ ಮಾಡಿ. ಇವಾಗ ಎಷ್ಟು ಸಮಯವನ್ನು ನೀವು ಕೊಡ್ತಾ ಇದ್ದೀರೋ ಅದು ಸಾಲ್ತಾ ಇಲ್ಲ ಅನಿಸುತ್ತೆ, ಸ್ವಲ್ಪ ಜಾಸ್ತಿ ಸಮಯ. ಓಕೆ, ಓದ್ತಾ ಇರೋ ತಪ್ಪಿದೆಯಾ ಅಂದರೆ ಇಲ್ಲ, ವಿದ್ಯಾರ್ಥಿಗಳಿಗೆ ಸಮಯ ಚೆನ್ನಾಗಿಲ್ವಾ ಆ ಥರ ನಾನು ಹೇಳ್ತಾ ಇಲ್ಲ. ಸ್ವಲ್ಪ ನಿಮ್ಮ ಸಮಯ ಓದಿನ ಕಡೆಗೆ ಸ್ವಲ್ಪ ಜಾಸ್ತಿ ಕೊಡಿ. ಪ್ರೇಮಿಗಳಿಗೆ ಚೆನ್ನಾಗಿದೆ, ಕನ್ಯಾ ರಾಶಿ ಪ್ರೇಮಿಗಳಿಗೆ ಸಮಯ ಚೆನ್ನಾಗಿದೆ. ಓಕೆ, ಚಿಕ್ಕ ಮಕ್ಕಳು ಯಾರಾದರೂ ಇದ್ದರೆ ಕನ್ಯಾ ರಾಶಿಯವರು ನಿಮ್ಮ ಮನೆಯಲ್ಲಿ ಸ್ವಲ್ಪ ಹಠ ಸ್ವಭಾವ ಸ್ವಲ್ಪ ಜಾಸ್ತಿ ಆಗುತ್ತೆ. ಒಂದು ವರ್ಷಗಳ ಕಾಲ ಸ್ವಲ್ಪ ಹಠ ಸ್ವಲ್ಪ ಜಾಸ್ತಿ ಆಗುತ್ತೆ ಅವ್ರಿಗೆ. ಸೊ ಅದೇ ರೀತಿ ಕನ್ಯಾ ರಾಶಿಯವ್ರಿಗೆ ಬಂದ್ಬಿಟ್ಟು ದಾನ ಧರ್ಮ ಮಾಡೋದಕ್ಕೆ ಒಳ್ಳೆ ಸಮಯ ಇದು. ಸಾಧ್ಯವಾದಷ್ಟು ಎಲ್ಲೇ ಹೋದಾಗ ನಿಮ್ಮ ಕೈಲಾಗಿದ್ದು ಫಲ ಕೊಡ್ತಿರೋ, ಹಣ್ಣುಗಳು ಕೊಡ್ತೀರೋ, ಏನಾದರೂ ಕೊಡಿ, ಹಣ ಕೊಡ್ತಿರೋ ಕೊಡಿ, ಏನಾದರೂ ಕೊಡಿ, ಒಟ್ಟಿನಲ್ಲಿ ಸಾಧ್ಯವಾದಾಗೆಲ್ಲ ನಿಮ್ಮ ಕೈಯಿಂದ ದಾನ ಇತ್ಯಾದಿಗಳನ್ನು ಮಾಡಿ. ಖಂಡಿತವಾಗಲೂ ನಿಮ್ಮ ಜೀವನದಲ್ಲಿ ಬದಲಾವಣೆಗಳು ಬರುತ್ತೆ. ಈ ದಾನ ಇತ್ಯಾದಿಗಳನ್ನ ಯಾಕೆ ತಂದಿದ್ದೀವಿ, ಯಾಕೆ ಕನ್ಯಾ ರಾಶಿಗೆ ಇದನ್ನು ಹೇಳಿದ್ದೀವಿ ಅಂತ ಹೇಳಿದ್ರೆ, ಇಲ್ಲಿ ಕನ್ಯಾ ರಾಶಿಗೂ ಕೂಡ ಆ ಪಿತೃದೋಷದ ಎಫೆಕ್ಟ್ ಕಾಣಿಸ್ತಾ ಇದೆ. ಸೊ ಈ ಬಾರಿ ಬಂದ್ಬಿಟ್ಟು ಗುರು ಗೋಚಾರದಲ್ಲಿ ಪಿತೃದೋಷದ ಎಫೆಕ್ಟ್ ಕೊಡುವಂಥ ರಾಶಿಗಳು ಯಾವುದು ಅಂತ ಹೇಳಿದ್ರೆ ವೃಷಭ, ಕನ್ಯಾ ರಾಶಿ ಮತ್ತು ಮಕರ ರಾಶಿ. ಈ ಮೂರು ಜನರಿಗೆ ನಾನು ಏನು ಹೇಳ್ತೀನಿ ಅಂದರೆ, ಪಿತೃದೋಷ ಇರುತ್ತೆ ಅಥವಾ ಪಿತೃ ಶಾಪ ಇದೆ, ಅದು ಇದೆ, ಆ ಥರ ಅಲ್ಲ. ನಿಮ್ಮ ಜಾತಕದಲ್ಲಿ ಪಿತೃದೋಷ ಇದೆ, ನಿಮ್ಮ ಜಾತಕದಲ್ಲಿ ಪಿತೃಶಾಪ ಇದೆ, ಅಂಥ ಜಾತಕರು ಈಗ ಬಂದಿರುವಂಥ ಗೋಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಾಗಿರಿ. ಇಷ್ಟನ್ನು ಮಾತ್ರ ನಾನು ಹೇಳಬಲ್ಲೆ. ಪಿತೃಗೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳು ಯಾವುದಾದ್ರೂ ಇಟ್ಟಿದ್ರೆ ಅಥವಾ ಬಿಟ್ಟಿದ್ರೆ ದಯವಿಟ್ಟು ಅದರಲ್ಲಿ ಪರಿಪೂರ್ಣವಾಗಿ ಅದನ್ನು ಪೂರ್ತಿ ಮಾಡಿ. ಅಥವಾ ಪಿತೃ ಕಾರ್ಯಗಳು ನಿಮ್ಮ ಮನೆಯಲ್ಲಿ ನಡೀತಾ ಇದೆ ಅಂದರೆ ಅದರಲ್ಲಿ ಶುದ್ಧ ಮನಸ್ಸಿನಿಂದ ತಾವು ಪಾಲ್ಗೊಳ್ಳಿ, ಕನಿಷ್ಠ ಪಕ್ಷ ತಾವುಗಳು ಪಾಲ್ಗೊಳ್ಳಿ. ಇದರಿಂದ ನಿಮ್ಮ ಜೀವನದಲ್ಲಿ ಬದಲಾವಣೆಗಳು ಬರ್ತಾವೆ ಅಂದರೆ ಖಂಡಿತವಾಗಲೂ ನಿಮ್ಮ ಜೀವನದಲ್ಲಿ ಬದಲಾವಣೆಗಳು ಬರುವಂಥ ಸಮಯವಿದೆ. ಜೀವನದಲ್ಲಿ ಕನ್ಯಾ ರಾಶಿಯವ್ರಿಗೆ ಏನಾಗುತ್ತೆ ಈ ಸಲ ಗುರು ಗೋಚಾರದಲ್ಲಿ ಅಂತ ಹೇಳಿದ್ರೆ, ಏನಾದರೂ ಒಂದು ಒಳ್ಳೇದು ಬರುತ್ತೆ, ಅದ್ರ ಜೊತೆಗೆ ಒಂದು ಕೆಟ್ಟದ್ದು ಬರುತ್ತೆ. ಓಕೆ, ಬೈ ಒನ್ ಗೆಟ್ ಒನ್ ಫ್ರೀ, ಗೊತ್ತಾಯ್ತಲ್ವಾ? ಅದೇ ರೀತಿ ಏನಾದರೂ ಒಂದು ಒಳ್ಳೇದು ಬಂದಿದೆ ಗುರು, ಅದ್ರ ಜೊತೆಗೆ ಏನಾದರೂ ಒಂದು ಕೊಸರು ಏನಾದರೂ ಒಂದು ಬರುತ್ತೆ. ಇದು ತಗೊಂಡ್ರೆ ಇದು ತಗೊಳ್ಳೇಬೇಕು ಅನ್ನುವಂಥದ್ದು ಬಂದೇ ಬರುತ್ತೆ, ಇದು ಬೇಕು ಅಂದರೆ ಇದನ್ನು ತಗೋ ಅನ್ನುವಂಥದ್ದು ಬಂದೇ ಬರುತ್ತೆ. ಏನಾದರೂ ಕೆಟ್ಟದ್ದು ಬಂತು ಅದ್ರ ಜೊತೆಗೆ ಒಂದು ಒಳ್ಳೇದು ಬರುತ್ತೆ. ಉಲ್ಟಾ ತಗೊಳ್ಳಿ, ಎರಡೂ ಸತ್ಯನೇ. ಇದ್ರ ಕೆಟ್ಟದ ಜೊತೆ ಒಂದು ಒಳ್ಳೇದು ಬಂತು ಅನ್ನುವಂಥದ್ದು ನಿಮ್ಮ ಬಾಯಿನಲ್ಲಿ ಬರುತ್ತೆ, ಅಥವಾ ಏನಾದರೂ ಒಂದು ಒಳ್ಳೇದ ಜೊತೆ ಒಂದು ಕೆಟ್ಟದ್ದು ಬಂದಿರ್ತದೆ. ಸೊ ಅದರಿಂದಾಗಿ ಹೊರ ಬರಬೇಕು ಅಂತ ಹೇಳಿದ್ರೆ ನಾನು ಹೇಳಿರುವಂಥ ಪರಿಹಾರವನ್ನು ತಾವುಗಳು ಮಾಡಿ, ಸಾಧ್ಯವಾದಷ್ಟು ಜಾಸ್ತಿ ಮಾಡಿ. ತೊಂದರೆ ಜಾಸ್ತಿ ಇದ್ದಾಗ ಜಾಸ್ತಿ ಮಾಡಿ, ತೊಂದರೆ ಕಮ್ಮಿ ಇದೆ ಅನ್ನೋರು ಕಮ್ಮಿಯಾಗೇ ಮಾಡಿ. ಸೊ ತುಲಾರಾಶಿಯವರ ಒಂದು ಗೋಚಾರವನ್ನು, ಗುರು ಗೋಚಾರವನ್ನು ನೋಡೋಣ. ತುಲಾರಾಶಿಯವರಿಗೆ ಅಷ್ಟಮ ಭಾವದಲ್ಲಿ ಗುರುವಿನ ಗೋಚಾರ, ಅದ್ರ ಜೊತೆಗೆ ನಮ್ಮ ಎಲೆಕ್ಷನ್ ಇತ್ಯಾದಿಗಳು ನಡೆಯುವಂಥ ಸಮಯ, ಎರಡಕ್ಕೂ ಟ್ಯಾಲಿ ಮಾಡೋಣ ಅಲ್ವಾ? ತುಲಾ ಲಗ್ನದಲ್ಲಿ ಹುಟ್ಟಿರುವಂಥ ಯಾರಾದರೂ ರಾಜಕಾರಣಿಗಳು ಇತ್ಯಾದಿಗಳು ಇದ್ದರೆ ಗೆಲುವು ನಿಶ್ಚಿತ. 3 ಮತ್ತು 6ನೇ ಅಧಿಪತಿ ಗುರು ಅಷ್ಟಮದಲ್ಲಿ, ಗೆಲುವು ನಿಶ್ಚಿತ. ಅರ್ಥ ಆಯ್ತಲ್ವಾ? ಸೊ ಬೇಡ, ಇವಾಗ ನಾವು ರಾಶಿಗೆ ವಾಪಸ್ ಹೋಗೋಣ, ರೈಟ್? ಬನ್ನಿ. ಸೊ ರಾಶಿಗೆ ಹೇಗಿದೆ ಅನ್ನೋದನ್ನು ನೋಡೋಣ. ರಾಶಿಗೆ ಅಷ್ಟಮದಲ್ಲಿ ಗುರು ಇರೋದ್ರಿಂದ ತಾವೇನಾದರೂ ವಾಹನ ಚಾಲನೆ ಇತ್ಯಾದಿಗಳನ್ನ ಮಾಡ್ತೀರಾ, ಸ್ವಲ್ಪ ನೋಡಿಕೊಂಡು ಓಡಿಸಿ. ತುಂಬ ಜನ ಹೇಳ್ತಾರೆ ಫಾಸ್ಟಾಗಿ ಓಡಿಸಿದೆ, ನಾನು ಬಿದ್ದೆ, ಆಕ್ಸಿಡೆಂಟ್ ಆಯಿತು. ಇಲ್ಲ, ಕೆಲವೊಂದು ಸಲ ನಮ್ಮ ಒಂದು ಜ್ಞಾನ ಎಲ್ಲೋ ಇರ್ತದೆ,
ಸಡನ್ನಾಗಿ ಬಂದು ಹೊಡೆಯುವಂಥದ್ದು, ಸುಮ್ಮನೆ ನಿಂತಿರ್ತೀವಿ ಏನೋ ಬಂದು ಹೊಡೆಸ್ಕೊಳ್ಳುವಂಥದ್ದು, ಈ ಥರ ಆಗುತ್ತೆ. ಏನಾಗುತ್ತೆ ಅಂತ ಹೇಳಿದ್ರೆ ಆಕ್ಸಿಡೆಂಟ್ ಆಗುವಂಥ ಯೋಗ ಇದೆ. ಪ್ರಮಾಣ ನಿಮಗೆ ಬಿಟ್ಟಿದ್ದು, ಚಿಕ್ಕದಲ್ಲಾಗುತ್ತೋ ದೊಡ್ಡದಲ್ಲಾಗುತ್ತಾ ಅನ್ನುವಂಥದ್ದು, ಅರ್ಥ ಆಯ್ತಲ್ವಾ? ಸೊ ನಿಮಗೆ ಒಂದು ಎಚ್ಚರಿಕೆಯನ್ನು ಹೇಳ್ತಾ ಇದ್ದೀವಿ ಹೊರತು ಹೆದರಿಸ್ತಾ ಇಲ್ಲ. ಸೊ ಇಲ್ಲಿ ಆಕ್ಸಿಡೆಂಟ್ ಆಗುವಂಥ ಒಂದು ಯೋಗ ತುಲಾರಾಶಿಯವರಿಗೆ ಇದೆ. ಆರೋಗ್ಯ ಸಮಸ್ಯೆಯು ಸ್ವಲ್ಪ ಕಾಡಬಹುದು, ಆರೋಗ್ಯದಲ್ಲಿ ಸಮಸ್ಯೆಗಳು ಬರ್ಬೋದು. ಚಿಕ್ಕ ಪುಟ್ಟದ ಆರೋಗ್ಯ ಸಮಸ್ಯೆನೂ ಬರ್ಬೋದು, ದೊಡ್ಡ ಪ್ರಮಾಣದಲ್ಲಿ ಆರೋಗ್ಯ ಸಮಸ್ಯೆನೂ ಬರಬಹುದು. ಅನ್ಎಕ್ಸ್ಪೆಕ್ಟೆಡ್ ಅಥವಾ ಅನಿರೀಕ್ಷಿತವಾಗಿ ಎಲ್ಲಾದರೂ ಒಂದು ಕಡೆ ಹಣ ನಿಮಗೆ ಬರುವಂಥ ಯೋಗ ಇದೆ, ದುಡ್ಡು ಬರುವಂಥ ಯೋಗ ಇದೆ. ಯಾವುದೋ ಒಂದು ಅಮೌಂಟು ನನಗೆ ಬರೋದಿದೆ ಅಂತ ನಿಮ್ಗೇನಾದರೂ ಅನ್ನಿಸ್ತು ಅಂತ ಹೇಳಿದ್ರೆ ಆ ಅಮೌಂಟು ಬರುವಂಥ ಯೋಗ ನಿಮಗೆ ಇದೆ. ಅಂದರೆ ಒಂದು ಒಳ್ಳೇದಿದ್ರೆ ಒಂದು ಕೆಟ್ಟದಿದೆ. ಹಾಗೆ ಖರ್ಚು ಕೂಡ ಜಾಸ್ತಿ ಆಗುತ್ತೆ. ದುಡ್ಡು ಬರುತ್ತೆ, ಅದ್ರ ಜೊತೆಗೆ ಖರ್ಚು ಬರುತ್ತೆ. ಬಂತಪ್ಪ, ಬಂದಿದ್ದು ಬಂದಂಗೆ ಹೋಯ್ತಪ್ಪ ಅಂತೀವಿ, ಗೊತ್ತಾ? ಬಂದಿಲ್ವಾ ಅಂತೆ ಬಂತು, ಬಂದಿದ್ದು ಬಂದಂಗೆ ಹೋಯ್ತು ಅಂತೀವಲ್ಲ, ಆ ರೀತಿ ಆಗಿರ್ತದೆ. ಈ ವರ್ಷ ಸ್ವಲ್ಪ ನೀವು ಗಾಡಿನ ಓಡಿಸದೇ ಇರೋದು ನನ್ನ ಪ್ರಕಾರ ಒಳ್ಳೆಯದು. ಯಾಕಂದರೆ ತುಂಬ ಸಲ ಹೇಳ್ತಾ ಇದ್ದೀನಿ ಅಂದರೆ ಅರ್ಥ ಮಾಡ್ಕೊಳ್ಳಿ. ಮಾತಿನಲ್ಲಿ ಸ್ವಲ್ಪ ವಿನಯತೆ ಇರಲಿ. ಸ್ವಲ್ಪ ಯಾರೇ ಏನೇ ಮಾತಾಡೋದು ಸಹಿತ ಸ್ವಲ್ಪ ಕೂಲಾಗಿ ಮಾತಾಡಿಕೊಂಡು ಹೋಗಿ. ಯಾವುದೇ ರೀತಿಯಾದಂಥ ಭೂಮಿ ವ್ಯವಹಾರ ಆಗಿರ್ಬೋದು, ಭೂಮಿ ತಗೋಬೇಕು ಅಂತಿದ್ದೀರಾ, ನೀವು ಸೈಟ್ ತೊಗೊಬೇಕು ಅಂತಿದ್ದೀರಾ, ಮನೆ ತೊಗೋಬೇಕು ಅಂತಿದ್ದೀರಾ, ದಯವಿಟ್ಟು ಅದನ್ನು ಮುಂದೂಡಿ. ತಗೊಳ್ಳೇಬೇಡಿ ಅಂತ ನಾನು ಹೇಳ್ತಾ ಇಲ್ಲ, ಮುಂದೂಡಿ. ಈ ವರ್ಷ ನಿಮಗೆ ಚೆನ್ನಾಗಿಲ್ಲ. ಆ ಪ್ರಾಪರ್ಟಿ ಅಥವಾ ಏನೇ ಒಂದು ಕಟ್ಟಿರೋ ಮನೆ ಆಗಿರ್ಬೋದು, ಖಾಲಿ ಜಾಗ ಆಗಿರ್ಬೋದು, ಏನೇ ಆಗಿರ್ಬೋದು, ಇಲ್ಲ ನಾವು ಬೇಸಾಯ ಅಥವಾ ವ್ಯವಸಾಯದ ನಿಮಿತ್ತವಾಗಿ ನಾವು ತಗೋತಾ ಇದ್ದೀವಿ ಅಂದರೆ ಏನೇ ಮಾಡಿ ಭೂಮಿ ಮೇಲೆ ನೀವು ಕೈ ಇಡ್ತಾ ಇದ್ದೀರಾ, ಭೂಮಿ ತಗೋತಾ ಇದ್ದೀರಾ, ಈ ವರ್ಷ ಬೇಡ, ಮುಂದೂಡಿ. ಸೊ ಅದಕ್ಕೆ ಸಮಯ ಅಷ್ಟೊಂದು ಚೆನ್ನಾಗಿಲ್ಲ ಅಂತೀನಿ. ನಾನು ಪ್ರಾಪರ್ಟಿ ವಿಚಾರದಲ್ಲಿ ಅಷ್ಟೊಂದು ಸಮಯ ಚೆನ್ನಾಗಿಲ್ಲ. ಸೊ ನೀವು ಏನಾದರೂ ಒಂದು ಪರಿಹಾರವನ್ನು ಮಾಡಬಹುದಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಮಾಡಿ. ಶುಕ್ರವಾರದ ದಿವಸ ನಿಮ್ಮ ಮನೆಯ ಹತ್ತಿರದಲ್ಲಿರುವಂಥ ಗ್ರಾಮ ದೇವರ ದೇವಸ್ಥಾನಕ್ಕೆ ಹೋಗಬೇಕು. ಆಕೆ ಗ್ರಾಮ ದೇವಿ ಆಗಿರಬೇಕು, ಓಕೆನಾ? ಗ್ರಾಮ ದೇವರ ದೇವಸ್ಥಾನ, ಗ್ರಾಮ ದೇವಿ ಆಗಿರಬೇಕು, ಗ್ರಾಮ ದೇವತೆ, ಅಲ್ಲಿಗೆ ನೀವು ಹೋಗಬೇಕಾಗತ್ತೆ. ನೆನ್ಪಿಟ್ಕೊಳ್ಳಿ, ಯಾವುದಾದ್ರೂ ಒಂದು ಸ್ತ್ರೀ ದೇವರ ದೇವಸ್ಥಾನ ಅಂತ ನಾನು ಹೇಳಿದ್ದೀನಿ, ಅದು ಬೇರೆ ರಾಶಿ. ನಿಮಗೆ ಗ್ರಾಮ ದೇವಿ ಆಲಯಕ್ಕೆ ತಾವುಗಳು ಹೋಗಬೇಕಾಗತ್ತೆ. ಶುಕ್ರವಾರನೇ ಹೋಗಬೇಕು. ಅದು ತಿಂಗಳಿಗೆ ಒಂದು ಸಲ ಶುಕ್ರವಾರಕ್ಕೆ ಹೋಗ್ತಿರೋ ನಿಮ್ಮ ಇಷ್ಟ, ವಾರ ಹೋಗ್ತಿರೋ ನಿಮ್ಮ ಇಷ್ಟ. ಅಲ್ಲಿಗೆ ನೀವು ಹೋದಾಗ ಏನನ್ನಾದರೂ ಸಮರ್ಪಿಸಿ, ಹೂವು ಹಣ್ಣು ಏನು ಬೇಕಾದ್ರೂ ಸಮರ್ಪಿಸಿ. ಹೂ ಕೊಡೋದು ಕಂಪಲ್ಸರಿ. ತಾಯಿಗೆ 1 ಮೊಳ ಹೂ ಕೊಡ್ತಿರೋ ಅಥವಾ ಬಿಡಿ ಹೂ ತಗೊಂಡೋಗಿ ಕೊಡ್ತಿರೋ ನಿಮ್ಮ ಇಷ್ಟ. ಒಟ್ಟಿನಲ್ಲಿ ಹೂನ ಅತಿ ಹೆಚ್ಚಾಗಿ ಶುಕ್ರವಾರ ದಿವಸ ಗ್ರಾಮ ದೇವತೆಗೆ ಸಮರ್ಪಣೆ ಮಾಡ್ಕೊಂಡು ಬರೋದ್ರಿಂದ ನಾನು ಈ ತುಲಾರಾಶಿಗೆ ಹೇಳಿರುವಂಥ ಕೆಲವೊಂದು ನೆಗೆಟಿವ್ ಫಲಗಳಲ್ಲಿ ವ್ಯತ್ಯಾಸವನ್ನು ತಾವುಗಳು ಕಾಣಬಹುದು. ಸೊ ವೃಶ್ಚಿಕ ರಾಶಿಯವ್ರದ್ದು ನೋಡೋಣ. ವೃಶ್ಚಿಕ ರಾಶಿಯವರಿಗೆ ಬಂದ್ಬಿಟ್ಟು ಸಪ್ತಮ ಭಾವದಲ್ಲಿ ಒಂದು ಗುರುವಿನ ಸಂಚಾರ. ದಾಂಪತ್ಯ ಜೀವನದಲ್ಲಿ ಇದುವರೆಗೂ ನೋಡಿ, ಮದುವೆ ಆಗಿ ದಾಂಪತ್ಯ ಜೀವನದಲ್ಲಿ ಏನಾದರೂ ಸಮಸ್ಯೆ ಇದ್ದರೆ, ಮದುವೆನೇ ಆಗಿಲ್ಲ ಅಂತ ಕೆಲವರು ಕಮೆಂಟ್ ಮಾಡಿಬಿಡ್ತಾರೆ. ಹಾಗಲ್ಲಪ್ಪ, ಮದುವೆ ಆಗಿದೆ, ನಮಗೆ ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ಸಮಸ್ಯೆ, ಸ್ವಲ್ಪ ಭಿನ್ನಾಭಿಪ್ರಾಯಗಳು ನಡೀತಾ ಇತ್ತು, ನಾನೇನೋ ಅಂತೀನಿ ಅವರೇನೋ ಅಂತಾರೆ ಅನ್ನುವಂಥವ್ರು ಯಾರಾದರೂ ಇದ್ದರೆ, ಸೊ ಇಲ್ಲಿ ದಾಂಪತ್ಯ ಜೀವನ ಒಂದು ಸ್ವಲ್ಪ ಚೆನ್ನಾಗಾಗುವಂಥ ಸಮಯ ಬಂದಿದೆ. ಅಥವಾ ದಾಂಪತ್ಯ ಜೀವನದಲ್ಲಿ ಒಂದು ಸ್ವಲ್ಪ ಮಧುರತೆ, ಒಂದು ಸ್ವಲ್ಪ ಬದಲಾವಣೆಯ ಗಾಳಿ ಬೀಸುತ್ತೆ. ವ್ಯಾಪಾರದಲ್ಲಿ ಲಾಭ ಇದೆ. ಇದುವರೆಗೂ ನೀವೇನಾದ್ರು ವ್ಯಾಪಾರ ಮಾಡ್ತಾ ಇದ್ದೀರಾ ಅಥವಾ ವ್ಯಾಪಾರ ಹೊಸದಾಗಿ ಏನೋ ಒಂದು ಮಾಡಬೇಕು ಅನ್ನುವಂಥ ಚಿಂತನೆ ನಿಮ್ಮಲ್ಲಿದ್ದರೆ ಅದನ್ನು ತಾವು ಕಾರ್ಯಗತ ಮಾಡ್ಕೋಬೋದು, ಕಾರ್ಯರೂಪಕ್ಕೆ ತರಬಹುದು. ಯಾಕಂದರೆ ವ್ಯಾಪಾರದಲ್ಲಿ ನಿಮಗೆ ಲಾಭ ಇದೆ. ಅದ್ರ ಜೊತೆಗೆ ಫ್ರೆಂಡ್ಸ್ಗಳಿಂದಲೂ ಕೂಡ, ಸ್ನೇಹಿತರಿಂದಲೂ ಕೂಡ ಲಾಭ ಇರುವಂಥ ಸಮಯ ಇದು ವೃಶ್ಚಿಕ ರಾಶಿಯವರಿಗೆ. ಸೊ ಫ್ರೆಂಡ್ಸ್ನ ಜೊತೆಯಲ್ಲೇ ನಾನು ವ್ಯಾಪಾರ ಮಾಡ್ತಾ ಇದ್ದೀನಿ, ಆ ರೀತಿಯೂ ಇರಬಹುದು. ಒಟ್ಟಿನಲ್ಲಿ ಸ್ನೇಹಿತರಿಂದನೂ ಲಾಭ ಇದೆ, ವ್ಯಾಪಾರದಿಂದನೂ ನಿಮಗೆ ಲಾಭ ಇದೆ. ನಿಮ್ಮ ಹೆಸರು ಮತ್ತು ಕೀರ್ತಿಗೆ ಒಳ್ಳೆಯ ಸಮಯ ಇದು. ಅಂದರೆ ತುಂಬ ಇಂಪ್ರೂವ್ ಆಗ್ತೀರಾ, ಹೆಸರು ಮಾಡ್ತೀರಾ, ಗೌರವ, 4 ಜನ ಗೌರವ ಕೊಡುವಂಥ ಸಮಯ ನಿಮಗೆ ಬರ್ತಾ ಇದೆ. ನಿಮ್ಮ ಮಾತನ್ನು ಜನಗಳು ಕೇಳಿಸ್ಕೊಳ್ಳುವಂಥ ಸಮಯ. ನನ್ನ ಮಾತೇ ಕೇಳಿಸ್ಕೊಳ್ಳಲ್ಲ, ನಾನು ಎಷ್ಟು ಸಲ ಹೇಳ್ತೀನಿ, ನಾನು ಹೇಳಿದೆ ಕೊನೆಯಲ್ಲಿ ಆಗುತ್ತೆ, ಇವ್ರುಗಳು ನನ್ನ ಮಾತೇ ಕೇಳಲ್ಲ ಅಂತ ಯಾರಿಗಾರು ಬೇಜಾರಿದ್ದರೆ ವೃಶ್ಚಿಕ ರಾಶಿಯವರ ಮಾತುಗಳನ್ನು ಇನ್ನು ಮುಂದೆ ಜನ ಕೇಳ್ತಾರೆ. ಯಾರೇ ಇರ್ಬೋದು, ಅದು ಜನ ಯಾರೇ ಇರ್ಬೋದು, ನಿಮ್ಮ ಮನೆಯವರೇ ಆಗಿರ್ಬೋದು, ಹೊರಗಡೆಯವರೇ ಆಗಿರ್ಬೋದು, ನಿಮ್ಮ ಮಾತನ್ನು ಅವರು ಕೇಳ್ತಾರೆ. ಸೊ ನಿಮಗಿಂತ ವಯಸ್ಸಲ್ಲಿ ಚಿಕ್ಕವರು, ಗಂಡು ಮಕ್ಕಳಿರಲಿ ಹೆಣ್ಮಕ್ಳಿರಲಿ ಯಾರೇ ಇರಲಿ, ಸಂಬಂಧ ಇರಲಿ ಇಲ್ಲದೇ ಇರುವಂಥ ವ್ಯಕ್ತಿಗಳಾಗಿರಲಿ, ನಿಮಗಿಂತ ವಯಸ್ಸಲ್ಲಿ ಚಿಕ್ಕವರಿಗೆ ಯಾವಾಗಾದರೂ ಏನಾದರೂ ಸಹಾಯ ಮಾಡುವಂಥ ಒಂದು ಆಪರ್ಚುನಿಟಿ ನಿಮ್ಗೆ ಸಿಕ್ತು ಅಂದರೆ ದಯವಿಟ್ಟು ಈ ವರ್ಷ ಸಹಾಯ ಮಾಡಿ. ಅದು ನಿಮ್ಗೆ ವಾಪಸ್ ಸಿಗುತ್ತೆ, ಇಲ್ಲ ಅಂತಲ್ಲ, ಬಟ್ ನಿಮಗಿಂತ ಚಿಕ್ಕವರಿಗೆ ಏನಾದರೂ ಒಂದು ಸಹಾಯದ ಅವಶ್ಯಕತೆ ಇದೆ ಅಂತ ನಿಮ್ಗೆ ಅನಿಸ್ತು ಅಂದರೆ ಅದನ್ನು ದಯವಿಟ್ಟು ಮಾಡಿ. ಮತ್ತು ಆಗಾಗ ಈ ವರ್ಷ ಆಂಜನೇಯನ ದೇವಸ್ಥಾನಕ್ಕೆ ತಾವುಗಳು ಹೋಗ್ತಾ ಬನ್ನಿ. ನಾನು ಮಂಗಳವಾರನ ಹೋಗಿ, ಶನಿವಾರ ಹೋಗಿ, ಮೂಲ ನಕ್ಷತ್ರಕ್ಕೆ ಹೋಗಿ, ಈ ಥರದ್ದೆಲ್ಲ ಏನೂ ಇಲ್ಲ. ಸೊ ನಾನೇನಂತೀನಂದರೆ ನಿಮ್ಗೆ ಯಾವಾಗೆಲ್ಲ ಸಾಧ್ಯ ಇದೆಯೋ ಮನೆ ಹತ್ರ ಇರೋದಕ್ಕೆ, ನೀವೆಲ್ಲೋ ಹೋಗ್ತಾ ಇದ್ದೀರಾ, ಅಲ್ಲೊಂದು ಆಂಜನೇಯ ದೇವಸ್ಥಾನ ಇತ್ತು, ಹೋಗ್ಬಿಟ್ಟು ಸ್ವಾಮಿಗಳ ದರ್ಶನವನ್ನು ತಾವು ಮಾಡ್ಬೋದು.
ಕೆಲಸದ ನಿಮಿತ್ತವಾಗಿ ಹೋಗ್ತಾ ಇದ್ದೀನಿ, ನಮ್ಮ ಕೆಲಸದ ಹತ್ರ ಒಂದು ಆಂಜನೇಯ ಇದೆ, ಅಲ್ಲಿ ಹೋಗಿ ದರ್ಶನ ಮಾಡ್ಬೋದು, ನಿಮ್ಮಿಷ್ಟ. ಆಗಾಗ ಸ್ವಲ್ಪ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋದ್ರಿಂದ ಶುಭ ಫಲದಲ್ಲಿ ಇನ್ನೂ ಹೆಚ್ಚಿನ ಶುಭ ಫಲವನ್ನು ತಾವುಗಳು ನಿರೀಕ್ಷಿಸಬಹುದು. ಸೊ ಮುಂದಿನ ರಾಶಿ ಧನುಸು ರಾಶಿ. ಧನುಸು ರಾಶಿ 6ನೇ ಭಾವ, ನಮ್ಮ ಗುರುವಿನ ಸಂಚಾರ. ಅದರಿಂದಾಗಿ ಸಾಲ ಏನಾದರೂ ಜಾಸ್ತಿ ಆಗುವಂಥ ಯೋಗ ಇದೆಯಾ ಅಂದರೆ ಖಂಡಿತವಾಗ್ಲೂ ಇದೆ. ಏನು ಮಾಡಬೇಕು ನಾವು ಅಂತ ಹೇಳಿದ್ರೆ, ನೋಡಿ, ಸಾಲ ಮಾಡಲೇಬೇಕಾದಂಥ ಪ್ರಸಂಗ ಬಂದರೆ, ಸಾಲ ಯಾರು ಮಾಡಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಬರೀ ಧನುರಾಶಿಯವ್ರಬ್ರೆ ಸಾಲ ಬರ್ತದೆ ಅದೆಲ್ಲ ಸುಳ್ಳು, ಹಾಗಲ್ಲ. ನಾನೇನಂತೀನಿ, ಸಾಲ ಮಾಡುವಂಥ ಪ್ರಸಂಗ ಬಂದಿದೆ ಅಂದರೆ ಮಾಡಲೇಬೇಕಾ, ಬೇರೆ ಏನಾದರೂ ಆಲ್ಟರ್ನೇಟಿವ್ ಇದೆಯಾ ಅನ್ನೋದನ್ನು ದಯವಿಟ್ಟು ಚೆಕ್ ಮಾಡಿ. ಬೇರೆ ದಾರಿನೇ ಇಲ್ಲ ಅಂದಾಗ ಸಾಲ ಮಾಡಲೇಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಒಟ್ಟಿನಲ್ಲಿ ಇವರಿಗೆ ಇವಾಗ ಇರುವಂಥ ಸಾಲಕ್ಕಿಂತ ಸಾಲ ಜಾಸ್ತಿ ಆಗುವಂಥ ಒಂದು ಯೋಗ ಇಲ್ಲಿ ಕಾಣಿಸ್ತಾ ಇದೆ. ಸ್ವಲ್ಪ ನೀವು ವಿಚಾರ ಮಾಡಿ ಮುಂದುವರಿಯೋದು ಒಳ್ಳೆಯದು. ಸಾಲ ಇತ್ಯಾದಿ, ಅದು ಲೋನ್ ನೀವು ಬ್ಯಾಂಕಲ್ಲಿ ತೊಗೊಳ್ಳಿ, ಕೈ ಸಾಲ ತೊಗೊಳ್ಳಿ, ಏನೇ ತೊಗೊಳ್ಳಿ, ಸ್ವಲ್ಪ ವಿಚಾರ ಮಾಡಿ ಮುಂದುವರಿರಿ. ಸ್ನೇಹಿತರೊಂದಿಗೆ ಚೆನ್ನಾಗಿರಿ, ಯಾಕಂದರೆ ನಿಮ್ಮ ಜೀವನದಲ್ಲಿ ಏನಾದರೂ ಒಂದು ಸಮಸ್ಯೆ ಇತ್ಯಾದಿಗಳು ಬಂದಾಗ ಈ ಫ್ರೆಂಡ್ಸ್ ಇವ್ರುಗಳೇ ಬಂದು ನಿಮ್ಮನ್ನು ಅದರಿಂದ ಪಾರು ಮಾಡ್ತಾರೆ. ಅದಕ್ಕೋಸ್ಕರ ಸ್ನೇಹಿತರ ಜೊತೆ ಮಾತಾಡಿ, ಅವ್ರಿಗೆ ಸಮಯವನ್ನು ಕೊಡಿ. ನಮ್ಗೆ ಟೈಮ್ ಇಲ್ಲ ಮಾತಾಡೋದಕ್ಕೆ, ಅಥವಾ ಯಾವಾಗ ಒಂದು ಸಲ ನಾವು ಮಾತಾಡಿದಾಗ ಅವ್ರು ಹೇಳ್ತಾರೆ, ಏನಪ್ಪ ಏನೋ ಕೆಲಸ ಆಗೋದಿತ್ತಾ, ನಮ್ಗೆ ಫೋನ್ ಮಾಡಿದೆಯಾ ಅಂತಾರೆ. ಅರ್ಥ ಆಯ್ತಲ್ವಾ? ಸೊ ಸ್ನೇಹಿತರಿಗೆ ಒಂದು ಸ್ವಲ್ಪ ಸಮಯವನ್ನು ಕೊಡಿ. ಮುಂಚೆಯಿಂದನೇ ಹೇಳ್ತಾ ಇದ್ದೀನಿ, ಸ್ವಲ್ಪ ಸಮಯವನ್ನು ಕೊಡಿ. ಎಲ್ಲೊಂದು ಕಡೆ ಸ್ನೇಹಿತರಿಗೆ ಮೋಸ ಮಾಡುವಂಥ ಸಮಯ ಬರಬಹುದು, ಬಂದಾಗ ದಯವಿಟ್ಟು ಮೋಸ ಮಾಡೋದಕ್ಕೆ ಹೋಗಬೇಡಿ. ಸೊ ನಿಮ್ಮಿಂದ ಸ್ನೇಹಿತರು ಮೋಸ ಹೋಗ್ತಾರೆ. ಧನುಸು ರಾಶಿಯವರಿಂದ ಸ್ನೇಹಿತರಿಗೆ ಮೋಸ ಆಗುತ್ತೆ, ಸ್ನೇಹಿತರಿಂದ ಇವ್ರಿಗಲ್ಲ, ಇವರಿಂದ ಸ್ನೇಹಿತರಿಗೆ ಮೋಸವಾಗುವಂಥ ಒಂದು ವಿಚಾರ ಇಲ್ಲಿ ಕಾಣ್ತಾ ಇದೆ. ಉದ್ಯೋಗದಲ್ಲಿ ಚೇಂಜಸ್, ಪರಿವರ್ತನೆ ಬರುವಂಥದ್ದು, ಮಾಡ್ತಾ ಇರುವಂಥ ಉದ್ಯೋಗ ಜಾಗದಲ್ಲೇ ಬಂದ್ಬಿಟ್ಟು ಬೇರೆ ಏನಾದರೂ ಪೊಸಿಷನ್ ನಿಮ್ಗೆ ಕೊಡಬಹುದು, ಅಥವಾ ಆ ಜಾಗ ಬಿಟ್ಟು ಬೇರೆ ಜಾಗಕ್ಕೆ ತಾವೆಲ್ಲಾದರೂ ಹೋಗಬಹುದು, ಅಥವಾ ಬೇರೆ ಉದ್ಯೋಗವನ್ನು ತಾವು ಅರಸಿಕೊಂಡು ಹೋಗುವಂಥ ಸಮಯ ಇದಾಗಿದೆ. ಕೋರ್ಟ್ ಕೇಸ್ ಇತ್ಯಾದಿಗಳು ಏನಾದರೂ ನಡೀತಾ ಇದೆ ಅಂತ ಹೇಳಿದ್ರೆ ಇನ್ನೂ ನಿಧಾನ ಆಗುತ್ತೆ, ಇನ್ನೂ ನಿಧಾನವಾಗಿ ಅದು ಇತ್ಯರ್ಥವಾಗುವಂಥದ್ದನ್ನು ಇಲ್ಲಿ ಸೂಚನೆ ಕೊಡುತ್ತೆ. ಮನೆಯಿಂದ ದೂರವಿರುವಂಥ ಸಾಧ್ಯತೆಗಳು ಬಹಳಷ್ಟಿರೋದ್ರಿಂದ ಆಗಾಗ ನೀವೇ ಸಾಧ್ಯವಾದರೆ ಒಂದು ದಿನನೋ 2 ದಿನದ ಮಟ್ಟಿಗೆ ಎಲ್ಲೇ ಆದರೂ ಒಂದು ಕಡೆಗೆ ಯಾತ್ರೆಯನ್ನು ಕೈಗೊಳ್ಳಿ, ನೀವೇ ಮಾಡಿ. ಅದು ತಾನಾಗೆ ಕರ್ಕೊಂಡೋಗಿ ನಿಮ್ಮನ್ನು ಬೈ ಫೋರ್ಸ್ ಆಗಿ ಮನೆಯಿಂದ ದೂರ ಇಡೋದಕ್ಕೂ ನೀವೇ ಮಾಡ್ಕೊಳ್ಳೋದಕ್ಕೂ ಭಾಳಷ್ಟು ವ್ಯತ್ಯಾಸ ಇದೆ. ಆದಷ್ಟು ಮನೆಯಿಂದ ದೂರ ಇರ್ತೀರಾ ನೀವು, ಅದಕ್ಕಾಗಿ ಕನಿಷ್ಠ ನೀವೇ ದೂರ ಇರುವಂಥ ಪ್ರಯತ್ನವನ್ನು ಮಾಡಿ. ಸೊ ನೀವು ಕೂಡ ಅಷ್ಟೇ, ಏನಾದರೂ ಒಂದು ಪರಿಹಾರ ಇತ್ಯಾದಿಗಳನ್ನು ನಾವೇನಾದರೂ ಮಾಡ್ಕೋಬಹುದಾ ಅಂತ ಏನಾದರೂ ಇತ್ತು ಅಂತ ಹೇಳಿದ್ರೆ ಸಾಧ್ಯ ಆದವರು ತಾವು ನಡ್ಕೊಂಬರ್ತಾ ಇರುವಂಥ ಗುರುಗಳನ್ನು ಹೋಗಿ ದರ್ಶನ ಮಾಡ್ಕೊಂಡು ಬನ್ನಿ, ಅವರ ಒಂದು ಆಶೀರ್ವಾದ ಇತ್ಯಾದಿಗಳನ್ನು ಪಡೆಯುವಂಥದ್ದು ಇತ್ಯಾದಿಗಳನ್ನು ಮಾಡಿ. ಒಳ್ಳೆ ನಮಗೆ ಗುರುಗಳಿಲ್ಲ ಅನ್ನುವಂಥವ್ರು ಯಾರಾದರೂ ಇದ್ದರೆ ಶಿವನ ಆಲಯಕ್ಕೆ ಹೋಗಿ ಅಲ್ಲಿ ಅಭಿಷೇಕ ಇತ್ಯಾದಿಗಳನ್ನು ನೀವು ಮಾಡ್ಬೋದು, ಅಥವಾ ಶಿವನ ಆಲಯಕ್ಕೆ ಹೋಗಿ ಸ್ವಾಮಿಗಳ ದರ್ಶನವನ್ನು ತಾವು ಮಾಡಿಕೊಂಡು ಬರ್ಬೋದು. ಅರ್ಥ ಆಯ್ತಲ್ವಾ? ಫಸ್ಟ್ ಪ್ರಿಫರೆನ್ಸ್ ಇರೋದು ಗುರುಗಳ ಹತ್ರ ಹೋಗಿ ಅವರ ಆಶೀರ್ವಾದವನ್ನು ಪಡೀರಿ. ಇಲ್ಲ ಆಗಲ್ಲ ಅಂದಾಗ ಶಿವನ ಆಲಯಕ್ಕೆ ಹೋಗುವಂಥದ್ದು, ಅಭಿಷೇಕ ಇತ್ಯಾದಿಗಳನ್ನು ಮಾಡುವಂಥದ್ದು, ಅಥವಾ ಸ್ವಾಮಿಯ ದರ್ಶನವನ್ನು ಮಾಡಿಕೊಂಡು ಬರುವಂಥದ್ದನ್ನು ಮಾಡಿ. ಸೊ ಮಕರ ರಾಶಿಯವರಿಗೆ ನೋಡೋಣ. ಮಕರ ರಾಶಿಯವರಿಗೆ ಪಂಚಮ ಭಾವದಲ್ಲಿ ಗುರುವಿನ ಸಂಚಾರ. ಸೊ ಪಂಚಮ ಭಾವ ಶುಭ ಫಲವನ್ನು ನೀವು ಹೇಳಬಹುದು ಅಂತ ಕೇಳ್ತೀರಾ, ಹೌದು. ಆದರೆ ನಾನೊಂದು ಮಾತು ಹೇಳಿದ್ದೀನಿ, ಮರ್ತಿಲ್ಲ ಅನ್ಕೋತೀನಿ. ವೃಷಭ, ಕನ್ಯಾ ಮತ್ತು ಮಕರ ಪಿತೃದೋಷ ನಿಮ್ಮ ಜಾತಕದಲ್ಲಿ ಇದೆ. ಯಾಕೆ ಇದನ್ನು ರಿಪೀಟ್ ಮಾಡ್ತೀನಿ, ತುಂಬ ಜನ ಇವಾಗ ಪಿತೃದೋಷ ಬಂತು ಅಂತ ತಿಳ್ಕೊತಾರೆ. ಆ ಥರ ಇರಲ್ಲ. ನಿಮ್ಮ ಜಾತಕದಲ್ಲಿ ಪಿತೃದೋಷ ಇದೆ ಅನ್ನೋರು ಯಾರಾದರೂ ಇದ್ದರೆ, ಹೌದು ನಮ್ಮ ಜಾತಕದಲ್ಲಿ ಇದೆ, ಜ್ಯೋತಿಷರು ನೋಡಿ ಹೇಳಿದ್ದಾರೆ ಅಂತ ಯಾರಾದರೂ ಇದ್ದರೆ ಅವರು ಅದಕ್ಕೆ ಸಂಬಂಧಪಟ್ಟಂಥ ಶಾಂತಿ ಕಾರ್ಯ ಇತ್ಯಾದಿಗಳನ್ನು ಮಾಡ್ಕೊಳ್ಳಿ. ಅಥವಾ ಈ ವರ್ಷದಲ್ಲಿ ನಿಮ್ಮ ಒಂದು ಸಂಪ್ರದಾಯದಲ್ಲಿ ನಿಮ್ಮ ಮನೆಯ ಮಟ್ಟಿಗೆ ನೀವು ಮಾಡಿಕೊಳ್ಳುವಂಥ ಪಿತೃಗಳಿಗೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳು ಯಾವುದೇ ಇರಲಿ, ಅದರಲ್ಲಿ ಪರಿಪೂರ್ಣವಾಗಿ ಪಾಲ್ಗೊಳ್ಳಿ. ಅರ್ಥ ಆಯ್ತಲ್ವ? ಇದನ್ನು ನೋಡ್ಕೊಂಡು ಮುಂದೆ ಹೋಗೋಣ. ಈ ವರ್ಷ ನಿಮಗೆ ತುಂಬ ಒಳ್ಳೆಯ ಸಮಯ ಇದೆ, ಸಮಯ ತುಂಬ ಚೆನ್ನಾಗಿದೆ. ಆತ್ಮವಿಶ್ವಾಸದಿಂದ ಮುನ್ನುಗ್ಗಿ. ನೀವು ಸೆಲ್ಫ್ ಕಾನ್ಫಿಡೆನ್ಸ್, ನಿಮಗೆ ಇವಾಗ ಆತ್ಮವಿಶ್ವಾಸದ ಅವಶ್ಯಕತೆ ಇದೆ. ನನ್ನಿಂದ ಆಗತ್ತೆ, ನಾನು ಮಾಡಬಲ್ಲೆ, ಇದು ಖಂಡಿತ ಆಗತ್ತೆ ಅನ್ನುವಂಥ ಒಂದು ಆತ್ಮವಿಶ್ವಾಸದಿಂದ ಪ್ರತಿಯೊಂದು ಕಡೆಗೂ ತಾವು ಮುನ್ನುಗ್ಗಬೇಕಾಗುತ್ತೆ. ಹಣದ ವಿಚಾರದಲ್ಲಿ ನಿಮಗೆ ಒಳ್ಳೆಯ ಟೈಮ್ ಬಂದಿದೆ. ಹಣ ಬಂದ್ಬಿಟ್ಟು ಕಡಿಮೆ ಆಗುತ್ತಾ ಅಂದರೆ ಇಲ್ಲ, ಜಾಸ್ತಿ ಆಗುವಂಥದ್ದು, ಪ್ರೋಗ್ರೆಸ್ ಆಗುವಂಥದ್ದು. ಹಣದ ವಿಚಾರದಲ್ಲಿ ಮುನ್ನುಗ್ತೀರಾ ನೀವು. ಹಣದ ವಿಚಾರದಲ್ಲಿ ಸಮಸ್ಯೆಗಳೇನಾದರೂ ಇದ್ದರೆ ಅದು ಸ್ವಲ್ಪ ಕಡಿಮೆ ಆಗೋದಕ್ಕೆ, ಆ ಸಮಸ್ಯೆಗಳು ಸ್ವಲ್ಪ ನಿವೃತ್ತಿ ಆಗೋದಕ್ಕೆ ಪ್ರಾರಂಭ ಆಗುತ್ತೆ. ಅರ್ಥ ಆಯ್ತಲ್ವ? ಸ್ವಲ್ಪ ಇವಾಗ ಬಂದ್ಬಿಟ್ಟು ನಾರ್ಮಲಾಗಿ ತಿಳ್ಕೊಳ್ಳಿ, ಒಂದು ಸ್ಯಾಲ್ರಿ ಬರ್ತಾಯಿದೆ ಅಂದರೆ ಇನ್ನೊಂದು ಸ್ವಲ್ಪ ಸೇರಿಸಿ ಬರುವಂಥದ್ದು, ಅಥವಾ ಇನ್ನೊಂದು ಮೂಲದಿಂದ ಸ್ವಲ್ಪ ಹಣ ಜಾಸ್ತಿ ಮನೆಗೆ ಬರುವಂಥದ್ದು ಪ್ರಾರಂಭ ಆಗುತ್ತೆ.
ಸ್ವಲ್ಪ ಕಷ್ಟಪಡಿ, ಸುಖ ನಿಮಗೆ ಸಿಕ್ಕೇ ಸಿಗುತ್ತೆ. ಸ್ವಲ್ಪ ಕಷ್ಟಪಡಿ, ನಿಮ್ಮ ಜೀವನದಲ್ಲಿ ನೀವು ಅಭಿವೃದ್ಧಿ ಇತ್ಯಾದಿಗಳು ಆಗ್ತೀರಾ. ಕಷ್ಟಪಟ್ಟು ಸಾಕಾಗೋಗಿದೆಯಾ? ಇಲ್ಲ, ಇವಾಗ ಕಷ್ಟಪಡಿ, ಖಂಡಿತವಾಗಲೂ ಅದಕ್ಕೆ ಸಂಬಂಧಪಟ್ಟಂತೆ ಅಭಿವೃದ್ಧಿ ಆಗ್ತೀರಾ. ಮತ್ತು ಆ ಸುಖವನ್ನು ನೀವು ಅನುಭವಿಸ್ತೀರಾ. ಯಾರ್ಯಾರೋ ಅನುಭವಿಸ್ತಾ ಇದ್ರು, ಇನ್ನು ಮುಂದೆ ಆ ಸುಖವನ್ನು ನೀವು ಅನುಭವಿಸ್ತಾ ಇರ್ತೀರ. ನಿಮಗಾಗಿ ಕೆಲಸ ಮಾಡುವಂಥ ವ್ಯಕ್ತಿಗಳು ಯಾರಾದರೂ ಇದ್ದರೆ ಅವರಿಗೆ ಏನಾದರೂ ಒಂದನ್ನು ಮಾಡಿ, ಅವ್ರಿಗೇನ ಏನು ಬೇಕೋ ಅದನ್ನು ಮಾಡಿ. ಯಾರು ಗುರು ಇವ್ರುಗಳು ಅಂದರೆ, ನೋಡಿ, ನಮ್ಮ ಮನೆಯ ಮುಂದ್ಗಡೆ ಗುಡಿಸುವಂಥವ್ರು, ಅವರು ಪೌರಕಾರ್ಮಿಕರು ಆಗಿರಬಹುದು, ಅಥವಾ ಕೆಲವ್ರ ಮನೆಯಲ್ಲಿ ಮನೆ ಕೆಲಸದವ್ರು ಇರ್ತಾರೆ, ಅವರು ಕೂಡ ಆಗಿರ್ಬೋದು. ಕೆಲವೊಬ್ಬರು ಮನೆ ಇದರಲ್ಲಿ ಸೆಕ್ಯೂರಿಟಿಗಳಿರ್ತಾರೆ, ಸೆಕ್ಯೂರಿಟಿಗಳು ಕೂಡ ಆಗಿರ್ಬೋದು, ಹೌಸ್ ಕೀಪಿಂಗ್ ಅವರು ಆಗಿರ್ಬೋದು, ಆಫೀಸ್ ಬಾಯ್ಗಳಾಗಿರ್ಬೋದು, ಯಾರೇ ಆಗಿರ್ಬೋದು. ಅರ್ಥ ಆಯ್ತಲ್ವಾ? ಸೊ ಇವರಿಗೆ ತಿಂಗಳಿಗೆ ಒಂದು ಸಲ ಆದರೂ ನಿಮ್ಮ ಒಂದು ಸಂಪಾದನೆಯಲ್ಲಿ ಸ್ವಲ್ಪ ಪಾಲು, ಪರ್ಸೆಂಟೇಜ್ ಹೇಳ್ತಾ ಇಲ್ಲ ನಾನು, ಸ್ವಲ್ಪ ಅದನ್ನು ಏನಾದರೂ ಒಂದು ಅವ್ರಿಗೋಸ್ಕರ ಮಾಡಿ. ಅದರಲ್ಲಿ ಅವ್ರಿಗೆ ಬಟ್ಟೆ ಕೊಡಿಸ್ತಿರೋ, ಅಥವಾ ಅವ್ರಿಗೇನಾದ್ರು ಹಣ್ಣುಗಳು ಕೊಡಿಸ್ತಿರೋ, ಅವ್ರಿಗೇನಾದ್ರು ಮಿಠಾಯಿಗಳು ಕೊಡಿಸ್ತಿರೋ, ಅಥವಾ ಹಣವನ್ನೇ ಕೊಡ್ತಿರೋ, ನಿಮ್ಮ ಇಷ್ಟ. ನಿಮಗಾಗಿ ಕೆಲಸ ಮಾಡುವಂಥವ್ರು ಯಾರಾದರೂ ಇದ್ದರೆ ಅವ್ರಿಗೋಸ್ಕರ ಏನಾದರೂ ಮಾಡಿ. ಅಥವಾ ನೀವೇ ಬಾಸ್ ಇದ್ದೀರಾ, ನಿಮ್ಮ ಹತ್ರ ಒಂದು 10 ಜನ ಹುಡುಗರು ಕೆಲಸ ಮಾಡ್ತಾ ಇದ್ದಾರೆ ಅಂತ ಏನಾದರೂ ಇತ್ತು ಅಂದರೆ, ಹುಡುಗರು ಇರಲಿ ಯಾರೇ ಇರಲಿ, ಕೆಲಸ ಮಾಡ್ತಾ ಇದ್ದಾರೆ ಅಂತಿದ್ರೆ ಕನಿಷ್ಠ ಪಕ್ಷ ನಿಮ್ಮ ಸಂಪಾದನೆಯಲ್ಲಿ ಸ್ವಲ್ಪ ಪಾಲು ಅವ್ರಿಗೇನಾದರೂ ಕೊಡಿ. ಆಯುಧ ಪೂಜೆಗಳು ಬಂದಾಗ ಬೋನಸ್ ಸ್ವಲ್ಪ ಜಾಸ್ತಿನೇ ಕೊಡಿ, ಇತ್ಯಾದಿಗಳನ್ನು ತಾವುಗಳು ಮಾಡಬಹುದು. ಇದರಿಂದ ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟು ಜಾಸ್ತಿ ಆಗುತ್ತೆ, ರೈಟಾ? ಸೊ ಆದಷ್ಟು ಬಂದ್ಬಿಟ್ಟು ನೆಗೆಟಿವ್ ಮಾತನ್ನು ಆಡಬೇಡಿ. ಏನೇ ಇದ್ರು ನಾನು ಮೊದಲೇ ಹೇಳಿದೆ, ಆತ್ಮವಿಶ್ವಾಸ ಇತ್ಯಾದಿಗಳನ್ನ, ಪಾಸಿಟಿವ್ ಮಾತುಗಳು ಇರಬೇಕು. ನೆಗೆಟಿವ್ ಮಾತುಗಳನ್ನು ಮಾತಾಡೋಕ್ಕೆ ಹೋಗಬೇಡಿ. ಇದಾಗಲ್ಲ, ಅಥವಾ ಇದು ಹಿಂಗಾಗುತ್ತೆ ಹಂಗಾಗುತ್ತೆ ಅನ್ನೋಂಥದ್ದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಅರ್ಥ ಆಯ್ತಲ್ವಾ? ಪಾಸಿಟಿವ್ ಮಾತು ಇತ್ಯಾದಿಗಳನ್ನು ಆಡಿ. ವಿದೇಶಕ್ಕೆ ಹೋಗೋರಿಗೆ ಒಳ್ಳೆಯ ಸಮಯ ಇದೆ. ಯಾರಾದರೂ ವಿದೇಶಕ್ಕೆ ಹೋಗ್ತಾ ಇದ್ದೀರಾ, ಟ್ರೈ ಮಾಡ್ತೀರಾ ಅಂದರೆ ಖಂಡಿತವಾಗ್ಲೂ ಟ್ರೈ ಮಾಡಿ, ಒಳ್ಳೆಯ ಸಮಯ ಇವಾಗ ಇದೆ ಇವರಿಗೆ. ಅದೇ ರೀತಿ ದಾನ ಧರ್ಮ ಮಾಡೋದಕ್ಕೆ ಒಳ್ಳೆಯ ಸಮಯ. ನೋಡಿ, ದಾನ ಧರ್ಮ ಮಾಡೋದಕ್ಕೆ ಒಳ್ಳೆಯ ಸಮಯ ಯಾಕೆ ಹೇಳ್ತಾ ಬರ್ತಾ ಇದ್ದೀನಿ ಅಂದರೆ, ದಾನ ಧರ್ಮವನ್ನು ಮಾಡಿದಾಗ ಅದರ ಫಲ ನಮಗೆ ಸಿಗಬೇಕು. ಮತ್ತು ಇನ್ನೊಂದು, ಪ್ರತಿಫಲಾಪೇಕ್ಷೆ ಇಲ್ಲದೆ ದಾನ ಧರ್ಮ ಮಾಡಿದಾಗ ಖಂಡಿತ ಫಲ ಸಿಗುತ್ತೆ. ಮನೆ ತನಕ ಅವ್ರನ್ನ ಕರೆದು ಅವರಿಗೆ ದಾನ ಇತ್ಯಾದಿಗಳನ್ನ ಮಾಡೋದಕ್ಕೆ ಹೋಗಬೇಡಿ. ನೀವು ಅವರಿರುವಂಥ ಜಾಗಕ್ಕೆ ಹೋಗಿ ಯಾರಿಗೆ ಅದರ ಅವಶ್ಯಕತೆ ಇದೆಯೋ ಅವರಿಗೆ ನಿಮ್ಮ ಕೈಲಾದಂಥ ಒಂದು ಸೇವೆಯನ್ನು ನೀವು ಮಾಡ್ಕೊಂಡು ಬನ್ನಿ. ಖಂಡಿತವಾಗಲೂ ಅದರ ಒಂದು ಫಲ ನಿಮಗೆ ಸಿಗುತ್ತೆ. ಅಥವಾ ಇಷ್ಟೊಂದು ಪೂಜೆ ಮಾಡಿದ್ದೀನಿ, ಇಷ್ಟೊಂದು ದಾನ ಧರ್ಮ ಮಾಡಿದ್ದೀನಿ, ನಾನು ನೋಡಿದ್ರೆ ಹಿಂಗೆ ಇದ್ದೀನಿ, ನನಗೆ ಅದರ ಫಲನೇ ಸಿಕ್ಕಿಲ್ಲ ಅಂತ ಕೊರಗ್ತಾ ಇದ್ದವ್ರಿಗೆ ಇವಾಗ ಫಲ ಸಿಗುವಂಥ ಸಮಯ ಬಂದಿದೆ. ಪರಿಹಾರವಾಗಿ ನೀವೇನು ಮಾಡಿ ಅಂದರೆ, ಆಂಜನೇಯನ ದೇವಸ್ಥಾನಕ್ಕೆ ಹೋಗಬೇಕು. ಬಟ್ ಅಲ್ಲಿ ನೀವೇನು ಮಾಡಬೇಕು, 5 ಪ್ರದಕ್ಷಿಣೆಯನ್ನು ಮಾಡಿ ಸಿಂಧೂರವನ್ನು ಅರ್ಪಿಸಬೇಕು. ಪ್ರತಿ ಸಲ ಯಾವಾಗೆಲ್ಲ ನೀವು ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತಿರೋ ಪ್ರತಿ ಸಲ ಸಿಂಧೂರವನ್ನು ಅರ್ಪಿಸಿ ಅದ್ರ ಜೊತೆಗೆ 5 ಪ್ರದಕ್ಷಿಣೆ ಮಾಡಿ. ಸ್ವಲ್ಪ ಹೊತ್ತು ಸ್ವಾಮಿಗಳ ಹತ್ರ ಕೂತ್ಕೊಂಡು ಬನ್ನಿ. ನಿಮ್ಮ ಜೀವನದಲ್ಲಿ ಇನ್ನೂ ಅಭಿವೃದ್ಧಿ ಆಗೋದಕ್ಕೆ ಪ್ರಾರಂಭ ಆಗುತ್ತೆ. ಉಳಿದಿರುವಂಥ 2 ರಾಶಿಗಳಲ್ಲಿ ಕುಂಭರಾಶಿಯನ್ನು ನೋಡೋಣ ನಾವು. ಕುಂಭರಾಶಿಯವರಿಗೆ ಇವತ್ತು ಅಥವಾ ಈ ವರ್ಷ ಯಾವ ರೀತಿ ಇದೆ? ಗುರು ಗೋಚಾರದಲ್ಲಿ ಮೇ ತಿಂಗಳಲ್ಲಿ ಸಂಚಾರ ಪ್ರಾರಂಭ ಮಾಡಿದಾಗ, ನೋಡಿ, ಮೇ ತಿಂಗಳಲ್ಲಿ ಮಾಡೋದಕ್ಕಿಂತ ಮುಂಚೆನೇ ಒಂದು 15-20 ದಿನ ಮುಂಚೆ ಅಥವಾ 1 ತಿಂಗಳು ಮುಂಚೆನೇ ಅದರ ಫಲಿತಾಂಶ ಸಿಗ್ತಾ ಇರ್ತದೆ. ನಿಜವಾಗ್ಲೂ ಗುರು ಗೋಚಾರವನ್ನು ನಾವು ಪಾಸಿಟಿವ್ ಆರ್ ನೆಗೆಟಿವ್ ಹೇಗೆ ತಿಳ್ಕೊಬೇಕು, ನಮಗೇನಾದರೂ ಒಂದು ಹಿಂಟ್ ಕೊಡ್ತೀರಾ ನೀವು ಅಂದರೆ, ನೋಡಿ, ಯಾರೇ ಇರಿ, ಯಾವ ರಾಶಿಯವರೇ ಇರಿ, ನೀವು ನಾನೊಂದು ಟೆಕ್ನಿಕ್ ಹೇಳ್ಕೊಡ್ತೀನಿ, ಅದನ್ನು ನೀವು ಕರೆಕ್ಟಾಗಿ ಫಾಲೋ ಮಾಡಿ. ಈಗ ಏಪ್ರಿಲ್ 10ನೇ ತಾರೀಕಿನ ನಂತರ, ಯಾವಾಗ? ಏಪ್ರಿಲ್ 10ನೇ ತಾರೀಕಿನ ನಂತರ ನಿಮ್ಮ ಜೀವನದಲ್ಲಿ ಏನಾದರೂ ಒಳ್ಳೇದಾಗ್ತಾ ಬರ್ತಾ ಇದೆಯಾ ಅಂತ ಚೆಕ್ ಮಾಡಿ. ಒಳ್ಳೇದಾಗ್ತಾ ಬರ್ತಾ ಇದೆ ಅಂತ ಹೇಳಿದ್ರೆ ತಿಳ್ಕೊಳ್ಳಿ, ಗುರು ನಿಮಗೆ ಶುಭ ಫಲ ಕೊಡ್ತಾನೆ. ಹೇಗೆ ಅಂತೆಲ್ಲ ಕೇಳಬೇಡಿ, ಇದಕ್ಕೇನು ಸೂತ್ರ ಅಂತೆಲ್ಲ ಕೇಳಬೇಡಿ. ಇಷ್ಟೇ, ಏಪ್ರಿಲ್ 10ನೇ ತಾರೀಕು ನಂತರ ನಿಮ್ಮ ಜೀವನದಲ್ಲಿ ಬದಲಾವಣೆಗಳು ಬರ್ತೈತೆ. ನಿಮ್ಮ ದಾಂಪತ್ಯ ಜೀವನ ಇರ್ಬೋದು, ನಿಮ್ಮ ಕೆಲಸದ ಜಾಗದಲ್ಲಾಗಿರ್ಬೋದು, ನಿಮ್ಮ ಸಂಪಾದನೆಯಲ್ಲಾಗಿರ್ಬೋದು, ವಿದ್ಯಾಭ್ಯಾಸದಲ್ಲಾಗಿರ್ಬೋದು, ಯಾವುದೇ ವಿಚಾರದಲ್ಲಿ ಪಾಸಿಟಿವ್ನೆಸ್ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ನಿಮಗೆ ಖಂಡಿತ ಅದು ಪಾಸಿಟಿವ್ ಆಗಿರ್ತದೆ. ನೆಗೆಟಿವ್ ಕಾಣಿಸ್ತಾ ಇದೆ ಅಂದರೆ ನೆಗೆಟಿವ್ ಆಗೇ ಇರ್ತದೆ. ಇಷ್ಟೇ, ಗೋಚಾರವನ್ನು ನೀವು ನೋಡಬೇಕಂದ್ರೆ ಬರೀ ಸಿಂಪಲಾಗಿ ಇಷ್ಟನ್ನು ನೀವು ನೋಡಿ. ಆ ಗ್ರಹಗಳು ಬರೋದಕ್ಕಿಂತ ಮುಂಚೆ ನಿಮಗೆ ಪಾಸಿಟಿವ್ ಅಥವಾ ನೆಗೆಟಿವ್ ನಿಮಗೆ ತೊಂದರೆ ಕೊಡ್ತಾರಾ ಅಥವಾ ಒಳ್ಳೇದನ್ನು ಮಾಡ್ತಾರಂತ ಮೊದಲೇ ತಿಳಿಸ್ಬಿಡ್ತಾರೆ. ನಾವು ಅದನ್ನು ನೋಡಲ್ಲ ಅಥವಾ ಅದ್ರ ಬಗ್ಗೆ ಜಾಸ್ತಿ ಗಮನ ಕೊಡಲ್ಲ. ಇಷ್ಟೇ ವ್ಯತ್ಯಾಸ. ಸೊ ಯಾರ್ಯಾರಿಗೆ ನಮ್ಗೆ ರಾಶಿ ಲೆಕ್ಕದಲ್ಲೆಲ್ಲ ನೋಡೋಕ್ಕಾಗಲ್ಲ ಅನ್ನೋರ್ಗೂ ಕೂಡ ನಾನು ಒಂದು ಟಿಪ್ಸ್ ಹೇಳಿದ್ದೀನಿ ಅಂತ ತಿಳ್ಕೊತೀನಿ. ಸೊ 9ನೇ ತಾರೀಕು ನಂತರ, ಇದೇ ಏಪ್ರಿಲ್ 9ನೇ ತಾರೀಕು ನಂತರದಿಂದ ಲೆಕ್ಕ ಹಾಕ್ತಾ ಕೂತ್ಕೊಂಡು ನೋಡಿ, ನಿಮಗೆ ಗೊತ್ತಾಗುತ್ತೆ. ಇಲ್ಲ, ಯಾಕೋ 50-50 ಇದೆ, ಒಳ್ಳೇದು ಆಗ್ತೈತೆ ಕೆಟ್ಟದ್ದು ಆಗ್ತೈತೆ ಅಂದರೆ ನಿಮ್ಗೆ ಇನ್ನೊಂದು ವರ್ಷಗಳ ಕಾಲ ಒಳ್ಳೇದು ಆಗುತ್ತೆ ಕೆಟ್ಟದ್ದು ಆಗುತ್ತೆ. ಬೇಕಾದ್ರೆ ಚೆಕ್ ಮಾಡಿ, ಚೆಕ್ ಆದ ನಂತರ ಬೇಕಾದ್ರೆ ಕಮೆಂಟ್ಸ್ ಹಾಕಿ. ಓಕೆನಾ? ಬನ್ನಿ ನಮ್ಮ ಕುಂಭರಾಶಿಯವ್ರದ್ದು ನೋಡೋಣ. ತಾಯಿಯಿಂದ ಸುಖ ಇಲ್ಲ, ತಾಯಿಯಿಂದ ಸುಖ ಸಿಗ್ತಾ ಇಲ್ಲ. ತಾಯಿ ಇದ್ದಾರೆ, ಬಟ್ ಅವರಿಂದ ಸುಖ ಇಲ್ಲ ಅನ್ನೋವಂಥವ್ರು. ತಾಯಿ ಇರಬೇಕು, ತಾಯಿ ಇಲ್ಲ ಅಂದರೆ ನಾವು ಏನೂ ಮಾಡೋಕ್ಕಾಗಲ್ಲ. ತಾಯಿ ಇದ್ದಾರೆ, ತಾಯಿಯಿಂದ ಯಾವುದೇ ರೀತಿಯ ಸುಖ ಇಲ್ಲ ಗುರುಗಳೇ. ತಾಯಿ ನಮ್ಮನ್ನು ಏನು ಚೆನ್ನಾಗಿ ನೋಡ್ಕೋತಾ ಇಲ್ಲ ಅನ್ನೋವಂಥವ್ರಿಗೆ ಆ ಮಾತೃ ಸುಖ ಅಥವಾ ತಾಯಿಯ ಸುಖ ಪ್ರಾಪ್ತಿ ಆಗುತ್ತೆ. ವಾಹನ, ಮನೆ,
ಭೂಮಿ ಕೊಳ್ಳೋದಕ್ಕೆ ಸಮಯ ತುಂಬ ಪ್ರಶಸ್ತವಾಗಿದೆ. ಅದ್ರ ಕಡೆಗೆ ನೀವೇನಾದರೂ ನೋಡ್ತಾ ಇದ್ದೀರಾ, ಮಾಡ್ತೀರಾ ಅಂದರೆ, ಇವಾಗ ದುಡ್ಡೆಲ್ಲ ಬಂದ್ಬಿಡುತ್ತಾ ಅಂದರೆ ಹಂಗಲ್ಲ. ಅದನ್ನು ಟ್ರೈ ಮಾಡ್ತಾ ಇದ್ದೀನಿ, ನನಗೆ ಆಗ್ತಾ ಇಲ್ಲ. ಒಂದು ಜಮೀನು ತೊಗೋಬೇಕಂತ ಇದ್ದೀನಿ, ಆಗ್ತಾ ಇಲ್ಲ. ಎಲ್ಲರೂ ಮನೆ ಮಾಡ್ಕೊಂಬಿಟ್ರು, ನನ್ನ ಕೈಯಿಂದ ಆಗ್ತಾ ಇಲ್ಲ. ಬಟ್ ನಮ್ಮ ಹತ್ರ ಆಗುತ್ತೆ, ನಾವು ಟ್ರೈ ಮಾಡ್ತಾ ಇದ್ವಿ, ನಮ್ಗೆ ಮನೆ ಸಿಗ್ತಾ ಇಲ್ಲ ಆ ಥರದ್ದು ಅನ್ನೋವಂಥವ್ರು ಈಗ ಪ್ರಯತ್ನ ಇತ್ಯಾದಿಗಳನ್ನು ಪಡಿ. ಖಂಡಿತವಾಗ್ಲೂ ನೀವೊಂದು ಮನೆ ಮಾಡ್ಕೋತೀರಾ, ಅಥವಾ ಜಮೀನು ಮಾಡ್ಕೋತೀರಾ, ಅಥವಾ ವಾಹನ ಆದರೂ ಮಾಡ್ಕೋತೀರಾ. ಈ ಮೂರಕ್ಕೂ ಚೆನ್ನಾಗಿದೆ ಟೈಮು. ಮೇಲಧಿಕಾರಿಗಳನ್ನ, ಉದ್ಯೋಗದಲ್ಲಿದ್ದೀರಾ ಅಂದರೆ ಮೇಲಧಿಕಾರಿಗಳನ್ನ ಒಂದು ಸ್ವಲ್ಪ ಸಂತೋಷವಾಗಿಡಿ. ಬಿಕಾಸ್ ಅವರಿಂದ ನಿಮಗೆ ಲಾಭ ಪ್ರಾಪ್ತಿ ಆಗುತ್ತೆ. ಮೇ ಬಿ ಪ್ರಮೋಷನ್ ಆಗಬಹುದು, ಅಥವಾ ಸಂಬಳ ಜಾಸ್ತಿ ಆಗ್ಬೋದು. ಪ್ರಮೋಷನ್ ಕೆಲವೊಂದು ಕಡೆ ನಾನು ಕೇಳಿದ್ದೀನಿ, ಪ್ರಮೋಷನ್ ಆಯಿತು ಗುರು, ಸಂಬಳ ಅಷ್ಟೇ ಇದೆ ಅಂತಾರೆ. ಅರ್ಥ ಆಯ್ತಲ್ವಾ? ಸೊ ಸಂಬಳನೂ ಜಾಸ್ತಿ ಆಗುವಂಥ ಒಂದು ಯೋಗ ಇಲ್ಲಿ ಕಾಣಿಸ್ತಾ ಇದೆ. ಸೊ ನೀವು ಉದ್ಯೋಗವನ್ನು ನಾವು ಇರೋದ್ರನ್ನೇ ಕಂಟಿನ್ಯೂ ಮಾಡලා, ಪ್ರಮೋಷನ್ ಇತ್ಯಾದಿಗಳು ಇದೆ ಅಂದರೆ ಖಂಡಿತವಾಗ್ಲೂ ಅಲ್ಲೇ ಕಂಟಿನ್ಯೂ ಮಾಡಿ. ಇಲ್ಲ ನಾನು ಬೇರೆ ಕಡೆ ಜಾಬ್ ನೋಡಿದ್ದೀನಿ, ಇದಕ್ಕಿಂತ ಒಳ್ಳೆ ಸಂಬಳ ಸಿಗ್ತೈತೆ, ನೀವು ಹೇಳ್ದಂಗೆ ಸಂಬಳ ಜಾಸ್ತಿ ಆಗುವಂಥ ಟೈಮ್ ಬಂದೈತೆ ಅಂದರೆ ಹೌದು, ಜಾಬನ್ನು ಕೂಡ ತಾವುಗಳು ಚೇಂಜ್ ಮಾಡಬಹುದು. ನಿಮ್ಮ ಮಾತಿಗೊಂದು ಬೆಲೆ ಇದೆ. ಈ ಟೈಮಲ್ಲಿ ಬಂದ್ಬಿಟ್ಟು ನಿಮ್ಮ ಮಾತಿಗೊಂದು ಬೆಲೆ ಇದೆ ಅನ್ನೋದನ್ನು ಮರಿಬೇಡಿ. ಸೊ ಎಲ್ಲೇ ಹೋಗಿ ನಿಮ್ಮ ಮಾತಿಗೊಂದು ಬೆಲೆ ಇತ್ಯಾದಿಗಳು ಸಿಗುತ್ತೆ. ಒಳ್ಳೆಯ ಸಮಯ ಇದೆ. ಹಾಗಂತ ಎಲ್ರಿಗೂ ದೊಡ್ಡತನ ತೋರಿಸೋದಕ್ಕೆ ಹೋಗಬೇಡಿ, ದಡ್ಡರಾಗ್ತೀರ. ದಡ್ಡತನ ಅಲ್ಲ ನಾನು ಹೇಳಿದ್ದು, ದೊಡ್ಡತನ. ನಾನಿದ್ದೀನಿ, ನಾನು ನೋಡ್ಕೋತೀನಿ, ನೀವೇನು ಟೆನ್ಷನ್ ತಗೋಬೇಡಿ, ನನ್ನ ಹತ್ರ ಇದೆ, ಮುಗಿದ ಕತೆ ನಿಮ್ಮದು. ಸೊ ಆ ದೊಡ್ಡಸ್ತಿಕೆ, ದೊಡ್ಡತನವನ್ನು ದಯವಿಟ್ಟು ತೋರ್ಸೋಕೆ ಹೋಗಬೇಡಿ. ಹಾಗಂತ ಟೈಮ್ ಚೆನ್ನಾಗಿದೆ ಅಂತ ತುಂಬ ಚೆನ್ನಾಗಿದೆ ಅಂತ ತುಂಬ ತೋರ್ಸೋಕೆ ಹೋದ್ರೆ ಅರ್ಥ ಆಯ್ತಾ? ನನ್ನ ಮಾತಿನಲ್ಲಿ ಏನು ಮುಂದೆ ಬಂದೇ ಇಲ್ಲ, ವಿಷಯ ಮುಗಿದೋಯ್ತು ನಿಮ್ಮ ಕತೆ. ಅರ್ಥ ಆಯ್ತಲ್ವಾ? ಮುಗಿಸೋದಕ್ಕೆ ಅಂತಲೇ ಜನಗಳು ಕಾಯ್ತಾ ಇರ್ತಾರೆ ಅನ್ನೋದನ್ನು ಮರಿಬೇಡಿ. ಸೊ ಎಲ್ಲಿವರೆಗೂ ಹೋಗಬೇಕು, ಎಷ್ಟರವರೆಗೂ ಇರಬೇಕು, ಎಷ್ಟರವರೆಗೂ ಮಾತಾಡಬೇಕು, ಎಷ್ಟರವರೆಗೂ ತೋರಿಸ್ಕೋಬೇಕು, ಅಷ್ಟರವರೆಗೂ ಮಾತ್ರನೇ ತೋರಿಸ್ಕೊಳ್ಳಿ. ಸಮಯ ಚೆನ್ನಾಗಿದೆ. ಸಾಧ್ಯವಾದವರು ತಿಂಗಳಿಗೆ ಒಂದು ಸಲ ಆದರೂ ಶನಿವಾರದ ದಿವಸ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ವೀಳ್ಯದೆಲೆ ಹಾರವನ್ನು ಹಾಕಿಸಿ. ನಾನು ಒಂದು ಕಡೆ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಅಂದಿದ್ದೀನಿ, ಒಂದು ಕಡೆ ಸಿಂಧೂರವನ್ನು ಅರ್ಪಿಸಿ ಅಂದಿದ್ದೀನಿ, ಕರೆಕ್ಟಾ? ಇವಾಗ ನಾನು ಹೇಳ್ತಾ ಇರೋದು ಆಂಜನೇಯನ ದೇವಸ್ಥಾನಕ್ಕೆ ನೀವು ಹೋದಾಗ ಅದರಲ್ಲೂ ಶನಿವಾರ ಇರಬೇಕು. ಪ್ರತಿ ಶನಿವಾರ ಹೋಗ್ತೀನಿ ಅಂದರೆ ನಿಮ್ಮ ಇಷ್ಟ, ತಿಂಗಳಿಗೆ ಒಂದು ಶನಿವಾರ ಹೋಗ್ತೀನಿ ಅಂದರೆ ನಿಮ್ಮ ಇಷ್ಟ, 3 ತಿಂಗಳಿಗೆ ಒಂದು ಸಲ ಶನಿವಾರಕ್ಕೆ ಹೋಗ್ತೀನಿ, ನಿಮ್ಮ ಇಷ್ಟ. ಸೊ ಆಂಜನೇಯನಿಗೆ ವೀಳ್ಯದೆಲೆಯನ್ನು ನೀವು ಅರ್ಪಿಸಬೇಕಾಗುತ್ತೆ. ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯ ಅಧಿಪತಿ ನಮ್ಮ ಗುರು, 3ನೇ ಭಾವ ವೃಷಭ ರಾಶಿನಲ್ಲಿ ಸಂಚಾರ. ಈ 12 ರಾಶಿಗಳಲ್ಲಿ 11 ರಾಶಿಗಳನ್ನ ನೋಡಿದ್ವಿ. 12ನೇ ರಾಶಿ ಹೇಗಿದೆ ಅನ್ನೋದನ್ನು ಕಾಯ್ತಾ ಇರ್ತಾರೆ ಮೀನರಾಶಿಯವರು. ನಂದು ಲಾಸ್ಟಲ್ಲಿ ಬರ್ತದೆ ಅಂತ ಕೆಲವರು ಸ್ಕಿಪ್ ಮಾಡಿಬಿಟ್ಟು ಮೀನರಾಶಿಗೆ ಬಂದು ನಿಂತು ನೋಡ್ತಾ ಇರ್ತಾರೆ. ಹೇಳೋಕ್ಕಾಗಲ್ಲ, ಬನ್ನಿ. ಸೊ ಮೀನರಾಶಿಯವರಿಗೆ 3ನೇ ಭಾವದಲ್ಲಿದೆ. ಪ್ರಯತ್ನ ಇತ್ಯಾದಿಗಳನ್ನು ಜಾರಿ ಇಡಿ. ಒಂಥರ ಚಾಲೆಂಜಿಂಗ್ ಅನ್ನುವಂಥ ಒಂದು ಸಮಯ ಇದು ನಿಮಗೆ. ಹಾಗಂತ ಪ್ರಯತ್ನ ಬಿಡಬಾರ್ದು. ಪ್ರಯತ್ನವನ್ನು ಜಾರಿ ಇಡಿ. ಒಂಥರ ಚಾಲೆಂಜಿಂಗ್ ಸಮಯ ಇದು. ನಿಮಗೆ ಚಾಲೆಂಜ್ ಮಾಡುತ್ತೆ ಈ ಸಮಯ. ನಾನಾ ನೀನಾ ಅನ್ನುವಂಥದ್ದನ್ನು ಚಾಲೆಂಜ್ ಮಾಡುವಂಥ ಸಮಯ ಇದು. ಸೊ ಚಾಲೆಂಜ್ನಲ್ಲಿ ನೀವು ಗೆಲ್ಲೇಬೇಕು ಅಂದರೆ ಪ್ರಯತ್ನ ಜಾರಿಯಲ್ಲಿ. ಅತಿ ಉತ್ಸಾಹ ಬೇಡ. ಈ ಸಮಯದಲ್ಲಿ ಅತಿಯಾಗಿ ಉತ್ಸಾಹದಿಂದ ಮುನ್ನುಗ್ಗುವಂಥ ಕಾರ್ಯಗಳಿಗೆ ಕೈ ಇಡಬೇಡಿ. ಅತಿ ನಿಮಗೆಲ್ಲೋ ಒಂದು ಕಡೆ ತೊಂದರೆ ಇತ್ಯಾದಿಗಳನ್ನು ತರುತ್ತೆ. ರಿಸ್ಕ್ ತೆಗೆದುಕೊಳ್ಳುವಂಥ ಸಮಯ ಇದೆಯಾ ಅಂದರೆ ಹೌದು, ರಿಸ್ಕ್ ತೆಗೆದುಕೊಳ್ಳುವಂಥ ಸಮಯ ಇದೆ. ದಂಪತಿಗಳ ಮಧ್ಯೆ ಭಿನ್ನಾಭಿಪ್ರಾಯ ಇರುವಂಥವ್ರು, ದಂಪತಿಗಳ ಮಧ್ಯೆ ಏನಾದರೂ ಸಮಸ್ಯೆ ಇದ್ದಂಥವ್ರಿಗೆ ಇದು ಸಮಯ ಸರಿಯಾಗಿದೆ. ಅಂದರೆ ಒಳ್ಳೆಯದಾಗತ್ತೆ. ಕೂತ್ಕೊಂಡು ಮಾತಾಡ್ತೀವಿ, ಸಾರ್ಟ್ಔಟ್ ಮಾಡ್ಕೋತೀವಿ, ನಮ್ಮ ಸಂಬಂಧವನ್ನು ನಾವು ಹಾಗೆ ಮುಂದುವರಿಸ್ತೀವಿ. ಅಂದರೆ ಎಲ್ಲೋ ಒಂದು ಕಡೆ ಮೊಟಕುಗೊಳಿಸುವಂಥದ್ದು, ಕತ್ತರಿಸುವಂಥ ಐಡಿಯಾ ಇದ್ದಂಥವ್ರು ಯಾರಾದರೂ ಇದ್ದರೆ ಕೂತ್ಕೊಂಡು ನಾವು ಮಾತಾಡ್ತೀವಿ, ನೋಡೋಣ ಸರಿಯಾದರೂ ಆಗಬಹುದು ಅನ್ನುವಂಥವ್ರು ಯಾರಾದರೂ ಇದ್ದಾರೆ, ಅದಕ್ಕೊಂದು ಟೈಮ್ ಅಂತ ನಾನು ಕೊಡ್ತೀನಿ ಅನ್ನೋಂಥ ಯಾರಾದಿದ್ದರೆ ದಯವಿಟ್ಟು ಟೈಮ್ ಕೊಡಿ. ದಂಪತಿಗಳು ಮತ್ತೆ ಕೂಡಿ ಸಂಸಾರ ಇತ್ಯಾದಿಗಳನ್ನು ಮಾಡುವಂಥದ್ದು, ದಂಪತಿಗಳು ಮತ್ತೆ ಕೂಡಿ ತನ್ನ ತಲೆಯಲ್ಲಿರುವಂಥ ಹಳೆಯ ಭಿನ್ನಾಭಿಪ್ರಾಯಗಳನ್ನು ಮರೆಯುವಂಥ ಸಮಯ ಇದು. ಯಾವಾಗ ಅಂದರೆ ನೀವು ಸಮಯ ಕೊಟ್ಟಾಗ. ತಾನಾಗೆ ಆಗೋಗ್ಬಿಡ್ತದೆ, ಅವರು ಚೇಂಜ್ ಆಗಿಬಿಟ್ರು, ಇವರು ಚೇಂಜ್ ಆಗಿಬಿಟ್ರು, ಹೀಗೆಲ್ಲ ನಡೆಯಲ್ಲ. ನಿಮಗೆ ಈ ಸಮಯ ಇದೆ ಅಂದರೆ ನೀವು ಅದನ್ನು ಮಾಡಿ ಅಂತ. ಇವಾಗ ಈ ಬಸ್ಸು ಬರುತ್ತೆ ಅಂದರೆ ನೀವು ಹೋಗಿ ಹತ್ತಿ ಅಂತ. ಬಸ್ ಬಂತು, ನನ್ನ ಕರ್ಕೊಂಡೇ ಹೋಗಿಲ್ಲ, ಇದು ನಾನೇನು ಮಾಡೋಕ್ಕಾಗಲ್ಲ. ಅರ್ಥ ಆಯ್ತಲ್ವಾ? ಸೊ ಸಮಯ ಚೆನ್ನಾಗಿದೆ. ಅದ್ರ ಜೊತೆಗೆ ಗುರುಗಳಿಗೆ ಆದಷ್ಟು ಗುರುಗಳ ದೇವಸ್ಥಾನಗಳಿಗೆ ಹೋಗುವಂಥದ್ದು, ಅಥವಾ ನಿಮ್ಮ ಮನೆಗೆ ಗುರುಗಳು ಯಾರಾದರೂ ಬಂದಾಗ ಅವ್ರನ್ನ ಸನ್ಮಾನಿಸಿ, ಅವರಿಗೆ ಫಲ, ದಕ್ಷಿಣೆ, ತಾಂಬೂಲ ಇತ್ಯಾದಿಗಳನ್ನು ಕೊಟ್ಟು ಅವ್ರನ್ನ ಸತ್ಕರಿಸಿ. ಗುರುಗಳನ್ನ ಎಲ್ಲಾದರೂ ನೋಡಿದಾಗ ಅವರ ಆಶೀರ್ವಾದವನ್ನು ಪಡೀರಿ. ಅವ್ರನ್ನ ಅಲ್ಲಗಳಿಬೇಡಿ. ಅವ್ರನ್ನ ನೋಡದೇ ಇರೋ ಥರ ಈ ಸಮಯದಲ್ಲಿ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಸೊ ಇಲ್ಲಿ ನೀವು ಯಾವುದೇ ಕೆಲಸದಲ್ಲಿ ಇರಲಿ, ಬಿಸ್ನೆಸ್ಸಲ್ಲಿ ಇರಲಿ, ಅಥವಾ ನೀವು ವಿದ್ಯಾಭ್ಯಾಸ ಮಾಡ್ತಾ ಇದ್ದೀನಿ ಅಂತ ಏನೇ ಇರಲಿ, ನೋಡಿ ಶ್ರಮ ಜಾಸ್ತಿ ಇರುವಂಥ ಸಮಯ ಇದು ಅಷ್ಟೇ. ಎಫರ್ಟು ನಾನು ಜಾಸ್ತಿ ಆಗ್ತಾ ಇದ್ದೀನಿ, ಹೌದು, ಎಫರ್ಟ್ ನೀವು ಜಾಸ್ತಿನೇ ಹಾಕಬೇಕು, ಬೇರೆ ದಾರಿ ಇಲ್ಲ. ಸೊ ಎಫರ್ಟ್ ಜಾಸ್ತಿ ಆದಷ್ಟು ನಿಮಗೆ ಅದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಫಲ ಸಿಗುತ್ತೆ. ಬಟ್ ಏನಾಗುತ್ತೆ ಅಂದರೆ ಎಫರ್ಟ್ ಇಷ್ಟಿರುತ್ತೆ, ಫಲ ಇಷ್ಟಿರುತ್ತೆ, ಅಷ್ಟೇ ವ್ಯತ್ಯಾಸ.
ಜನರ ಜೊತೆಗೆ ಜಾಸ್ತಿ ಬೆರೆಯೋದನ್ನ ಪ್ರಾರಂಭ ಮಾಡ್ಕೊಳ್ಳಿ. ಜನರ ಜೊತೆ ಜಾಸ್ತಿ ಬೆರೀರಿ, ಜಾಸ್ತಿ ಮಾತಾಡಿ. ಮಾತುಗಳು ಮೊಟಕುಗೊಳಿಸ್ತಾ ಇದ್ದೀವಿ, ಇವ್ರ ಜೊತೆ ಮಾತಾಡಲ್ಲ, ಅವ್ರ ಜೊತೆ ಸೇರಲ್ಲ, ಈ ಯಾವುದೇ ಫಂಕ್ಷನ್ಗಳಿಗೆ ನಾನು ಹೋಗಲ್ಲ ಅನ್ನೋಂಥವ್ರು ದಯವಿಟ್ಟು ಎಲ್ಲ ಫಂಕ್ಷನ್ಗಳಿಗೆ ಹೋಗಿ ಜನರ ಜೊತೆ ಬೆರೀರಿ. ಕಮ್ಯುನಿಕೇಷನ್ ಜಾಸ್ತಿ ಮಾಡುವಂಥ ಸಮಯ ಇದು. ಇದರಿಂದ ನಿಮಗೆ ಒಳ್ಳೇದಾಗುತ್ತೆ. ಓಕೆ, ಇನ್ನೊಬ್ಬರನ್ನ ನೋಡಿ ಹೇಗೆ ಮಾತಾಡಬೇಕು, ಹೇಗೆ ಬೆರಿಬೇಕು ಅನ್ನೋದು ನಿಮಗೆ ಭಾಳಷ್ಟು ಕಡೆಗಳಲ್ಲಿ ಕಾಣಿಸುತ್ತೆ. ಅವ್ರ ಥರ ಎಲ್ಲ ನಾನು ಇರೋಕ್ಕಾಗಲ್ಲಪ್ಪ ಅಂತ ನೀವು ಅಂದ್ಕೊಂಡಿರ್ತೀರ. ದಯವಿಟ್ಟು ಈಗ ಪ್ರಾರಂಭ ಮಾಡ್ಕೊಳ್ಳಿ. ಯಾಕಂದರೆ ಇನ್ನು ಮುಂದೆ ನೀವು ಜನಗಳ ಜೊತೆ ಬೆರಿಬೇಕು. ಇನ್ನು ಮುಂದೆ ನೀವುಗಳು ಬಂದ್ಬಿಟ್ಟು ಕಮ್ಯುನಿಕೇಷನ್ ಇತ್ಯಾದಿಗಳನ್ನು ಜಾಸ್ತಿ ಮಾಡಬೇಕು. ಯಾಕಂದರೆ ಇದು ಎಲ್ಲೋ ಒಂದು ಕಡೆ ನಿಮ್ಮ ಅಭಿವೃದ್ಧಿಗೆ ಕಾರಣ ಆಗುತ್ತೆ. ಅರ್ಥ ಆಯ್ತಲ್ವಾ? ಪರಿಹಾರವಾಗಿ ಏನು ಮಾಡಬಹುದು ಇವ್ರುಗಳಂದರೆ, ಸ್ವಲ್ಪ ಇವ್ರಿಗೆ ಕೊಟ್ಟಿರುವಂಥ ಪರಿಹಾರ ಮಾತ್ರ ಸ್ವಲ್ಪ ದೊಡ್ಡದಾಗಿದೆ. ಆದಷ್ಟು ಪ್ರಯತ್ನ ಪಡಿ. ತಿಂಗಳಿಗೆ ಒಂದು ಸಲ ಆದರೂ ಪರವಾಗಿಲ್ಲ, ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಮಾಡಿ ಅಥವಾ ಮಾಡಿಸಿ. ಇದರಿಂದ ಖಂಡಿತವಾಗಲೂ ನಿಮ್ಮ ಜೀವನದಲ್ಲಿ ಫಲಿತಾಂಶಗಳು ಒಳ್ಳೆಯದೇ ಸಿಗುತ್ತೆ, ಅಭಿವೃದ್ಧಿ ಆಗುತ್ತೆ. ಸಮಸ್ಯೆಗಳು ಬಂತಂದ್ರೂ ಕೂಡ ಒಂದು ಸಮಸ್ಯೆ ಕ್ಲಿಯರ್ ಆಗುತ್ತೆ. ಈ ಪರಿಹಾರಗಳಿಂದ ಏನಾಗುತ್ತೆ ಅಂತ ಹೇಳ್ತೀನಿ ಕೇಳಿ. ಒಂದು ಸಮಸ್ಯೆ ಕ್ಲಿಯರ್ ಆಗುತ್ತೆ, ಅಥವಾ ಸಮಸ್ಯೆ ಸರಿಯಾಗೋದಕ್ಕೆ ಏನು ಮಾಡಬೇಕು ಅನ್ನೋದನ್ನಾರು ನಿಮಗೆ ದಾರಿ ತೋರಿಸುತ್ತೆ. ಪರಿಹಾರ ಕ್ರಿಯೆಗಳು ಸಮಸ್ಯೆನ ಕ್ಲಿಯರ್ ಮಾಡ್ತಾವ ಅಂದರೆ ಹಾಗಲ್ಲ. ಒಂದು ಸಮಸ್ಯೆ ತೀರಬಹುದು, ಆ ಕ್ಲಿಯರ್ ಮಾಡಬಹುದು, ಅಥವಾ ಈ ಸಮಸ್ಯೆಗೆ ಏನು ಮಾಡಿದ್ರೆ ಸರಿಯಾಗುತ್ತೆ ಅನ್ನೋದನ್ನು ನಿಮಗೆ ದಾರಿ ತೋರಿಸ್ಬೋದು. ಸೊ ಇದು ಈ ಬಾರಿಯ ಗುರುವಿನ ಗೋಚಾರ ಫಲ. ಮೇಷರಾಶಿಯಿಂದ ವೃಷಭ ರಾಶಿಗೆ ಬರ್ತಾ ಇರುವಂಥ ಗುರು, ಅದರ ಜೊತೆಗೆ ಯುಗಾದಿ, ಇವೆರಡರ ಒಂದು ಮಿಶ್ರಣ. ಈ ಫಲ ಬಂದು ಮೊದಲೇ ನಾನು ಸ್ಟಾರ್ಟಿಂಗಲ್ಲೂ ಹೇಳಿದೆ, ಇವಾಗಲೂ ಅದೇ ಹೇಳ್ತಾ ಇದ್ದೀನಿ. ಇವಾಗ ನಾನು ಏನೇನು 12 ರಾಶಿಗೆ ಭವಿಷ್ಯವನ್ನು ಹೇಳಿದ್ನೋ ಇದೆರಡು ಫಲಗಳ ಒಂದು ಮಿಶ್ರಣ. ಸೊ ಇದನ್ನೇ ತಲೆಯಲ್ಲಿ ಇಟ್ಕೊಂಡು ಕೂತ್ಕೋಬೇಡಿ. ನಿಮ್ಮ ಪರಿಶ್ರಮ, ನೀವು ಏನು ಮಾಡಬೇಕಂತಿದ್ದೀರೋ ಅದನ್ನು ಮಾಡ್ತಾ ಹೋಗಿ. ಫಲ ಖಂಡಿತವಾಗಲೂ ಭಗವಂತ ನಿಮಗೆ ಕೊಡ್ತಾನೆ. ಎಲ್ರಿಗೂ ಈ ವರ್ಷ ಚೆನ್ನಾಗಿರಲಿ. ಗುರುವಿನ ಗೋಚಾರ ಫಲ, ಅದರ ಜೊತೆಗೆ ಪೂರ್ಣ ಗುರುಗಳ ಅನುಗ್ರಹ ಸದಾಕಾಲ ನಿಮ್ಮ ಮೇಲೆ, ನಿಮ್ಮ ಕುಟುಂಬದವ್ರ ಮೇಲೆ ಇರಲಿ ಅಂತ ನಾನು ಪ್ರಾರ್ಥಿಸ್ಕೋತೀನಿ. ಎಲ್ರಿಗೂ ಒಳ್ಳೆಯದಾಗಲಿ.